ದಿಸ್ ಈಸ್ ಮೇನ್ಲಿ ಫಾರ್ ಮೀ ಟು ಅಂಡರ್ಸ್ಟ್ಯಾಂಡ್ ನಿಮ್ಮ ಜರ್ನಿ ಹೇಗಿದೆ. ಐ ವಾಂಟ್ ಟೇಕ್ ಅ ಪೀಕ್ ಇನ್ ಟು ಯುವರ್ ಬ್ರೈನ್ ಟು ಅಂಡರ್ಸ್ಟ್ಯಾಂಡ್ a bit of knowledge exchange. It's just kind of because yoga ಮತ್ತು ಯೋಗ ಆಯುರ್ವೇದ ನ್ಯಾಚುರೋಪತಿ ಎಲ್ಲ ಎವ್ರಿಥಿಂಗ್ ಹ್ಯಾಸ್ ಟು ಗೋ ಹ್ಯಾಂಡ್ ಇನ್ ಹ್ಯಾಂಡ್. ನಂದು ನ್ಯಾಚುರೋಪತಿ ನಾಲೆಡ್ಜ್ ಇಸ್ ವೆರಿ ವೆರಿ ಲಿಮಿಟೆಡ್. ನನ್ನ ಪರ್ಪಸ್ಸೇ ಬೇರೆ ಇತ್ತು, ಆಧ್ಯಾತ್ಮ ಸಾಧನೆಗೆ ಇಳಿಯೋಕ್ಕೆ. ಅದರಲ್ಲಿ ಬರೋ ಪದ್ಧತಿಗಳು, ಆಚರಣೆಗಳು ನ್ಯಾಚುರೋಪತಿಲಿ ಬರೋದು ಆಲ್ಮೋಸ್ಟ್ ಎಲ್ಲ ಸಮ. ಆದರೆ ಕೆಲವೊಂದನ್ನು ಅವ್ರು ಅನುಸರಿಸ್ತಾರೆ, ಕೆಲವೊಂದನ್ನು ನೀವು ಅನುಸರಿಸ್ತೀರ. ಎಲ್ಲ ವಿಷಯವನ್ನು ತಿಳ್ಕೊಳಕ್ಕಂತ ಈ ಸಂದರ್ಶನಕ್ಕೆ ನಿಮ್ಮನ್ನು ಆಹ್ವಾನ ಮಾಡಿತ್ತು. ಬಹಳ ಸಂತೋಷ ಆಯಿತು ನೀವು ಬಂದಿದ್ದಕ್ಕೆ. ಐ ರಿಯಲಿ ಹೋಪ್ ಎಲ್ಲ ವೀಕ್ಷಕರಿಗೂ ಸಹ ಇದರಿಂದ ಸಾಕಷ್ಟು ಮಾಹಿತಿ ಬರುತ್ತೆ, ಪ್ರಯೋಜನಗಳಾಗುತ್ತೆ ಅಂತ. ಐ ಆಮ್ ರಿಯಲಿ ಹ್ಯಾಪಿ ಟು ಬಿ ಹಿಯರ್. ಐ ಲುಕಿಂಗ್ ಫಾರ್ವರ್ಡ್. ನನ್ನ ಕನ್ನಡ ಅಷ್ಟೊಂದು ಚೆನ್ನಾಗಿರಲ್ಲ, ಅಷ್ಟು ಟ್ರೈ ಮಾಡ್ತೀನಿ. ಏನಾದ್ರು ತಪ್ಪಾಗ್ಬಿಟ್ರೆ ಕ್ಷಮಿಸಿ. ಖಂಡಿತ. ಯಾಕಂದರೆ ನಾನು ನಿಮ್ಗೆ ಹೇಳ್ದಂಗೆ ಭಾಷೆ ಅನ್ನೋದು ಇಟ್ ಮೇಕ್ಸ್ ಎ ಹ್ಯೂಜ್ ಇಂಪ್ಯಾಕ್ಟ್ ಕೇಳೋರಿಗೆ. ಇವಾಗ ಸಾಕಷ್ಟು ಇಂಗ್ಲೀಷಲ್ಲಿ ಎಲ್ಲ ಇದೆ. ಈ ಪಾಡ್ಕಾಸ್ಟನ್ನು ಹೆಸರಿಟ್ಟಿರೋದು ಅಷ್ಟೇ, ನನ್ನ ಭಾರತ ಅಂತ. ಎವ್ರಿವನ್ ಹೂ ರೆಪ್ರೆಸೆಂಟ್ಸ್ ವಾಟ್ ಭಾರತ್ ಇಸ್. ಪ್ಲಸ್ ನಾವು ಹುಟ್ಟು ಬೆಳೆದಿದ್ದು ಕರ್ನಾಟಕದಲ್ಲೇ. ಐ ಥಿಂಕ್ ಐ ಓ ದಿಸ್ ಟು ದ ಪೀಪಲ್ ನಾಲೆಡ್ಜ್. ಯಾಕಂದರೆ ನಾನು ಈ ಥರ ಕಾರ್ಯಕ್ರಮಗಳು ಚಿಕ್ಕವನಿದ್ದಾಗ ನೋಡಿ ಈ ಹಂತಕ್ಕೆ ಬಂದಿರೋದು. ಇವಾಗ ನಾವು ಇದನ್ನು ಮಾಡುತ್ತಾ ಹೋದರೆ ಖಂಡಿತವಾಗ್ಲೂ ಚಿಕ್ಕ ಮಕ್ಕಳು ಯಾರ್ಯಾರು ನೋಡ್ತಾರೆ, ಇವಾಗೆಲ್ಲ ಒಂದು 23 ಜನ ಚಿಕ್ಕ ಮಕ್ಕಳು ಬರ್ತಾರೆ. ಅವ್ರಿಗೆ ಒಂದೆಲ್ಲ ಒಂದು ರೀತಿಯಾಗಿ ಸ್ಫೂರ್ತಿ ಬಂದೇ ಬರುತ್ತೆ ಆಯಿತು ಅಂತ. ಸೊ ಆ ಕಾರಣದಿಂದ ಮಾತೃಭಾಷೆಯಲ್ಲಿ ನೋಡೋಣ ಅನ್ನೋ ಉದ್ದೇಶ ಆಗುತ್ತೆ. ಆ ಉದ್ದೇಶದಿಂದ ಇದೆಲ್ಲ ಶುರು ಮಾಡಿರೋದು. ಸೊ ದಟ್ ನಿಮ್ಗೇನು ಜ್ಞಾನ ಇದೆ, ನಮಗೇನಿದೆ, ನಾವೇನು ತಿಳ್ತೀವಿ ಅದನ್ನು ಮುಂದಿನ ಪೀಳಿಗೆಗೆ ಟ್ರಾನ್ಸ್ಫರ್ ಮಾಡಬೇಕು. ಅವನ್ನ ಸಾಲಿಡ್ ಫೌಂಡೇಶನ್ ಇತ್ತು ಅಂತ ಹೇಳಿದ್ರೆ ಮೇಕ್ಸ್ ಅ ಲಾಟ್ ಆಫ್ ಸೆನ್ಸ್. ಎಷ್ಟೋ ಜನ ಹೇಳ್ಕೊಟ್ಟಿರೋದು ನಮಗೆ ಉಪಯೋಗ ಆಗಿದೆ. ನಾವು ಇನ್ನೂ ಹೇಳಿ ಎಷ್ಟು ಜನಗೆ ಹೆಲ್ಪ್ ಮಾಡೋಕ್ಕಾಗುತ್ತೆ, ಅಷ್ಟು ಒಳ್ಳೇದಲ್ಲ. ಹೌದು. ಮೊದಲನೇದಾಗಿ ಸುಧೀಶ್ವತ್ ಅವರೇ, ಕಿಶೋರ್ ಅವರೇ, ನಿಮ್ಮ ನ್ಯಾಚುರೋಪತಿ ಜರ್ನಿ ಹೆಂಗೆ ಶುರುವಾಯಿತು? ಏನಕ್ಕೆ ನೀವು ನ್ಯಾಚುರೋಪತಿನ ಅಳವಡಿಸ್ಕೋಬೇಕು, ಅದ್ರ ಬಗ್ಗೆ ಓದಬೇಕು ಅಥವಾ ಅದ್ರ ಬಗ್ಗೆ ಚಿಂತನೆ ಮಾಡಬೇಕು ಅಂತ ಅನಿಸ್ತು ನಿಮಗೆ? ಏನಾದರೂ ಕಾರಣ ಇದೆಯಾ? ವಾಟ್ ಡ್ರೋವ್ ಯು ಟುವರ್ಡ್ಸ್ ನ್ಯಾಚುರೋಪತಿಕ್ ಸ್ಟಡೀಸ್? ಆ್ಯಕ್ಚುಲಿ ನನಗೆ ಚಿಕ್ಕ ವಯಸ್ಸಿಂದ ಮನೆಯಲ್ಲಿ ನಮ್ಮ ಅಜ್ಜಿ ತಾತ ತುಂಬ ಇಷ್ಟ. ಅಜ್ಜಿಗೆ ಡಯಾಬಿಟಿಸ್, ತಾತಗೆ BP. ಡೈಲಿ ಮೆಡಿಸಿನ್ ತೊಗೊಳ್ತಾರೆ. ನಾನು ಒಂದು ಚಿಕ್ಕ ವಯಸ್ಸಲ್ಲಿ ಜಗಳ ಮಾಡ್ತೀನಿ, ನಾನೇ ಕೊಡಬೇಕು ನಿಮ್ಮ ಔಷಧಿ, ನಾನೇ ಟ್ಯಾಬ್ಲೆಟ್ ಕೊಡ್ತೀನಿ ಅಂತ ಹೇಳ್ಬಿಟ್ಟು ಸಾಯಂಕಾಲ ಒಂದು ರೆಡ್ ಕಲರ್, ಒಂದು ವೈಟ್ ಕಲರ್ ಟ್ಯಾಬ್ಲೆಟ್ ಕೊಡ್ತೀನಿ ತಾತಗೆ. ಬಟ್ ದೊಡ್ಡದಾಗ್ತಾ ನನಗೆ ಅನಿಸಿತ್ತು, ಇದೆಲ್ಲ ಒಂದು ಸಣ್ಣ ಮಕ್ಕಳದ್ದು ಆಟ ಇರಬಾರ್ದಲ್ವಾ. ಯಾವುದೇ ಫ್ಯಾಮಿಲಿಯಲ್ಲಿ ಕೂಡ ಇಷ್ಟೊಂದು ಡಿಪೆಂಡೆನ್ಸ್ ಆನ್ ಮೆಡಿಕೇಷನ್ಸ್, ಇಷ್ಟೊಂದು ರೋಗಗಳು ಯಾಕೆ ಇರಬೇಕು? ಇದಕ್ಕೆ ಬೇರೆ ಏನಾದರೂ ಸೊಲ್ಯೂಷನ್ ಇದೆಯಾ ಅಂತ ಈ ಥಾಟ್ ಬರ್ತಾನೇ ಇತ್ತು. ಒಂದು ದಿವಸ ನಾನು ನೈಟ್ ಟೈಮ್ ನಿದ್ದೆ ಮಾಡ್ತಾ ಇದ್ದಾಗ ಸಡನ್ನಾಗಿ ಎದ್ದು ಒಂದು ಥಾಟ್ ಬಂತು, ಔಷಧಿ ಇಲ್ಲದೆ ಹೇಗೆ ಹೆಲ್ತಿಯಾಗಿ ಇರಬೇಕು ಅಂತ ನಾವು ಕಂಡುಹಿಡಿಯೋಣ, ಅಜ್ಜಿ ತಾತಗೆ ಹೆಲ್ಪ್ ಆಗುತ್ತೆ ಒಂದು ಥಾಟ್ ಬಂತು. ಆವಾಗ ಮಧ್ಯರಾತ್ರಿಯಲ್ಲಿ ಅಮ್ಮ ಅಪ್ಪ ಎಬ್ಬಿಸಿ, ನಾನು ಈ ಜೀವನದಲ್ಲಿ ಏನು ಮಾಡಬೇಕು ಅಂತ ಗೊತ್ತಾಯಿತು, ಔಷಧಿ ಇಲ್ಲದೆ ಆರೋಗ್ಯ ಎಲ್ರಿಗೂ ಹೇಳ್ಕೊಡ್ಬೇಕು ಅಂತ ಹೇಳಿ. ಅವ್ರು ಹೇಳಿದ್ರು, ಸರಿಯಪ್ಪ ಆಯಿತು, ತೊಂದರೆ ಇಲ್ಲ, ಮಾಡು, ಈಗ ನಿದ್ದೆ ಮಾಡೋದು ಬಿಡು, ಬೆಳಗ್ಗೆ ಮಾತಾಡೋಣ ಅಂತ ಹೇಳ್ಬಿಟ್ಟು. ಬಟ್ ಅವರು ಸೀರಿಯಸ್ ಆಗಿ ತೊಗೊಂಡ್ರು. ಐ ವಾಸ್ ಜಸ್ಟ್ 12 years old. ಆವಾಗಿಂದ ಸೀರಿಯಸ್ ಆಗಿ ಫಾಲೋ ಮಾಡಿ, ಪರ್ಸ್ಯೂ ಮಾಡಿ, ಅದರಲ್ಲಿ ಏನು ಗೊತ್ತಾಯಿತು ಅಂದರೆ, ಇವತ್ತು ಇರುವ ರೋಗಗಳು, ಹಾರ್ಟ್ ಅಟ್ಯಾಕ್ಸ್, ಸ್ಟ್ರೋಕ್ಸ್, ಡಯಾಬಿಟಿಸ್, ಹೈಪರ್ ಟೆನ್ಷನ್, PCOD, ಆಸ್ಮಾ, ಆಟೋಇಮ್ಯೂನ್ ಡಿಸೀಸಸ್, ಲೈಫ್ ಸ್ಟೈಲ್ ರಿಲೇಟೆಡ್ ಕ್ಯಾನ್ಸರ್ಸ್, ಇವೆಲ್ಲ ರೋಗ ಬಂದುಬಿಟ್ಟು ಆಲ್ಮೋಸ್ಟ್ 90-95% ಇನ್ ಸಮ್ ಕೇಸಸ್ ನಾವು ಪ್ರಿವೆಂಟ್ ಮಾಡ್ಬೋದು, ಬರದೇ ಇರೋ ಥರ ನಾವು ಕಾಪಾಡ್ಕೋಬೋದು ಅಂತ ರಿಸರ್ಚ್ ಮಾಡಿ ಕಂಡುಹಿಡ್ತಿದ್ದಾರೆ. ಆದರೂ ತುಂಬ ಜನಕ್ಕೆ ಗೊತ್ತಿಲ್ಲ. ಈಗ ಎಲ್ರಿಗೂ ಗೊತ್ತಿದೆ ಹೇಗೆ ಆರೋಗ್ಯವಾಗಿರಬೇಕು ಅಂತ, 100% ಗೊತ್ತಿದೆ, ಆದರೂ ನಾವು ಮಾಡಲ್ಲ ಅಂತ ಹೇಳಿದ್ರೆ ಆಯ್ತಪ್ಪ, ಅದು ನಿಮ್ಮ ಡೆಸಿಷನ್ ಮಾಡ್ಕೊಳ್ಳಿ ಅಂತ ಹೇಳ್ಬೋದು. ಬಟ್ ಯಾರಿಗೆ ಗೊತ್ತು? ಯಾರಿಗೂ ಗೊತ್ತಿಲ್ಲ ಕಂಪ್ಲೀಟ್ ಇನ್ಫಾರ್ಮೇಷನ್. ಆದ್ದರಿಂದ ನನ್ನ ಕಡೆಯಿಂದ ನಮಗೆ ಗೊತ್ತಾಗಿರೋ ಇನ್ಫಾರ್ಮೇಷನ್ನು ತುಂಬ ಜನಕ್ಕೆ ಬೆಳಿಬೇಕು, ಎಲ್ರಿಗೂ ಗೊತ್ತಿರಬೇಕು, ಮತ್ತು ಅವರವರು ಡೆಸಿಷನ್ ತೊಗೋಬೋದು ಅಂತ ಹೇಳಿಬಿಟ್ಟು ಒಂದು ಆಸೆ. ಅಲ್ಲಿಂದ ಶುರುವಾಯಿತು ನಮ್ಮ ಜರ್ನಿ. ಸೊ 12 ವರ್ಷ ಇದ್ದಾಗ ನಿಮ್ಮ ಅಜ್ಜಿ ತಾತನ ನೋಡಿ ಆ ಫೈರ್ ಬಂತು ಅಂತ ಹೇಳ್ಬೋದಾ? ಹೌದಾ? ಆ್ಯಂಡ್ ದ್ಯಾಟ್ ಬಿಕೇಮ್ ಯುವರ್ ಕೋರ್ ಪ್ರಿನ್ಸಿಪಲ್ ಆಫ್ ಎವ್ರಿಥಿಂಗ್ ಇನ್ ಲೈಫ್. ಹೌದು. ಇಟ್ಸ್ ವೆರಿ ನೈಸ್. ಸೊ ನಿಮ್ಮ ಫ್ಯಾಮಿಲಿಯವರೆಲ್ಲ ಸಪೋರ್ಟ್ ಮಾಡಿದ್ರ?
ಖಂಡಿತ ನಮ್ಮ ಫ್ಯಾಮಿಲಿ ಇಲ್ಲ ಅಂದರೆ ಇಲ್ಲಿ ತನಕ ನಾನು ಬರೋಕ್ಕೆ ಸಾಧ್ಯ ಇಲ್ಲ. ಓಕೆ. ಪ್ರತಿಯೊಂದು ಸ್ಟೆಪ್ಪಲ್ಲಿ ಅವರೇ ಸಪೋರ್ಟ್ ಮಾಡಿದ್ದಾರೆ. ಯಾವ ಮಗು ಈ ಥರ ಬಂದು ಹೇಳಿದಾಗ ಯಾವ ಅಮ್ಮ ಅಪ್ಪ ಸೀರಿಯಸ್ ಆಗಿ ತಗೊಳ್ತಾರೆ? ಓಕೆ, ಮೆಡಿಕಲ್ ಮಾಡಬೇಕಾ, ಮೆಡಿಕಲ್ ಮಾಡು ಅಂತ ಹೇಳ್ತಾರೆ ಅಷ್ಟೇ, ಆದಮೇಲೆ ಮಾಡಲ್ಲ ಅಲ್ವಾ. ಬಟ್ ನಮ್ಮ ಅಮ್ಮ ಅಪ್ಪನೇ ಸಪೋರ್ಟ್ ಮಾಡಿ 10th ಸ್ಟ್ಯಾಂಡರ್ಡ್ ಆದಮೇಲೆ ಒಂದು 2 ಇಯರ್ಸು ಸ್ಕೂಲಿಂದ ಡ್ರಾಪ್ಔಟ್ ಆಗಿ ನಾನೇ ಓದಿ ನಾನೇ ಎಕ್ಸಾಮ್ ಬರೆದೆ 11th ಆ್ಯಂಡ್ 12th. ಬಟ್ ಆ 2 ಇಯರ್ಸಲ್ಲಿ ತುಂಬ ಡಾಕ್ಟರ್ಸ್ ಕಡೆ ನಾನು ಇಂಟರ್ನ್ಶಿಪ್ ಮಾಡಿದೆ. ಓಕೆ. ಏನು ಮಾಡ್ತಾ ಇದ್ದಾರೆ, ಹೇಗೆ ಮಾಡ್ತಾ ಇದ್ದಾರೆ, ನಾವು ಕಲಿಯೋಣ ಅಂತ ಮಾಡಿ ಬಟ್ ಲಾಸ್ಟಲ್ಲಿ ನನಗೆ ಆಯುರ್ವೇದ, ಸಿದ್ಧ, ಹೋಮಿಯೋಪತಿ, ಯುನಾನಿ ಎಲ್ಲ ನೋಡಿದ ಮೇಲೆ ವಾಪಸ್ ಬಂದು ಅಮ್ಮ ಕೇಳಿದ್ರು, ಏನಾದ್ರು ಇಷ್ಟ ಆಯಿತಾ? ನಾನು ಹೇಳ್ದೆ, ಇಲ್ಲ, ಎಲ್ಲ ಕಡೆ ಮೆಡಿಸಿನ್ ಕೊಡ್ತಾ ಇದ್ದಾರೆ, ನನಗೆ ಮೆಡಿಸಿನ್ ಇಲ್ಲದೆ ಬೇಕು ಅಂತ ಹೇಳ್ಬಿಟ್ಟೆ. ಫೈನಲ್ ಆಗಿ ಅಮ್ಮಗೆ ಸೈನಸೈಟಿಸ್, ಮೈಗ್ರೇನ್ ತುಂಬ ಜಾಸ್ತಿ ಪ್ರಾಬ್ಲಮ್ ಆಗಿತ್ತು. ಅವ್ರಿಗೆ ಮಲ್ಕೊಂಡು ನಿದ್ದೆ ಮಾಡೋಕ್ಕಾಗ್ತಾ ಇರಲಿಲ್ಲ, ಕೂತ್ಕೊಂಡು ನಿದ್ದೆ ಮಾಡಬೇಕು, ಮಲಗಿದ್ರೆ ಉಸಿರಾಡೋಕ್ಕಾಗಲ್ಲ, ಅಷ್ಟು ಮೋಸವಾಗಿತ್ತು. ಒಂದ್ಸತಿ ಮೈಗ್ರೇನ್ ಬಂದುಬಿಟ್ರೆ 2 ಡೇಸ್ ರೂಮ್ ಒಳಗಡೆ ಬಾಗಿಲು ಮುಚ್ಕೊಂಡು ಅವರು ಸೈಲೆಂಟಾಗಿರ್ಬೇಕು, ಆವಾಗಲೇ ಸರಿ ಹೋಗುತ್ತೆ, ಇಲ್ಲದ್ರೆ ಹೋಗೋದೇ ಇಲ್ಲ, ತುಂಬ ಕಷ್ಟ ಆಗುತ್ತೆ. ಆ ಟೈಮಲ್ಲಿ ಎಸ್ ವ್ಯಾಸ ಯೋಗ ಯೂನಿವರ್ಸಿಟಿ ನಿಮಗೂ ಪರಿಚಯ ಇದೆ ಅಲ್ವಾ, ಅಲ್ಲಿ ಹೋಗ್ಬಿಟ್ಟು ಒಂದೇ ವಾರದಲ್ಲಿ ಸೈನಸೈಟಿಸ್, ಮೈಗ್ರೇನು ಎಲ್ಲ ಸರಿ ಹೋಯಿತು. 10 kg ವೆಯ್ಟ್ ಕಮ್ಮಿ ಆದರು, ವಾಪಸ್ ಮನೆಗೆ ಬಂದರು. ನಾನು ಕೇಳಿದೆ, ಇಷ್ಟು ಚೆನ್ನಾಗಾಗಿದ್ದೀರಾ, ಮದ್ದು ಏನಾದ್ರು ಕೊಟ್ರಾ? ಇಲ್ಲ, ಯಾವ ಮೆಡಿಸನ್ನು ಕೊಡಲಿಲ್ಲ. ಹಂಗಾದ್ರೆ ನನಗೆ ಅದೇ ಬೇಕು, ಯೋಗ ನ್ಯಾಚುರೋಪತಿ ಕಲಿಬೇಕು ಅಂತ ಹೇಳ್ಬಿಟ್ಟು ಮತ್ತೆ ಹೋಗಿ STM ಕಾಲೇಜ್ ಧರ್ಮಸ್ಥಳದಲ್ಲಿ ಜಾಯ್ನ್ ಆಗಿ ಯೋಗ ನ್ಯಾಚುರೋಪತಿ ಕಲಿದು 5 ವರ್ಷ ಓದಿ ಡಾಕ್ಟರ್ ಆಗಿ ಬಂದು ಲಾಸ್ಟಲ್ಲಿ ನನಗೆ ಸರಿ ಡಾಕ್ಟರ್ ಆಗಿಬಿಟ್ಟಿದ್ದೀನಿ, ಎಲ್ಲರೂ ನಾನು ಹೇಳೋ ಮಾತಕ್ಕೆ ಸ್ವಲ್ಪ ರೆಸ್ಪೆಕ್ಟ್ ಕೊಟ್ಟು ಕೇಳ್ತಾರೆ, ಏನು ಇವ್ರು ಹೇಳ್ತಾರೆ ಅಂತ ಕೇಳ್ತಾರೆ. ಬಟ್ ಯಾವ ಥರ ಮಾಡಿದರೆ ಜಾಸ್ತಿ ಜನಕ್ಕೆ ಬೆನಿಫಿಟ್ ಆಗ್ಬೋದು ಅಂತ ಈ ಡೌಟ್ ಇತ್ತು. ಸೊ ನಾನು ಮತ್ತು ನಮ್ಮ ಫ್ರೆಂಡ್ಸ್ ಒಂದು ಗ್ರೂಪ್ ಮಾಡಿಕೊಂಡು ಕನ್ಯಾಕುಮಾರಿಯಿಂದ ಪುಣೆ ತನಕ ಟ್ರಾವೆಲ್ ಮಾಡಿದ್ವಿ. ಯಾವಾಗಿದು? ನನ್ನ ಇಂಟರ್ನ್ಶಿಪ್ ಇದ್ದಾಗ, ಐ ಥಿಂಕ್ 2013-14 ಆ ಟೈಮಲ್ಲಿ. ಒಂಥರ ಪಾದಯಾತ್ರೆ ಥರ ಅದು. ಹೌದು, ಬಿಕಾಸ್ ಬಸ್ ಟ್ರೈನಲ್ಲಿ ಹೋದ್ವಿ, ಬಟ್ ಯಾತ್ರೆ ಹೋಗ್ಬಿಟ್ಟು ಪ್ರತಿಯೊಂದು ನ್ಯಾಚುರೋಪತಿ ಸೆಂಟರ್, ಯೋಗ ಸೆಂಟರ್ ಎಷ್ಟು ವಿಸಿಟ್ ಮಾಡೋಕ್ಕಾಗುತ್ತೋ ಮಾಡಿಬಿಟ್ಟು ಎಲ್ಲ ಯಾವ್ಯಾವ ಸೆಂಟರ್ ಫೇಮಸ್ ಇದೆಯೋ, ಯಾವ್ಯಾರು ಒಳ್ಳೆಯ ಸ್ವಲ್ಪ ಡಿಫ್ರೆಂಟ್ ಥರ ಮಾಡ್ತಾ ಇದ್ದಾರೋ ಎಲ್ಲ ಸೆಂಟರ್ಸ್ಗೆ ಹೋಗ್ಬಿಟ್ಟು ಸುಮ್ಮನೆ ನೋಡ್ಬಿಟ್ಟು ಬಂದ್ವಿ. ಅದರಲ್ಲಿ ಏನು ಗೊತ್ತಾಯಿತು, ನ್ಯಾಚುರೋಪತಿ ಅಂದರೆ ಎಲ್ಲರೂ ಹಾಸ್ಪಿಟಲ್ಗೆ ಹೋಗ್ತಾರೆ, 7 days 10 days ಸ್ಟೇ ಮಾಡ್ತಾರೆ, ಎಲ್ಲ ಡಿಸೀಸಸ್ಸು ಸರಿ ಆಗುತ್ತೆ, ಶುಗರ್ ಕಮ್ಮಿ ಆಗುತ್ತೆ, BP ಕಮ್ಮಿ ಆಗುತ್ತೆ, ವೆಯ್ಟ್ ಕಮ್ಮಿ ಆಗುತ್ತೆ, ಹಾರ್ಟ್ ಡಿಸೀಸ್ ರಿವರ್ಸ್ ಆಗುತ್ತೆ, ಇದೆಲ್ಲ ಮಾಡಿಕೊಂಡು ಖುಷಿ ಆಗಿಬಿಡ್ತಾರೆ. ಮತ್ತು ನೆಕ್ಸ್ಟ್ ಇಯರ್ ಸೇಮ್ ಪ್ರಾಬ್ಲಮ್ಸ್ ಇಟ್ಕೊಂಡು ವಾಪಸ್ ಯಾಕೆ ಅಂತ ಕೇಳುವಾಗ, ಅಲ್ಲ ಡಾಕ್ಟ್ರ್, ಇಲ್ಲಿ 10 ದಿನ ಚೆನ್ನಾಗಿರ್ತೀವಿ ಮತ್ತು ಮನೆಗೆ ಹೋಗ್ತೀವಲ್ವಾ ಅಂತ ಹೇಳ್ತಾರೆ ಎಲ್ರು. ಆದ್ದರಿಂದ ನನಗೇನು ಅನಿಸಿತ್ತು, ಸರಿ 1 ವರ್ಷದಲ್ಲಿ 10 ದಿವಸ ಹಾಸ್ಪಿಟಲ್ಗೆ ಹೋದರೆ ಎಷ್ಟು ಚೆನ್ನಾಗಿ ಇಂಪ್ರೂವ್ ಆಗುತ್ತೆ ಹೆಲ್ತು, ಇದೇ ಬಾಕಿ 355 ದಿವಸ ಮನೆಯಲ್ಲಿ ಇರ್ತಾರಲ್ವ, ಆವಾಗ ಏನು ಮಾಡಬೇಕು, ಹೇಗೆ ಮಾಡಬೇಕು ಅಂತ ಅದ್ರ ಬಗ್ಗೆ ಫೋಕಸ್ ಮಾಡೋಣ ಅಂತ ಹೇಳ್ಬಿಟ್ಟು ಒಂದು ಕ್ಲಿನಿಕ್ ಶುರು ಮಾಡಿತ್ತು. ಕ್ಲಿನಿಕಲ್ಲಿ ಫಸ್ಟು ನಾನು ಶುರು ಮಾಡಿದಾಗ ಒಂದೊಂದು ಕನ್ಸಲ್ಟೇಷನು 3 hours ಇತ್ತು. ಥೆರಪಿ ಸೆಷನ್ ಕಂಪ್ಲೀಟ್. ಬಿಕಾಸ್ ಏನು ಗೊತ್ತಾ, ಯಾರಾದರೂ ಬಂದು ನನಗೆ ಡಯಾಬಿಟಿಸ್ ರಿವರ್ಸ್ ಮಾಡಬೇಕು ಅಂತ ಹೇಳಿದಾಗ, ಸರಿ ಆಯಿತು ರಿವರ್ಸ್ ಮಾಡ್ಬೋದು, ಬರೀ ಇವತ್ತಿಂದ ನೀವು ಎಣ್ಣೆ, ಸಕ್ಕರೆ, ಹಾಲು, ಮಜ್ಜಿಗೆ, ಮೊಸರು, ಮೊಟ್ಟೆ, ಮೀನು, ಮಾಂಸ, ವೈಟ್ ರೈಸು, ಮೈದಾ, ರವೆ, ಜಂಕ್ ಫುಡ್ಡು, ಪಿಜ್ಜಾ, ಪಾಸ್ತಾ ಎಲ್ಲ ಬಿಟ್ಬಿಡಿ ಹೇಳಿದರೆ ವಾಪಸ್ ಬರೋದಿಲ್ಲ, ಹೊಡೋಗ್ಬಿಡ್ತಾರೆ. ಸೊ ಅದು ಯಾಕೆ ಮಾಡಬೇಕು, ಹೇಗೆ ಮಾಡಬೇಕು, ರುಚಿಯಾಗಿರುವ ಆಹಾರ ಬಟ್ ಹೆಲ್ತಿಯಾಗಿರೋದು ಹೇಗೆ ಮಾಡೋದು, ಹೇಗೆ ಸಸ್ಟೈನಬಲ್ ಆಗಿ ಫಾಲೋ ಮಾಡ್ಬೋದು, ಇದೆಲ್ಲ ಹೇಳ್ಕೊಡೋಕ್ಕೆ ಒಂದು ಸಿಸ್ಟಮ್ ಡೆವಲಪ್ ಮಾಡಿ ಆನ್ಲೈನ್ ಆಫ್ಲೈನ್ ಎರಡೂ ಹಾಕಿ ಕಂಟಿನ್ಯೂಸ್ ಆಗಿ ಸಪೋರ್ಟು ಕೊಟ್ಟು ಎಷ್ಟು ಜನಗೆ, ಆಲ್ಮೋಸ್ಟ್ ಈಗ ಒಂದು 2 lakh ಪ್ಲಸ್ ಜನಗೆ ರೀಚ್ ಆಗಿದ್ದೀವಿ. ಬಟ್ ಇದೆಲ್ಲ ಮಾಡಿಬಿಟ್ಟು ಜನಗಳು ವಾಪಸ್ ಬಂದು ಹೇಳೋರು, ಡಾಕ್ಟ್ರ್ ಎಲ್ಲ ಇಂಪ್ರೂವ್ ಆಯಿತು, ಹೆಲ್ತ್ ಎಲ್ಲ ಇಂಪ್ರೂವ್ ಆಗಿದೆ, ಮದ್ದೂ ಬಿಟ್ಬಿಟ್ಟಿದ್ದೀವಿ, ನಮ್ಮ ಡಾಕ್ಟ್ರು ಸರ್ಪ್ರೈಸ್ ಆಗಿಬಿಟ್ರು, ಎಲ್ಲ ಓಕೆ, ಬಟ್ ನಮಗೆ ಸ್ವಲ್ಪ ಬೋರ್ ಆಗ್ತಾಯಿದೆ, ಈ ಥರ ಆಹಾರ ಯಾರಾದರೂ ರೆಡಿ ಮಾಡಿಕೊಡೋರು ಇದ್ದರೆ ಹೇಳಿ, ನಾವು ಅವ್ರ ಕಡೆಯಿಂದ ತೊಗೊಳ್ತೀವಿ ಅಂತ. ಸೊ ಆವಾಗ ಸಂಪೂರ್ಣ ಆಹಾರ ಅಂತ ಒಂದು ಸೋಷಿಯಲ್ ಎಂಟರ್ಪ್ರೈಸ್ ಶುರು ಮಾಡಿದ್ವಿ. ನಾನು 5 ವರ್ಷದಲ್ಲಿ ನನ್ನ ಕ್ಲಿನಿಕ್ ಮೂಲಕ ಅಬೌಟ್ 2000 ಮೆಂಬರ್ಸ್ ರೀಚ್ ಮಾಡಿದ್ದೀನಿ. ಸಂಪೂರ್ಣ ಆಹಾರ ಶುರು ಮಾಡಿ ಅದರಲ್ಲಿ ಶುಗರ್ ಫ್ರೀ ಸ್ವೀಟ್ಸ್, ಆಯಿಲ್ ಫ್ರೀ ಸ್ನ್ಯಾಕ್ಸ್, ಸ್ವೀಟ್ ಸ್ನ್ಯಾಕ್ಸ್, ಕೇಕ್ಸ್, ಕುಕೀಸ್
ಆಲ್ಮೋಸ್ಟ್ 100+ ಪ್ರಾಡಕ್ಟ್ಸ್ ಮಾಡಿದ್ದೀವಿ. ಆ್ಯಂಡ್ ಅದು ತಿಂದರೆ ನಿಮಗೆ ಸ್ವೀಟ್ ಶುಗರ್ ಇಲ್ವಾ ಅಂತ ಅನಿಸೋದೇ ಇಲ್ಲ. ಟೇಸ್ಟ್ ಸೂಪರಾಗಿರುತ್ತೆ, ಬಟ್ ಹೆಲ್ತು ಸೂಪರ್ ಆಗುತ್ತೆ. ಸೊ ಆ ಥರ ಮಾಡಿ ಮೋರ್ ದೆನ್ 2 lakh ಪೀಪಲ್ಗೆ ಈಗ ರೀಚ್ ಆಗಿದ್ದೀವಿ. ಆ್ಯಂಡ್ ಆಶಾ, ನಥಿಂಗ್ ಫೀಲ್ಸ್ ಮೋರ್ ಸ್ಯಾಟಿಸ್ಫೈಯಿಂಗ್ ವೆನ್ ಸಮನ್ ಕಮ್ಸ್ ಆ್ಯಂಡ್ ಸೇಸ್ ಮೈ ಹೆಲ್ತ್ ಇಸ್ ಇಂಪ್ರೂವ್ಡ್, ಐ ಆಮ್ ಫೀಲಿಂಗ್ ಗುಡ್. ಎಷ್ಟೇ ನಾವು ಕಷ್ಟಪಡ್ತಾ ಇದ್ರೂ ಆ ಖುಷಿ ಬರುತ್ತಲ್ವ, ಎಲ್ಲ ಸ್ಯಾಟಿಸ್ಫೈ ಆಗೋಗ್ತದೆ. ಹೌದು. ಶಿಕ್ಷಕರಾಗಿ ಅಥವಾ ಡಾಕ್ಟರ್ಸ್ ಆಗಿ ವಾಪಸ್ ಅಂದರೆ ಬಂದವರು ಅವ್ರ ತೊಂದರೆ ನಿವಾರಣೆ ಮಾಡಿಕೊಂಡು ಹೊರಟೋಗಿ ಬೇರೆಯವ್ರಿಗೆ ಹಂಚ್ಕೊಂಡ್ರೆ ಅದಕ್ಕಿಂತ ಬೇರೆ ಸ್ಯಾಟಿಸ್ಫ್ಯಾಕ್ಷನ್ ಏನೂ ಇಲ್ಲ ಅಂತ ಹೇಳ್ಬೋದು. ನೀವು ಲೈಫ್ ಸ್ಟೈಲ್ ಫಿಸಿಷಿಯನ್ ಅಂತ, ಇಟ್ಸ್ ಅ ವೆರಿ ನೈಸ್ ಟರ್ಮ್. ಖಂಡಿತ ಇದೆಲ್ಲ ಅಲೋಪತಿ ಡಾಕ್ಟರ್ಸ್ ಎಲ್ಲ ಏನು ಮಾಡ್ತಾರೆ ಅಂದರೆ, ದೇ ಟ್ರೀಟ್ ಓನ್ಲಿ ದ ಬಾಡಿ, ಬರೀ ದೇಹಕ್ಕೆ ಮಾತ್ರ ಒಂದಿಷ್ಟು ಮಾತ್ರೆ ಕೊಡಿ. ಇವಾಗ ನಿಮಗೂ ಗೊತ್ತು, ಡಯಾಬಿಟಿಸ್ ಅಂದರೆ ಸಾಯೋ ತನಕ ಮಾತ್ರೆ ತೊಗೋಬೇಕು ಅಂತ ಹೇಳ್ತಾರೆ. ಆದರೆ ನಿಮ್ಮದ್ರಲ್ಲಿ ಯು ಹ್ಯಾವ್ ಅ ವೆರಿ ನೈಸ್ ಪ್ರೋಗ್ರಾಮ್ ವೇರ್ 12 ದಿನದಲ್ಲಿ ಪೂರ್ತಿ ಎಲ್ಲ ಕ್ಯೂರ್ ಮಾಡಿ, ಮೆಡಿಸನ್ ಇಲ್ಲದೇ ಬರೀ ಆಹಾರ ಸೇವನೆ ಮುಖಾಂತರನೇ ಯು ಕ್ಯಾನ್ ರಿವರ್ಸ್ ಡಯಾಬಿಟೀಸ್ ಅಂತ. ಖಂಡಿತ ದಟ್ ಇಸ್ ಸಮಥಿಂಗ್ ವಿಲ್ ಬ್ಲೀವ್ ಮೈ ಮೈಂಡ್, ಐಲ್ ಬಿ ವೆರಿ ಆನೆಸ್ಟ್. ಯಾಕಂದರೆ ನೀವು ಹೇಳಿದ್ದು ಇವಾಗ 100ಕ್ಕೆ 100 ಸತ್ಯ. ಎಲ್ಲರಿಗೂ ಆ ಚಪಲ ಎಷ್ಟು ಆಗ್ಬಿಟ್ಟಿದೆ ಅಂದರೆ, ಅವ್ರು ತಿನ್ನಲಿಲ್ಲ ಅಂದರೆ ಜೀವನದಲ್ಲಿ ಏನೋ ಮಿಸ್ ಆಗ್ತಾ ಇದೆ ಅಂತ ಅನ್ಸೋಕ್ಕೆ ಶುರುವಾಗ್ಬಿಡುತ್ತೆ ಅವ್ರಿಗೆ. ಅದೇ ಹೊರಗಿನ ಪರಿಸರ ಮತ್ತು ಸರ್ಕಮ್ಸ್ಟಾನ್ಸಸ್ ಹೆಂಗೆ ಅಂದರೆ, ಔಟ್ ಆಫ್ ಸೋಷಿಯಲ್ ಪ್ರೆಷರ್ ಅವರೆಲ್ಲ ಹಾಗೆ ಮಾಡೋಕ್ಕೆ ಶುರು ಮಾಡ್ತಾರೆ. ತುಂಬ ಸಂತೋಷ ಆಯಿತು ದಟ್ ಯು ಕಾಯಿನ್ ದಿಸ್ ಟರ್ಮ್ ಲೈಫ್ ಸ್ಟೈಲ್ ಫಿಸಿಷಿಯನ್, ಬಿಕಾಸ್ ದಿಸ್ ಅಪೀಲ್ಸ್ ಟು ಎವ್ರಿ ಒನ್. ಇವಾಗ ನ್ಯಾಚುರೋಪತಿ ಅಂತ ಹೇಳಿದ್ರೆ ಅವ್ರಿಗೆ ಒಬ್ಬೊಬ್ರಿಗೆ ಒಂದೊಂದು ಕಾನ್ಸೆಪ್ಟ್ ಇರುತ್ತೆ. ನಿಮಗೂ ಇದನ್ನು ಶುರು ಮಾಡಿ ನೀವು ಹೇಳ್ಕೊಡೋಕೆ ಶುರು ಮಾಡಾದ್ಮೇಲೆ ಡಿಡ್ ಯು ಫೈಂಡ್ ರೆಸಿಸ್ಟೆನ್ಸ್ ಫ್ರಮ್ ಪೀಪಲ್? ಅದಿತ್ತಾ ಅಕ್ಸೆಪ್ಟ್ ಮಾಡೋ ರೆಸಿಸ್ಟೆನ್ಸ್ ಇದೆ ಅಲ್ಲ. ನಮ್ಮ ಹ್ಯಾಬಿಟ್ ಚೇಂಜ್ ಮಾಡಬೇಕು, ಲೈಫ್ ಸ್ಟೈಲ್ ಚೇಂಜ್ ಮಾಡಬೇಕು ಅಂದರೆ ಎನಿ ಚೇಂಜ್ ಆ್ಯಸ್ ರೆಸಿಸ್ಟೆನ್ಸೇ. ಆ್ಯಸ್ ಅ ಡಾಕ್ಟರ್ ಮೈ ಜಾಬ್ ಇಸ್ ಟು ಮೇಕ್ ಇಟ್ ಈಸಿ. ಈಗ ನಿಮ್ಮ ಸ್ಟೂಡೆಂಟ್ಸ್ ಬರ್ತಾ ಇರ್ಬೋದು, ಎಕ್ಸಸೈಸ್ ಮಾಡಬೇಕಾ ಅಂತ ರೆಸಿಸ್ಟೆನ್ಸ್ ಖಂಡಿತ ಇರುತ್ತೆ. ದರ್ ಜಾಬ್ ಇಸ್ ಟು ಮೇಕ್ ಇಟ್ ಇಂಟ್ರೆಸ್ಟಿಂಗ್, ಮೇಕ್ ಇಟ್ ಈಸಿ, ಮೇಕ್ ಇಟ್ ಫನ್ ಆ್ಯಂಡ್ ಮೇಕ್ ದಮ್ ಫೀಲ್ ಗುಡ್ ಅಟ್ ದಿ ಎಂಡ್ ಆಫ್ ಇಟ್, ಸೊ ದಟ್ ದೇ ಕಂಟಿನ್ಯೂ ಇಟ್ ಅಲ್ವಾ. ಅದೇ ಥರ ಇಲ್ಲಿ ಕೂಡ ಈಗ ಒಂದು ಉದಾಹರಣೆ ಏನು ಹೇಳ್ಬೇಕಂದ್ರೆ, ಶುಗರ್ ಬಿಡೋದು ಅಂದರೆ ಪ್ರತಿಯೊಬ್ಬರು ಸ್ವೀಟ್ಸೇ ಬಿಟ್ಬಿಡಬೇಕು ಅಂದ್ಕೊಂಡ್ಬಿಡ್ತಾರೆ. ಬಟ್ ಆ ಥರ ಇಲ್ಲ, ಎಲ್ಲ ಸ್ವೀಟ್ಸ್ ತಿನ್ಬೋದು. ನಾವು ಗುಲಾಬ್ ಜಾಮೂನ್ ಮಾಡ್ತೀವಿ, ಕಾಜು ಕಟ್ಲಿ ಮಾಡ್ತೀವಿ, ಮೈಸೂರು ಪಾಕ್ ಮಾಡ್ತೀವಿ, ಬರ್ಫಿ, ಲಡ್ಡು, ಹಲ್ವಾ, ಪಾಯಸ ಎಲ್ಲ ಮಾಡ್ತೀವಿ. ಇದೆಲ್ಲ ತಿಂದರೆ ಪರವಾಗಿಲ್ವಾ ಅಂತ ನಾನು ಕೇಳ್ತೀನಿ. ಇಷ್ಟೆಲ್ಲ ಕೊಟ್ಟರೆ ನಾವು ಮಾಡ್ತೀವಿ ಡಾಕ್ಟ್ರೇ ಅಂತ ಹೇಳ್ತಾರೆ. ಸೊ ಅದು ಹೇಗೆ ಮಾಡೋದು ಅಂತ ಹೇಳ್ಕೊಡೋದು, ದಟ್ಸ್ ಮೈ ಜಾಬ್. ಎಸ್, ರೆಸಿಸ್ಟೆನ್ಸ್ ಖಂಡಿತ ಇರುತ್ತೆ. ನಾನು ನನ್ನ ಪೇಷಂಟ್ಸ್ ಹತ್ರ ಏನು ಹೇಳ್ತೀನಿ ಅಂದರೆ, ನಿಮಗೆ ಏನೇನು ಕಷ್ಟ ಇದೆಯೋ ಅದೆಲ್ಲ ಸಾಲ್ವ್ ಮಾಡೋಕ್ಕೆ, ಹೆಲ್ಪ್ ಮಾಡೋಕ್ಕೆ ನಾನು ರೆಡಿ ಇದ್ದೀನಿ. ಈಸ್ ಯೋರ್ ಮೈಂಡ್ ಓಪನ್? ಇಫ್ ಯು ಆರ್ ಓಪನ್ ಟು ಲರ್ನಿಂಗ್, ದಟ್ಸ್ ಇನಫ್. ಬಾಕಿ ಎಲ್ಲ ನಾನು ಹೇಳ್ಕೊಡೋಕ್ಕೆ ರೆಡಿ. ಡಯಾಬಿಟೀಸ್ ಇಂಡಿಯಾದಲ್ಲಿ ಆ್ಯಂಡ್ ಒಬೆಸಿಟಿ ಪ್ರಾಬ್ಲಿ US ಅಲ್ಲಿ ಮೇನ್ಲಿ, ಬಟ್ ಇಂಡಿಯಾಲಿ ಡಯಾಬಿಟೀಸ್ ಇಸ್ ಬಿಕಮಿಂಗ್ ಲೈಕ್ ಅ ಪ್ಯಾಂಡಮಿಕ್. ಪ್ರಾಬ್ಲಿ ಇಟ್ ಹ್ಯಾಸ್ ಆಲ್ರೆಡಿ ಹ್ಯಾಪನ್. ಊಟದ ಆಹಾರ ಪದ್ಧತಿ ಬದಲಾವಣೆ ಆಗಿದೆ, ಜನಗಳದ್ದು ರೂಟೀನ್ ಬದಲಾವಣೆ ಆಗಿದೆ, ನಿದ್ರೆ ಸರಿಯಾಗಿ ಆಗಲ್ಲ, ಊಟದ ಆಹಾರ ಪದ್ಧತಿ ಸರಿ ಇಲ್ಲ. ನಿಮ್ಗೇನು ಅನ್ಸುತ್ತೆ, ವಾಟ್ ಈಸ್ ದ ಮೇನ್ ಕಾಸ್? ಯಾಕಂದರೆ ಚಿಕ್ಕ ಯಂಗ್ಸ್ಟರ್ಸಲ್ಲಿ 22-21 ಇಯರ್ಸ್ ಅವ್ರುಗಳಲ್ಲಿ ಬ್ಲಡ್ ಶುಗರ್ ಲೆವೆಲ್ ಏರುಪೇರಾಗಿ ದೇ ಕನ್ಸಿಡರ್ಡ್ ಆಸ್ ಡಯಾಬಿಟಿಕ್, ಆಮೇಲೆ ಲೈಫ್ ಲಾಂಗ್ ಮಾತ್ರ ತೊಗೋಬೇಕು ಅಂತ ಹೇಳಿದ್ದಾರೆ. ಇವ್ರನ್ನೂ ಎಲ್ಲ ಗಮನದಲ್ಲಿ ಮನಸ್ಸಿನಲ್ಲಿ ಇಟ್ಕೊಂಡು ಅವ್ರಗಳ ಹ್ಯಾಬಿಟ್ಸ್ನಲ್ಲಿ ಬದಲಾವಣೆ ತಂದು ಆಹಾರ ಪದ್ಧತಿಯಲ್ಲಿ ಬದಲಾವಣೆ ತರಬೇಕು ಅಂತ ಹೇಳಿದ್ರೆ ಇಟ್ಸ್ ಅ ಬಿಗ್ ಚಾಲೆಂಜ್ ಫಾರ್ ಅಸ್. ಇವಾಗ ಐ ಥಿಂಕ್ ಎವ್ರಿ 1 in 5 person ವೆನ್ ಲಾಸ್ಟ್ ಟೈಮ್ ನಾನು ಸ್ಟ್ಯಾಟಿಸ್ಟಿಕ್ಸ್ ನೋಡಿದಾಗ ದೇ ಹ್ಯಾವ್ ಹೈ ಬ್ಲಡ್ ಶುಗರ್ ಲೆವೆಲು ಏನಾದ್ರು ಒಂದು. ನೀವು ಹೇಳ್ತಾ ಇರೋದು ಹಾಗಾದರೆ ಬರೀ ಆಹಾರ ಪದ್ಧತಿಯನ್ನೇ ಅಳವಡಿಸ್ಕೊಂಡು ಪೂರ್ತಿಯಾಗಿ ನಿಯಂತ್ರಣ ಮಾಡ್ಬೋದು ಅಂತ. ಯಾರಾದರೂ ಬರ್ತಾರೆ ನಿಮಗೆ ಈ ಥರ ನನಗಿದೆ ಅಂತ, ಜಸ್ಟ್ ಒಂದು ಬ್ರೀಫಾಗಿ ಹೇಳ್ತೀರಾ, ಏನು ಸಜೆಸ್ಟ್ ಮಾಡ್ತೀರಾ ಅವ್ರಿಗೆ? ವಾಟ್ ಇಸ್ ಇಟ್ ದಟ್ ಯು ಶೆಲ್ ದೆಮ್ ಟು ಇನ್ಕಾರ್ಪೊರೇಟ್ ಇನ್ ಎವ್ರಿ ಡೇ ಲೈಫ್, ಆಹಾರ ಪದ್ಧತಿ ಗಮನದಲ್ಲಿಟ್ಕೊಂಡು? ಖಂಡಿತ ನಾವು ಯಾವಾಗಲೂ ರೂಟ್ ಕಾಸ್ಗೆ ಹೋಗ್ತೀವಿ ಹರ್ಷ ಅವರೇ. ಯಾವ ಮೂಲ ಕಾರಣದಿಂದ ಈ ರೋಗ ಬಂದಿದೆ ಅಂತ ಕಂಡಿಡಿದ್ರೆ ಈಸಿಯಾಗಿ ಸಾಲ್ವ್ ಮಾಡು. ಓಕೆ, ಡಯಾಬಿಟಿಸಲ್ಲಿ 2 ವಿಷಯ ನೋಡ್ತೀವಿ, ಒಂದು ಸಿಮ್ಟಮ್ಸ್, ಇನ್ನೊಂದು ರೂಟ್ ಕಾಸ್. ಸಿಮ್ಟಮ್ಸಲ್ಲಿ ಬ್ಲಡ್ ಶುಗರ್ ಜಾಸ್ತಿ ಆಗುತ್ತೆ, ಬಟ್ ರೂಟ್ ಕಾಸ್ಗೂ ಬ್ಲಡ್ ಶುಗರ್ಗೂ ಏನೂ ಸಂಬಂಧ ಇಲ್ಲ.
ರೂಟ್ ಕಾಸ್ ಬಂದ್ಬಿಟ್ಟು ಇನ್ಸುಲಿನ್ ರೆಸಿಸ್ಟೆನ್ಸ್ ಅಂತ ಒಂದು ರೂಟ್ ಕಾಸ್ ಇದೆ, ಇನ್ನೊಂದು ಬೀಟಾ ಸೆಲ್ ಲಾಸ್ ಅಂತ ಇದೆ. ಸೊ ಇನ್ಸುಲಿನ್ ರೆಸಿಸ್ಟೆನ್ಸ್ ಅಂದರೆ ಏನು ಅಂತ ನೀವು ನೋಡಿದ್ರೆ, ವೆನ್ ವಿ ಈಟ್ ಸ್ಯಾಚುರೇಟೆಡ್ ಫ್ಯಾಟ್, ದಟ್ ಇಸ್ ಅನಿಮಲ್ ಫುಡ್ಸ್, ಮೀಟ್, ಫಿಶ್, ಎಗ್ಸ್ ಆರ್ ಡೇರಿ ಪ್ರಾಡಕ್ಟ್ಸಲ್ಲಿ ಸ್ಯಾಚುರೇಟೆಡ್ ಫ್ಯಾಟ್ ಬರುತ್ತೆ ಜಾಸ್ತಿ. ಮಿಲ್ಕ್, ಕರ್ಡ್ಸ್, ಬಟರ್ ಮಿಲ್ಕ್, ಗೀ, ಬಟರ್ ಇವೆಲ್ಲ ಬರುತ್ತೆ. ಆ್ಯಂಡ್ ಕೆಲವು ಪ್ಲಾಂಟ್ ಫುಡ್ಸ್ ಆಲ್ಸೋ, ಆಯಿಲ್ಸ್ ಹ್ಯಾವ್, ಎಸ್ಪೆಷಲಿ ಕೋಕೋನಟ್ ಆಯಿಲ್, ಪಾಮ್ ಆಯಿಲ್ ಇದರಲ್ಲಿ ಜಾಸ್ತಿ ಇದೆ, ಬಾಕಿ ಆಯಿಲ್ಸಲ್ಲಿ ಸ್ವಲ್ಪ ಕಮ್ಮಿ ಇದೆ. ಸೊ ಇವೆಲ್ಲ ನಾವು ತಿಂದಾಗ ದ ಸ್ಯಾಚುರೇಟೆಡ್ ಫ್ಯಾಟ್ ಗೋಸ್ ಟು ದ ಲಿವರ್, ಮಸಲ್ಸ್, ಪ್ಯಾನ್ಕ್ರಿಯಾಸ್, ಇಲ್ಲಿ ಹೋಗಿ ಅಂಟ್ಕೊಳ್ಳುತ್ತೆ. ಆ್ಯಂಡ್ ಅಲ್ಲಿ ಇಟ್ ಕ್ರಿಯೇಟ್ ಸಮಥಿಂಗ್ ಕಾಲ್ಡ್ ಆಕ್ಸಿಡೇಟಿವ್ ಸ್ಟ್ರೆಸ್, ಅಂದರೆ ಡ್ಯಾಮೇಜ್ ಸೆಲ್ ಡ್ಯಾಮೇಜ್. ಆ ಡ್ಯಾಮೇಜ್ ಆದಾಗ ನಾವು ಏನೇ ಊಟ ಮಾಡಿದರೂ ಸೆಲ್ ಅಂದರೆ ಕಣು ಅಲ್ವಾ, ಒಂದೊಂದು ಕಣು ಒಳಗಡೆ ಹೋಗಬೇಕು. ಕಣು ಒಳಗಡೆ ಹೋದ್ರೇ ಇಟ್ಸ್ ಯೂಸ್ಫುಲ್, ಎನರ್ಜಿಯಾಗಿ ಉಪಯೋಗ ಆಗುತ್ತೆ. ಬಟ್ ಕಣು ಒಳಗಡೆ ಹೋಗೋದಕ್ಕೆ ಯು ನೀಡ್ ಟು ಹ್ಯಾವ್ ಅ ಪ್ರಾಪರ್ ಹೆಲ್ತಿ ಸೆಲ್. ಆ ಸೆಲ್ಲಲ್ಲಿ ಡ್ಯಾಮೇಜ್ ಆಗಿಬಿಟ್ಟಿದೆ ಅಂದರೆ ನಾವು ತಿನ್ನೋ ಆಹಾರ ಕಣು ಒಳಗಡೆ ಹೋಗೋಕ್ಕಾಗಲ್ಲ. ಸ್ಟಮಕ್ ಡೈಜೆಸ್ಟಿವ್ ಸಿಸ್ಟಮಿಂದ ರಕ್ತಕ್ಕೆ ಹೋಗುತ್ತೆ, ರಕ್ತದಿಂದ ಕಣು ಒಳಗಡೆ ಹೋಗೋಕ್ಕೆ ಬ್ಲಾಕ್ ಆಯಿತು ಅಂದರೆ ಎಲ್ಲಿ ಹೋಗುತ್ತೆ, ಅಲ್ಲಿ ರಕ್ತದಲ್ಲೇ ಇರುತ್ತೆ. ಅದರಿಂದ ರಕ್ತ ಟೆಸ್ಟ್ ಮಾಡಿದಾಗ ಹೈ ಬ್ಲಡ್ ಶುಗರ್ ಎಲ್ಲ ಜಾಸ್ತಿ ಶುಗರ್ ರಕ್ತದಲ್ಲೇ ಉಳ್ಕೊಂಡ್ಬಿಟ್ಟಿದೆ, ಒಂದೊಂದು ಕಣು ಒಳಗಡೆ ಹೋಗ್ತಾ ಇಲ್ಲ. ಅದರಿಂದ ಡಯಾಬಿಟಿಸ್ ಅವರು ಸುಸ್ತಾಗಿರ್ತಾರೆ, ಟಯರ್ಡ್ ಆಗಿರ್ತಾರೆ, ಎಷ್ಟೇ ತಿಂದರೂ ಶಕ್ತಿ ಬರಲ್ಲ, ಬಿಕಾಸ್ ಸೆಲ್ ಒಳಗಡೆ ಹೋಗ್ತಾ ಇಲ್ಲ, ಆ ಶಕ್ತಿ ಉಪಯೋಗ ಮಾಡೋಕ್ಕಾಗ್ತಾ ಇಲ್ಲ. ಆ್ಯಂಡ್ ಈ ಇನ್ಸುಲಿನ್ ರೆಸಿಸ್ಟೆನ್ಸ್ ಹೇಗೆ ಸರಿ ಮಾಡಬೇಕು ಅಂದರೆ, ಆ ಸ್ಯಾಚುರೇಟೆಡ್ ಫ್ಯಾಟ್ ಕಮ್ಮಿ ಮಾಡಿಕೊಂಡು, ಫೈಬರ್ ಜಾಸ್ತಿ ಮಾಡಿಕೊಂಡು, ಆ್ಯಂಟಿ ಆಕ್ಸಿಡೆಂಟ್ಸ್ ಜಾಸ್ತಿ ಮಾಡ್ತಿದ್ರೆ ನಾವು ಡಯಾಬಿಟಿಸ್ ರಿವರ್ಸ್ ಮಾಡೋಕ್ಕಾಗುತ್ತೆ. ಇದನ್ನು ಯಾಕೆ ಹಚ್ಚೋದನ್ನವ್ರೆ ಇವರು ಬೇರೆ ಡಾಕ್ಟರ್ಸ್ ಎಲ್ಲ ಅಷ್ಟೊಂದು ಇನಿಷಿಯೇಟಿವ್ ತೊಗೊಂಡು ಮಾಡಿಲ್ಲ? ಏನು ಇದು ದಿಸ್ ಕಮ್ಸ್ ಅಸ್ ಅ ಶಾಕಿಂಗ್ ಫ್ಯಾಕ್ಟ್ ಫಾರ್ ಮೀ ಆಲ್ಸೋ. ಸಾಯೋ ತನಕ ಮಾತ್ರೆಗಳನ್ನು ತಗೊಳ್ಳಿ ಅಂತ ಹೇಳಿ ಬರೀ ಅಟ್ ದ ಬಾಡಿ ಲೆವೆಲ್ ಮೆಡಿಸಿನ್ ಕೊಡ್ತಾರೆ. ಏನಕ್ಕೆ ಎಲ್ಲರೂ ಈ ಇನಿಷಿಯೇಟಿವ್ ತೊಗೊಂಡು ರೂಟ್ ಕಾಸಿಗೆ ಹೋಗಿ ಬದಲಾವಣೆ ತರೋಕ್ಕೆ ಅಟೆಂಪ್ಟ್ ಮಾಡ್ತಾ ಇಲ್ಲ? ದಟ್ ದಿಸ್ ಇಸ್ ಬ್ಯಾಫ್ಲಿಂಗ್ ಕ್ವೆಶ್ಚನ್ ಫಾರ್ ಮೀ ಆಲ್ಸೋ. ಬರೀ ದೇಹಕ್ಕೆ ಮಾತ್ರೆ ನುಂಗಿಸ್ತಾ ಇದ್ರೆ ಡಸಂಟ್ ಮೇಕ್ ಎನಿ ಸೆನ್ಸ್. ಇವಾಗ ನೀವು ಹೇಳಿದ 100% ಸತ್ಯ ಅಲ್ವಾ? ನೀವು ಹೇಳಿದ್ರೆ ರೂಟ್ ಕಾಸಿಗೆ ಹೋಗ್ತೀರಾ, ಅದು ಏನು ಕಾರಣ ಅಂತ ಹೇಳಿ ಕೂತು ಮಾತಾಡಿ ನೀವು 3 ಅವರ್ ಹೇಳಿದ್ರಲ್ವಾ, ಏನಕ್ಕೆಲ್ಲ ವೈ ಇಸ್ ಅಲೋಪತಿ ಡಾಕ್ಟರ್ಸ್ ಟೇಕಿಂಗ್ ದಿಸ್ ಇನಿಷಿಯೇಟಿವ್? I would say there are 3 reasons, Harsha. One is ಟೈಮ್ ಇಲ್ಲ. ಈಗ ಒಂದು ಹಾಸ್ಪಿಟ್ಲಲ್ಲಿ ನೀವು ಕನ್ಸಲ್ಟೇಷನ್ಸ್ ಮಾಡ್ತಾ ಇದ್ರೆ ಒಂದು ಅನ್ಅಫಿಷಿಯಲ್ ಟೈಮ್ ಲಿಮಿಟ್ ಅಂತ ಇರುತ್ತೆ. 15 to 20 ಮಿನಿಟ್ಸಿಂದ ಜಾಸ್ತಿ ನೀವು ತೊಗೊಂಡ್ರೆ ರಿಸೆಪ್ಷನಿಸ್ಟ್ ಅಥವಾ ಅಡ್ಮಿನ್ ಪರ್ಸನ್ ಬಂದು ಕೇಳ್ತಾರೆ, ಏನಾಯಿತು, ಏನಾದ್ರು ಪ್ರಾಬ್ಲಮ್ ಆಗ್ತಾ ಇದೆಯಾ ಅಂತ ಬಂದು ಕೇಳ್ತಾರೆ. ಯಾಕೆ ಅಂದರೆ ಅಷ್ಟು ಜನ ಇದ್ದಾರೆ ಹೆಲ್ಪ್ ಮಾಡೋಕ್ಕೆ. ಏನು ಮಾಡ್ತೀರಾ, 50 ಜನ ಆಚೆ ಕೂತಿರ್ತಾರೆ, ಒಬ್ರೊಬ್ರ ಹತ್ರ ಮಾತಾಡಬೇಕು. ಒಂದು ದಿವಸದಲ್ಲಿ 3 ಅವರ್ ಒಬ್ರಿಗೆ ಕನ್ಸಲ್ಟೇಷನ್ ಮಾಡಿದರೆ ಎಷ್ಟು ಜನ ನೋಡ್ಬೋದು? 3-4 ಜನ. ಬಾಕಿ ಜನ ಎಲ್ಲೋಗ್ಲಿ? ಹೆಲ್ಪ್ ಮಾಡಲೇಬೇಕು. ಆ್ಯಸ್ ಅ ಡಾಕ್ಟರ್ ಇಟ್ಸ್ ಮೈ ಡ್ಯೂಟಿ ಟು ಹೆಲ್ಪ್ ಎವ್ರಿ ಒನ್ ಟು ದ ಬೆಸ್ಟ್ ಆಫ್ ಮೈ ಎಬಿಲಿಟಿ. ಸೊ ಅಷ್ಟು ಜನ ಆಚೆ ಕೂತಿದ್ರೆ ನಾವು ಕಮ್ಮಿ ಟೈಮೇ ನೋಡೋಕ್ಕಾಗತ್ತೆ. ಸೊ ಟೈಮ್ ಇಲ್ಲ. ಸೆಕೆಂಡ್ ಒನ್, ಟ್ರೈನಿಂಗ್ ಇಲ್ಲ. ನನ್ನ ಕೋರ್ಸ್ BNOS ಕೋರ್ಸಲ್ಲಿ 1 year ನ್ಯೂಟ್ರಿಷನ್ ಸಬ್ಜೆಕ್ಟ್ ಇದೆ. ಬೇರೆ MBBS ಕೋರ್ಸೆಲ್ಲ ನ್ಯೂಟ್ರಿಷನ್ ಅಂತ ಸಬ್ಜೆಕ್ಟೇ ಇಲ್ಲ. ಆ್ಯಂಡ್ ನ್ಯೂಟ್ರಿಷನಿಸ್ಟ್ ಲರ್ನ್ಸ್ ಅಬೌಟ್ ನ್ಯೂಟ್ರಿಷನ್, ಡಾಕ್ಟರ್ಸ್ ಡೋಂಟ್ ರಿಯಲಿ ಲರ್ನ್ ಅಬೌಟ್ ನ್ಯೂಟ್ರಿಷನ್. ಒಂದು 2 weeks ಗೆಸ್ಟ್ ಲೆಕ್ಚರ್ ಆ ಥರ ಇರುತ್ತೆ, ಬೇಸಿಕ್ಸ್ ಕಲಿತೀವಿ, ಬಟ್ ಅದು ಮೇಲೆ ಎಕ್ಸ್ಟ್ರಾ ಕಲಿಯಲ್ಲ. ಆ್ಯಂಡ್ ನಾವು ಕೂಡ 1 year ಕಲ್ತಿರೋದಲ್ಲಿ ಮ್ಯಾಕ್ಸಿಮಮ್ ನ್ಯೂಟ್ರಿಷನ್ ಬಂದುಬಿಟ್ಟು ಡೆಫಿಷಿಯನ್ಸೀಸ್ ಬಗ್ಗೆ ಇದೆ. ನೀವು ಸ್ಕೂಲಲ್ಲಿ ಸಿಲೆಬಸ್ ಕೂಡ ನೋಡಿ, ಸ್ಕೂಲ್ ಸಿಲೆಬಸ್ಸಲ್ಲಿ ಏನು ಬರುತ್ತೆ? ನ್ಯೂಟ್ರಿಷನ್, ರಿಕೆಟ್ಸ್, ವಿಟಮಿನ್ ಡಿ ಡೆಫಿಷಿಯನ್ಸಿ, ವಿಟಮಿನ್ ಬಿ ಡೆಫಿಷಿಯನ್ಸಿ, ವಿಟಮಿನ್ ಎ ಡೆಫಿಷಿಯನ್ಸಿ, ಬ್ಲೈಂಡ್ನೆಸ್ ಆಗುತ್ತೆ. ಇದೆಲ್ಲ ನಾವು ಓದಿದ್ದೀವಿ. ಸ್ಯಾಚುರೇಟೆಡ್ ಫ್ಯಾಟ್ ಬಗ್ಗೆ ಓದಿಲ್ಲ, ಸಿಲೆಬಸ್ಸಲ್ಲೇ ಇಲ್ಲ. ಆ್ಯಂಡ್ ದ್ಯಾಟ್ಸ್ ಬಿಕಾಸ್ ವೆನ್ ರಿಸರ್ಚ್ ಹ್ಯಾಪನ್ಸ್ ಇಟ್ ಟೇಕ್ಸ್ ಅಪ್ರಾಕ್ಸಿಮೇಟ್ಲಿ 20 years ಟು ರೀಚ್ ದ ಸಿಲೆಬಸ್. ಸೊ ಈಗ ಹಾರ್ಟ್ ಡಿಸೀಸ್ ರಿವರ್ಸ್ ಮಾಡ್ಬೋದು ಅನ್ನೋ ರಿಸರ್ಚ್ 1991 ಫಸ್ಟ್ ಪಬ್ಲಿಷ್ ಆಗಿತ್ತು. ಇವತ್ತು ಎಲ್ಲರೂ ಹಾರ್ಟ್ ಡಿಸೀಸ್ ರಿವರ್ಸಲ್ ಬಗ್ಗೆ ಮಾತಾಡ್ತಾ ಇದ್ದಾರೆ. ಎಷ್ಟು ವರ್ಷ? 35 ವರ್ಷ ಆಗಿದೆ. ಓಕೆ, ಸೊ ಟೈಮ್ ಆಗುತ್ತೆ ಸಿಲೆಬಸ್ಗೆ ಬರೋಕ್ಕೆ. ದಟ್ಸ್ ದ ಸೆಕೆಂಡ್ ಪ್ರಾಬ್ಲಮ್. ಥರ್ಡ್ ಪ್ರಾಬ್ಲಮ್ ಇಸ್ ದ ಮೈಂಡ್ಸೆಟ್. ಓಕೆ, ತುಂಬ ಡಾಕ್ಟರ್ಸ್ ಇವತ್ತು ಕೂಡ ನಾವು ತುಂಬ ಡಾಕ್ಟರ್ಸ್ ಹತ್ರ ಮಾತಾಡ್ತಾನೇ ಇರ್ತೀವಿ, ನೀವು ಮಾಡಿ ಹೇಳ್ಕೊಡಿ ನಿಮ್ಮ ಪೇಷಂಟ್ಸ್ಗೆ ಅಂತ. ಪ್ರತಿಯೊಬ್ಬರು ದೇ ಹ್ಯಾವ್ ಅ ಮೈಂಡ್ಸೆಟ್, ಆರ್ ಅಂದರೆ ಡಾಕ್ಟರ್ಸ್ ಹ್ಯಾವ್ ಅ ಮೈಂಡ್ಸೆಟ್ ಅಂತ ಹೇಳ್ತಾ ಇಲ್ಲ. ಇಟ್ಸ್ ಸಮಥಿಂಗ್ ದಟ್ಸ್ ಟಾಟ್. ಓಕೆ, ದಟ್ ಪೇಷಂಟ್ಸ್ಗೆ ಪೇಷಂಟ್ಸ್ ಹೆಲ್ತ್ ಇಸ್ ದ ಪ್ರಯಾರಿಟಿ.
ಅಕಸ್ಮಾತು ಅವರು ಲೈಫ್ ಸ್ಟೈಲ್ ಚೇಂಜ್ ಮಾಡಲಿಲ್ಲ ಅಂದರೆ ಯು ಹ್ಯಾವ್ ಫೇಲ್ಡ್ ಆಸ್ ಅ ಡಾಕ್ಟರ್, ವಿಚ್ ಇನ್ ಅ ವೇ ಇಟ್ಸ್ ಟ್ರೂ. ಓಕೆ, ಇಫ್ ಯು ಲುಕ್ ಎಟ್ ಇಟ್ ಫ್ರಮ್ ದ ಅದರ್ ವೇ ಆಸ್ ಅ ಡಾಕ್ಟರ್, ನಾನೀಗ ಒಂದು ಪೇಷಂಟ್ ಜೊತೆಗೆ ಇದ್ದೀನಿ, ಬರೀ 10 ನಿಮಿಷ 15 ನಿಮಿಷ ಮಾತ್ರ ಮಾತಾಡ್ಬೋದು ಅವ್ರ ಹತ್ರ. ಓಕೆ, ಎಷ್ಟು ಹೇಳ್ಕೊಡ್ಲಿ ಡಯಟ್ ಬಗ್ಗೆ? ಸರಿ ಹೇಳ್ತೀನಿ, ನೀವು ಪ್ಲಾಂಟ್ ಬೇಸ್ಡ್ ಡಯಟ್ ಫಾಲೋ ಮಾಡಿ, ಹೋಲ್ಸಮ್ ಫುಡ್ಸ್ ತಿನ್ನಿ, ಹಣ್ಣು ತರಕಾರಿ ಜಾಸ್ತಿ ತಿನ್ನಿ, ಅಷ್ಟೇ ಹೇಳೋಕ್ಕಾಗತ್ತೆ, ಜಾಸ್ತಿ ಏನು ಹೇಳೋಕ್ಕಾಗಲ್ಲ. ಆ್ಯಂಡ್ ಅವ್ರು ಫಾಲೋ ಮಾಡಲಿಲ್ಲ ಅಂದರೆ ಶುಗರ್ ಲೆವೆಲ್ ಕಮ್ಮಿ ಆಗುತ್ತಾ, ಜಾಸ್ತಿ ಆಗುತ್ತಾ? ಜಾಸ್ತಿನೇ ಆಗುತ್ತೆ. ಸೊ ಮೆಡಿಸಿನ್ ಕೊಟ್ಟು ಕಳಿಸ್ತೀನಿ. ದ ಸಿಸ್ಟಮ್ ಹ್ಯಾಸ್ ಟು ಚೇಂಜ್. ಸಿಸ್ಟಮ್ ಚೇಂಜ್ ಮಾಡಿಬಿಟ್ಟು ಒಂದೊಂದು ಡಾಕ್ಟರ್ಗೂ ಒಂದೊಂದು ಪೇಷಂಟ್ ಜೊತೆಗೆ ಸ್ವಲ್ಪ ಜಾಸ್ತಿ ಟೈಮ್ ಸಿಕ್ಕಿದ್ರೆ, ಒಂದು ಕನ್ಸಲ್ಟೇಷನ್ ಆದಮೇಲೆ ಫಾಲೋ ಅಪ್ ಆಟೋಮ್ಯಾಟಿಕ್ಕಾಗಿ ಆಗಿದ್ರೆ, ಡಾಕ್ಟರ್ ಜೊತೆಗೆ ಲೈಫ್ ಸ್ಟೈಲ್ ಚೇಂಜ್ ಮಾಡೋಕ್ಕೆ ಒಂದು ಟೀಮ್ ಇದ್ದರೆ ಆ್ಯಂಡ್ ಅವರು ಫಾಲೋ ಅಪ್ ಮಾಡಿ ಖಂಡಿತ ಪೇಷಂಟ್ಸ್ ಚೇಂಜ್ ಮಾಡ್ತಾರಾ ಅಂತ ಚೆಕ್ ಮಾಡಿ ಅವ್ರಿಗೆ ಸಪೋರ್ಟ್ ಕೊಟ್ಟು ಫಾಲೋ ಅಪ್ ಮಾಡಿಸಿದ್ರೆ, ಚೇಂಜ್ ಮಾಡಿಸಿದ್ರೆ, ದಿ ಸಿಸ್ಟಮ್ ವಿಲ್ ವರ್ಕ್. ದಟ್ಸ್ ವಾಟ್ ವಿ ಆರ್ ಟ್ರೈಂಗ್ ಟು ಡು. ಸೊ ಇದು ನಿಮ್ಮ ಜೀವನದ ಮಿಷನ್ ಅಂತ ಹೇಳ್ಬೋದಾ? ಖಂಡಿತ. ಖಂಡಿತ. ಏನಕ್ಕೆ ಅಚ್ಯುತನವರೇ ಇಷ್ಟೊಂದು ಪ್ಯಾಕೇಜ್ಡ್ ಫುಡ್ಗೆ ಡಿಮಾಂಡ್ ಜಾಸ್ತಿ ಆಗಿದೆ? ಯಾಕಂದ್ರೆ ನನ್ನ ಮನೆಯಲ್ಲಿ ಇವತ್ತಿಗೂ ಒಂದು ಏನು ಪ್ಯಾಕೆಟಿಂದ ತಿನ್ನಲ್ಲ ನಾವು. ನಾನು ಇದೆಲ್ಲ ಲಾಸ್ಟ್ ಬೀಗನ್ ಇದಕ್ಕೆ ಹೋಗಿ ಮತ್ತು ಇವರೆಲ್ಲ ನೋಡಿದಾಗ ನಾನು ಅವ್ರು ಮಾತಾಡೋದು ಕೇಳಿ ನಂಗೆ ಅರ್ಥ ಆಗಲಿಲ್ಲ. ಯಾಕಂದ್ರೆ ನಮ್ಮ ಅಬ್ರಿಗೆ ಹಂಗಿಲ್ಲ. ಇವತ್ತಿಗೂ ಪ್ಯಾಕೆಟಿಂದ ನಾವು ಎಂಥದ್ದು ತಿನ್ನಲ್ಲ ಮನೆಗೆಲ್ಲ. ಇನ್ಫ್ಯಾಕ್ಟ್ ಚಪಾತಿನೂ ಸಹ ಹಂಚಿಂದ ತಟ್ಟೆಗೆ ಬರಬೇಕು. ಇಟ್ಸ್ ನಾಟ್ ಅಬೌಟ್ ಡಿಮ್ಯಾಂಡಿಂಗ್ ಆಯ್ತಾ, ಆದರೆ ಆ ಥರ ಆಹಾರ ಸೇವನೆ ಮಾಡೋದ್ರಿಂದ ನಂಗೆ ಗೊತ್ತು ನನ್ನ ದೇಹ ಯಾವ ರೀತಿ ಇದೆ, ಮನಸ್ಸು ಹೇಗಿರುತ್ತೆ, ಆ ಮನೆ ವಾತಾವರಣ ಹೆಂಗಿರುತ್ತೆ. ಯಾಕೆ ಇವರೆಲ್ಲ ಈ ಇಮಿಡಿಯೇಟ್ ಫಿಕ್ಸಸ್ಗೆ ಹೋಗ್ತಾರೆ? ಅಷ್ಟೊಂದು ಸೋಂಬೇರಿ ಆಗ್ಬಿಟ್ಟಿದ್ದಾರೆ ಜನ, ಅಡುಗೆ ಮಾಡ್ಕೊಳ್ದೇನೆ ಇರೋಷ್ಟು. ಇಟ್ಸ್ ಎಫೆಕ್ಟಿಂಗ್ ಎವ್ರಿ ಒನ್ ರೈಟ್. ಆ ಚಿಕ್ಕ ವಯಸ್ಸಿಗೆ ಇವಾಗ ನಾನು ಐ ವಾಸ್ ರೀಡಿಂಗ್ ಅ ಕಪಲ್ ಆಫ್ ಆರ್ಟಿಕಲ್ಸ್. 9 ವರ್ಷ 10 ವರ್ಷಕ್ಕೆ ಹುಡುಗಿರು ಪ್ಯೂಬರ್ಟಿ ಕ್ರಾಸ್ ಆಗ್ತಾ ಇದ್ದಾರೆ. ಬಟ್ ಐ ಮೀನ್ ಐ ವಾಸ್ ರಿಯಲಿ ಶಾಕ್ ಟು ಹಿಯರ್ ದೀಸ್ ಥಿಂಗ್ಸ್. ಖಂಡಿತ. ಇನ್ಫ್ಯಾಕ್ಟ್ Harsha, I have a slightly different perspective on that. Yes, everyone looks for convenience. ಒಂದು ವಿಷಯ ಸ್ವಲ್ಪ ಬೇಗ ಆಗುತ್ತೆ, ಬೇರೆ ಯಾರಾದರೂ ಮಾಡಿಕೊಡ್ತಾರೆ, ಆರಾಮಾಗಿ ಒಂದು ವಿಷಯ ಆಗೋಗ್ಬಿಡುತ್ತೆ ಅಂದರೆ ನಾವೆಲ್ಲರೂ ನ್ಯಾಚುರಲ್ ಆಗಿ ಅದೇ ಸೆಲೆಕ್ಟ್ ಮಾಡ್ತೀವಿ. ಐ ವುಡ್ ಸೇ ದಟ್ ದ ಇಂಡಸ್ಟ್ರಿ ಹ್ಯಾಸ್ ಟು ಚೇಂಜ್. ಅದಾಗತ್ತಾಯ್ತು ನಂಗಂತೂ. ಬಿಕಾಸ್ ದೀಸ್ ಗೈಸ್ ಆರ್ ಸೋ ಡಾಮಿನೆಂಟ್. ಯು ಸಾಫಿಕ್ ಪೀಪಲ್, ವುಮೆನ್ ಆ್ಯಂಡ್ ವರುಣ್, ಆಲ್ ದೀಸ್ ಪೀಪಲ್ ಎಷ್ಟು ಎಫರ್ಟ್ ಹಾಕ್ತಾ ಇದ್ದೀವಿ ಅಂದರೆ ಜನಕ್ಕೆ ನಿಮಗೆ ಒಳ್ಳೇದಾಗುತ್ತೆ ತಿನ್ನಿ ಅನ್ನೋದಕ್ಕೆ ನಾವು ಎಫರ್ಟ್ ಹಾಕಬೇಕಾ? ಹೌ ದ ಕಂಡೀಷನ್ ರೈಟ್? ಇಟ್ಸ್ ಎ ಶಾಕಿಂಗ್ ಟು ಮೀ. ಯಾಕೆ ಇಷ್ಟೊಂದು ಪಾಲಿಷ್ ಮಾಡಿಬಿಟ್ಟಿದ್ದಾರೆ? ಆ್ಯಂಡ್ ದೀಸ್ ದ ಇಂಡಸ್ಟ್ರಿ ಪೀಪಲ್ ಎಲ್ಲ ಪ್ಯಾಕೆಟ್ ತೊಗೊಳ್ಳಿ, ಫಾಸ್ಟ್ ಡೆಲಿವರಿ ಅಕ್ಕ ಏನೋ ಈ ಬ್ಲಿಂಕಿಟ್ ಅದು ಇದೆಲ್ಲ ಬಂತು, ಇನ್ನೂ ಹಾಳಾಗೋಯ್ತು. ಎವ್ರಿಥಿಂಗ್ ಹ್ಯಾಸ್ ಟು ಬಿ ಇನ್ಸ್ಟಂಟೇನಿಯಸ್. ಯಾರು 10 ನಿಮಿಷದಲ್ಲಿ ಡೆಲಿವರಿ ಮಾಡೋಕ್ಕಾಗತ್ತೆ? ಏನೋ ಆರ್ಡರ್ ಮಾಡಿದೆ ಗೀ ರೈಸೋ ಏನೋ ಸಹ ನಂಗೆ ಅರ್ಥನೇ ಆಗ್ತಾಯಿಲ್ಲ. ವೈ ಆರ್ ಪೀಪಲ್ ಫಾಲೋಯಿಂಗ್ ಇನ್ ಟು ದಿಸ್ ದ ಕ್ವಿಕ್ ಥಿಂಗ್? ಎವ್ರಿಥಿಂಗ್ ಹ್ಯಾಸ್ ಟು ಬಿ ಫಾಸ್ಟ್. That's true. And I also studied, and this is also the main reason why people, especially women, the PCOS problems, every 1 in 3 women that I come across here yoga ಮಾಡಕ್ಕೆ ಬರ್ತಾರೆ ಹೇಳ್ಸ್ಕೊಳಕ್ಕೆ. It's very very dominant. ಇಲ್ಲ ಫೈಬ್ರಾಯ್ಡು, n number of women related health issues. ಇದಕ್ಕೆಲ್ಲ ಫುಡೇ ಕಾರಣ ಅಂತ ಹೇಳ್ಬೋದಾ? What is your take on this? ಖಂಡಿತ PCOD is very closely linked with food. It's one of the main reasons. ಇನ್ಫ್ಯಾಕ್ಟ್ AGEs ಅಂತ ಒಂದು ಕಾಂಪೌಂಡ್ ಇದೆ, ವಿಚ್ ಇಸ್ ಈಗ ನಾವು ಒಂದು ಆಹಾರ ರೋಸ್ಟ್ ಮಾಡಿದರೆ ಬ್ರೌನ್ ಕಲರ್ ಆಗುತ್ತಲ್ವಾ, ದಟ್ ಬ್ರೌನ್ ಕಲರ್ ಇಸ್ ಬಿಕಾಸ್ ಆಫ್ AGE ಫಾರ್ಮೇಷನ್, ಅಡ್ವಾನ್ಸ್ಡ್ ಗ್ಲೈಕೇಷನ್ ಎಂಡ್ ಪ್ರಾಡಕ್ಟ್ಸ್ ಅಂತ ಹೇಳ್ತೀವಿ. ವಿಮೆನ್ ವಿತ್ PCOD have a receptor in their ovaries which detects AGEs and responds to it. So ಈ ಬ್ರೌನ್ಡ್ ಫುಡ್ ಜಾಸ್ತಿ ತಿಂತ PCOD ಪ್ರಾಬ್ಲಮ್ ಜಾಸ್ತಿ ಆಗ್ತಾ ಹೋಗುತ್ತೆ. ಈಗ ತುಂಬ ಜನಕ್ಕೆ ಗೊತ್ತಿಲ್ಲ, ಬ್ರೌನ್ ಆಗಿರುವ ಫುಡ್, ರೋಸ್ಟ್ ಆಗಿರುವ ಆ್ಯಂಡ್ ಅದರಲ್ಲಿ ಕೂಡ ಎಸ್ಪೆಷಲಿ ಆ್ಯನಿಮಲ್ ಫುಡ್ಸ್. ಇಫ್ ಫಾರ್ ಎಕ್ಸಾಂಪಲ್ ನಿಮಗೆ ಒಂದು ಆಲೂಗಡ್ಡೆ ರೋಸ್ಟ್ ಮಾಡ್ತೀರಿ ಅಂತ ಇಟ್ಕೊಳ್ಳಿ, ಕಂಪೇರ್ಡ್ ಟು ರೋಸ್ಟಿಂಗ್ ಅ ಪನೀರ್ ಆರ್ ರೋಸ್ಟಿಂಗ್ ಅ ಚಿಕನ್, ರೈಟ್? ಚಿಕನ್ ಮತ್ತು ಪನ್ನೀರಲ್ಲಿ ಆಲ್ಮೋಸ್ಟ್ 70-80 times more AGEs are there. Plant foods have very few AGEs even when you roast it. So main ಆಗಿ animal based foods and fried foods and foods cooked in oil or cooked at a high temperature, ಇದೆಲ್ಲ ಜಾಸ್ತಿ ತಿಂತ PCOD ಪ್ರಾಬ್ಲಮ್ ಗೆಟ್ಸ್ ವರ್ಸ್ ಆ್ಯಂಡ್ ವರ್ಸ್. ನೀವು ಹೇಳಿದ್ರಲ್ವಾ
ಕನ್ವೀನಿಯೆಂಟ್ ಫುಡ್ಸ್ 10 ಮಿನಿಟ್ಸ್ ಡೆಲಿವರಿ ಆರ್ಡರ್ ಮಾಡಿದಾಗ ಅಲ್ಲಿ ಕೂಡ ಐ ಬಿಲೀವ್ ದಟ್ ಇಫ್ ವಿ ಅಂಡರ್ಸ್ಟ್ಯಾಂಡ್ ಇಟ್ ಬೆಟರ್ ವಿ ಕ್ಯಾನ್ ಯೂಸ್ ಇಟ್ ಟು ಅವರ್ ಅಡ್ವಾಂಟೇಜ್. Yes, the industry has to change on one side, and the problem with that is industry is built for profit. No company has you or me as the priority. ಒಂದು ಕಂಪನಿ ಅಂದರೆ ಶೇರ್ ಹೋಲ್ಡರ್ಸ್ಗೆ ಪ್ರಾಫಿಟ್ ಕೊಡಬೇಕು, ಆ ಕಾರಣಕ್ಕೆ ಮಾತ್ರ ಮುಖ್ಯವಾಗಿ ಕಂಪನಿ ಎಸ್ಟಾಬ್ಲಿಷ್ ಆಗಿದೆ. ಸೊ ಆ ಪ್ರಕಾರ ನೀವು ನೋಡಿದರೆ ಯಾರು ಬ್ಲೇಮ್ ಮಾಡೋದು? CEO ಬ್ಲೇಮ್ ಮಾಡೋದಾ, ವರ್ಕರ್ ಬ್ಲೇಮ್ ಮಾಡೋದಾ, ಶೇರ್ ಹೋಲ್ಡರ್ಸ್ ಬ್ಲೇಮ್ ಮಾಡೋದಾ? ಯಾರು ಬ್ಲೇಮ್ ಮಾಡೋಕ್ಕಾಗಲ್ಲ. ಸಿಸ್ಟಮ್ ಆ ಥರ ಇದೆ ಅಷ್ಟೇ. ಬಟ್ ಆ ಸಿಸ್ಟಮ್ ಚೇಂಜ್ ಮಾಡ್ಕೋಬೇಕು, ಸೋಷಿಯಲ್ ಎಂಟರ್ಪ್ರೈಸ್ ಬರಬೇಕು. ಅಟ್ ದ ಸೇಮ್ ಟೈಮ್ ಜನರಿಗೆ ಒಬ್ರೊಬ್ರಿಗೆ ಈ ಆಹಾರ ಬಗ್ಗೆ ಅರ್ಥ ಆಗೋಗ್ಬಿಟ್ರೆ ಅವರು ಕರೆಕ್ಟಾಗಿ ಸೆಲೆಕ್ಟ್ ಮಾಡ್ತಾರೆ ಚಾಯ್ಸಸ್. ಫಾರ್ ಎಕ್ಸಾಂಪಲ್, ಇವತ್ತು ನಾನು ಊಟ ಮಧ್ಯಾಹ್ನ ಬ್ಲಿಂಕಿಟಿಂದ ಆರ್ಡರ್ ಮಾಡಿದೆ. ಓಕೆ, ಕ್ಲಿನಿಕಲ್ಲಿ ಇದ್ದೆ, ಟೈಮ್ ಇಲ್ಲ ನನಗೆ, 7:15 ಹೇಳಿದೆ. ಮನೆಯಿಂದ ನಾನು 8:15 ಹೊರಡಬೇಕು. ಆ 1 ಅವರಲ್ಲಿ ರೆಡಿಯಾಗಿ ಮೆಡಿಟೇಷನ್ ಮಾಡಿ ಎಕ್ಸಸೈಸ್ ಮಾಡಿ ರೆಡಿಯಾಗಿ ಹೊರಡೋಕ್ಕೆ ಅದು ಕೂಡ ಟೈಮ್ ಸಿಗಲಿಲ್ಲ. ಹೇಗೋ ಅರ್ಧ ಬರ್ಧ ಮಾಡಿ ಹೊರಡ್ಬಿಟ್ಟೆ. ಕ್ಲಿನಿಕ್ಗೆ ಹೋಗಿ ಬೆಳಗ್ಗೆ 9:15 ಹಿಡಿದು 3 o'clock ತನಕ ಬ್ಯಾಕ್ ಟು ಬ್ಯಾಕ್ ಕನ್ಸಲ್ಟೇಷನ್ಸ್, 5 minutes ಬ್ರೇಕ್ ಕೂಡ ಇಲ್ಲ. ಏನು ಮಾಡೋದು? ಹಸಿವಾಗ್ತಾ ಇತ್ತು. ಹಂಗರ್ ಟೈಮಲ್ಲಿ ಕನ್ಸಲ್ಟೇಷನ್ಸ್ ಮಾಡಿದರೆ ಇಟ್ಸ್ ನಾಟ್ ಫೇರ್ ಟು ದ ಪೇಷಂಟ್ ಆಲ್ಸೋ. ಕರೆಕ್ಟಾಗಿ ಕಾನ್ಸಂಟ್ರೇಟ್ ಮಾಡೋಕ್ಕಾಗಲ್ಲ. ಸೊ ಬ್ಲಿಂಕಿಟಿಂದ ಆರ್ಡರ್ ಮಾಡಿದೆ. ಗ್ರೇಪ್ಸ್, ಬಾಳೆಹಣ್ಣು, ಜಾಕ್ ಫ್ರೂಟ್, ಇದು 3 ತಿಂದೆ ಇವತ್ತು ಲಂಚ್. ಈ ಥರ ಆರ್ಡರ್ ಮಾಡ್ಬೋದಲ್ವ? ಇಟ್ಸ್ ಆಲ್ ಅಬೌಟ್ ದಟ್ ಅವೇರ್ನೆಸ್ ಆ್ಯಂಡ್ ದ ಚಾಯ್ಸ್. ಸೊ ನಾವು ಅವೇರ್ ಆಗಿ ಕರೆಕ್ಟ್ ಆಪ್ಷನ್ಸ್ ಸೆಲೆಕ್ಟ್ ಮಾಡಿದರೆ ನಮಗೆ ಹೆಲ್ತ್ ಬರುತ್ತೆ. ಅಟ್ ದ ಸೇಮ್ ಟೈಮ್ ಇಫ್ ವಿ ಚೂಸ್ ದ ರಾಂಗ್ ಥಿಂಗ್ಸ್ ವಿ ಫಾಲ್ ಸಿಕ್. ನಾನು ಈ ಡೈರಿ ಪ್ರಾಡಕ್ಟ್ಸ್ ಬಗ್ಗೆ ಓದ್ತಾ ಇದ್ದೆ. ಚಿಕ್ಕ ಮಕ್ಕಳು, ಯಾಕಂದರೆ ನಾನು ಹುಟ್ಟಿದಾಗ ನಮ್ಮ ತಾಯಿ ಹಾಲು ಕುಡ್ದಾದ್ಮೇಲೆ ನಾನು ಹಾಲು ಕುಡ್ದದ್ದು ಸಖತ್ ಕಮ್ಮಿನೇ. ಪ್ರಾಬ್ಲಿ ಎರಡು ವರ್ಷ ಆದಮೇಲೆ ನಿಲ್ಲಿಸೇ ಅದಾದಮೇಲೆ ನಂಗೆ ಹಾಲಿನ ವಾಸನೆನೂ ಆಗ್ತಾ ಇರಲಿಲ್ಲ. ನಾನು ಹಾಲೇ ಕುಡ್ದಿಲ್ಲ ಚಿಕ್ಕದೇ. ನಾನು ಬರೀ ಮುದ್ದೆ ಮತ್ತು ಮನೇಲಿ ಏನೇನೋ ಮಾಡ್ಕೊಂಬರ್ತಾಯಿದ್ದೆ, ಅದರಲ್ಲಿ ತಿನ್ಕೊಂಬರ್ತಾಯಿದ್ದೆ. ಇವಾಗ ಸುಮಾರು ಎಲ್ಲ ಓದಾದ್ಮೇಲೆ ಗೊತ್ತಾಯ್ತು ನನಗೆ ಹಾಲಿಂದ ತುಂಬ ಮಕ್ಕಳಿಗೆ ಮತ್ತು ಅಡಲ್ಟ್ಸ್ಗೆ ದೇಹದಲ್ಲಿ ಬಹಳಷ್ಟು ಬದಲಾವಣೆಗಳಾಗ್ತಾ ಇದೆ ಅಂತ. ಹಾಲು ಕರಿಬೇಕಾದ್ರೂ ಎಲ್ಲ ಹಾರ್ಮೋನ್ ಇಂಜೆಕ್ಟ್ ಮಾಡಿ ಪ್ರೊಡಕ್ಷನ್ ಜಾಸ್ತಿ ಮಾಡೋಕ್ಕಂತ ಹಾಲು ಅದಕ್ಕೋಸ್ಕರ ಅಂತಲೇ ಹಾರ್ಮೋನ್ಸನ್ನು ಯೂಸ್ ಮಾಡ್ತಾರೆ ಹಸುಗಳ ಬಗ್ಗೆ ಅಂತ. ಹಾಲಿನ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು? ಖಂಡಿತ. ನಾನೊಂದು ಸ್ವಲ್ಪ ಕಾಂಟ್ರವರ್ಷಿಯಲ್ ಆಗಿ ಒಂದು ಸ್ಟೇಟ್ಮೆಂಟ್ ಹೇಳ್ತೀನಿ ಹರ್ಷ. ಪ್ಲೀಸ್ ಧಾರಾಳವಾಗಿ ಹೇಳಿ. ನಾವು ವೇದಿಕ್ ಟೈಮಲ್ಲಿ ಈಗ ಇದ್ದರೆ ನಮ್ಮ ಮನೆಯಲ್ಲಿ ಹಸು ಇರುತ್ತೆ, ನನ್ನ ಶೆಲ್ಫಲ್ಲಿ ತುಪ್ಪ ಇರುತ್ತೆ. ಹೌದು. ಯಾಕೆ? ಮನೇದು ಹಸು ಇರುತ್ತೆ, ನಮ್ಗೆ ಗೊತ್ತು ಅದಕ್ಕೆ ಏನು ಫೀಡ್ ಮಾಡ್ತಾ ಇದ್ದೀವಿ ನಾವು ಅಂತ. ಇಲ್ಲ, ಅದೇ ಕಾಂಟ್ರವರ್ಸಿ. ಯಾಕೆ ಅಂದರೆ ಫುಡ್ ಇನ್ಸೆಕ್ಯೂರಿಟಿ ವಾಸ್ ಅ ಹ್ಯೂಜ್ ಪ್ರಾಬ್ಲಮ್ ಬ್ಯಾಕ್ ದೆ. ಇವತ್ತು ಕೂಡ ನಿಮ್ಮ ಅಮ್ಮ ಮನೆಗೆ ಹೋಗ್ಬಿಟ್ಟು ಲಂಚ್ ತಿಂದ್ಬಿಟ್ಟು ಅರ್ಧ ಊಟ ವೇಸ್ಟ್ ಮಾಡಿ ನೋಡಿ, ಬೈತಾರ ಇಲ್ವಾ? ಪೂರ್ತಿ ತಿನ್ನು, ಯಾಕೆ ತಿಂತಾ ಇಲ್ಲ, ವೇಸ್ಟ್ ಮಾಡಬಾರ್ದು ಅಂತ ಬೈತಾರೆ. ಯಾಕೆ? ಬೇಕಾದಷ್ಟು ಊಟ ಸಿಗತ್ತೆ. ಈ ಯೋಗ ಕ್ಲಾಸ್ಗೆ ಬರೋರು, ಪಾಡ್ಕಾಸ್ಟ್ ಕೇಳೋರು ಎಲ್ಲರೂ ಮನೆಯಲ್ಲಿ ಊಟ ಇರುತ್ತೆ. ಊಟ ಇಲ್ಲದೆ ನಾವು ಯೋಗ ಕ್ಲಾಸ್ ಬರ್ತಾ ಇದ್ದೀವಿ ಅಂತ ಯಾರೂ ಇಲ್ಲ ಇವು. ಎಸ್, ಸೊ ದಟ್ ಪ್ರಾಬ್ಲಮ್ ಇಸ್ ನಾಟ್ ದೇರ್ ಫಾರ್ ಮೋಸ್ಟ್ ಪೀಪಲ್ ಟುಡೇ. ಆ್ಯಂಡ್ ಈ ಪರಿಸ್ಥಿತಿಯಲ್ಲಿ ಯಾಕೆ ನಾವು ಇನ್ನೂ ಫುಡ್ ವೇಸ್ಟ್ ಮಾಡಬಾರ್ದು? ಬಿಕಾಸ್ ಯಾವುದೋ ಒಂದು ಕಾಲದಲ್ಲಿ ಇಟ್ ವಾಸ್ ಇಂಪಾರ್ಟೆಂಟ್. ಫುಡ್ ಸಿಗಲ್ಲ ನಾಳೆ ಅಂಥದ್ದು ಇಟ್ ವಾಸ್ ಅ ರಿಯಲ್ ಪ್ರಾಬ್ಲಮ್. ನಿಜವಾಗ್ಲೂ ನಾಳೆ ಎಲ್ಲಿಂದ ಊಟ ಬರುತ್ತೆ ಅಂತ ಗೊತ್ತಿರಲ್ಲ ಆ ಟೈಮಲ್ಲಿ. ಸೊ ಆ ಪರಿಸ್ಥಿತಿಯಲ್ಲಿ ಹಂಟಿಂಗ್ ಶುರುವಾಯಿತು, ಅನಿಮಲ್ ಹಸ್ಬೆಂಡ್ರಿ ಶುರುವಾಯಿತು. ಹಂಟರ್ ಗ್ಯಾದರರ್ಸ್ ಅಂತ ಹೇಳ್ತೀವಲ್ವಾ, ಅದು ಆ್ಯಕ್ಚುಲಿ 60 to 90% ಗ್ಯಾದರಿಂಗ್ ಮಾಡ್ತಾ ಇದ್ವಿ, ಓನ್ಲಿ 10 to 40% ಹಂಟಿಂಗ್ ಮಾಡ್ತಾ ಇದ್ವಿ. ಮ್ಯಾಕ್ಸಿಮಮ್ ಪ್ಲಾಂಟ್ ಬೇಸ್ಡ್. ಉಲ್ಟಾ ಆಗ್ಬಿಟ್ಟಿದೆ, ರೈಟ್? ಆ್ಯಂಡ್ ವೇದಿಕ್ ಟೈಮ್ಸಲ್ಲಿ ಈಗ ನೀವು ಒಂದು ರಾಜ ಅಂತ ಇಟ್ಕೊಳ್ಳಿ ಅಥವಾ ಒಂದು ಗುರು ಅಂತ ಇಟ್ಕೊಳ್ಳಿ. ನಿಮ್ಮ ಶಿಷ್ಯರು ಬರ್ತಾರೆ ನಿಮ್ಮ ಹತ್ರ ಬಂದು, ಗುರು ಅವರೇ, ನಮ್ಮ ಮನೆಯಲ್ಲಿ ಊಟ ಇಲ್ಲ, ಆಹಾರ ಇಲ್ಲ, ನಮ್ಮ ವೈಫ್ ಪ್ರೆಗ್ನೆಂಟ್ ಆಗಿದ್ದಾರೆ, ಒಬ್ಬ ಮಗ ಇದ್ದಾನೆ, ಅಮ್ಮ ಅಪ್ಪ ಇದ್ದಾರೆ, ಏಜ್ ಆಗಿದ್ದಾರೆ ಅವ್ರಿಗೆ, ಅವರು ಊಟ ತಿನ್ನಲಿಲ್ಲ ಅಂದರೆ ಬದುಕಲ್ಲ, ಆಲ್ರೆಡಿ 2 ದಿವಸದಿಂದ ಊಟ ಮಾಡಲಿಲ್ಲ ಯಾರು, ಒಂದು ಚಿಕನ್ ಇದೆ ನನ್ನ ಬ್ಯಾಕ್ಯಾರ್ಡಲ್ಲಿ, ನಮ್ಮ ಮನೆಯಲ್ಲಿ ಇದೆ. ನೀವು ಹೇಳ್ತಾ ಇರ್ತೀರಾ ಅಹಿಂಸಾ ಫಾಲೋ ಮಾಡಬೇಕು ಅಂತ. ಈಗ ನಾನು ಏನು ಮಾಡಲಿ ನೀವೇ ಹೇಳಿ? ಈ ಪರಿಸ್ಥಿತಿಯಲ್ಲಿ ಏನು ಹೇಳೋಕ್ಕಾಗತ್ತೆ? ಏನು ಹೇಳಬೇಕಷ್ಟೇ, ಏನು ಹೇಳೋಕ್ಕೆ ಆಗಲ್ಲ, ಜಿಪ್ ಅಷ್ಟೇ ಅಲ್ವಾ? ಸರಿ, ಅಹಿಂಸಾ ಫಾಲೋ ಮಾಡಬೇಕು, ಇದು ಮುಖ್ಯ. ದಿಸ್ ಬಿಕೇಮ್ ಅನ್ ಇಂಪಾರ್ಟೆಂಟ್ ಪಾರ್ಟ್ ಆಫ್ ಅವರ್ ಲೈಫ್ ಸ್ಟೈಲ್ ಡ್ಯೂರಿಂಗ್ ದ ವೇದಿಕ್ ಟೈಮ್.
ಬಟ್ ಆ ಪರಿಸ್ಥಿತಿಯಲ್ಲಿ ಹಸಿವು, ಅಹಿಂಸಾ ಯಾವುದು ಫಸ್ಟ್? ಹಸಿವೇ ಫಸ್ಟ್ ಬರುತ್ತೆ, ಅಹಿಂಸಾ ಸೆಕೆಂಡೇ ಬರುತ್ತೆ. ರೈಟ್. ಸೊ ಆ ಪರಿಸ್ಥಿತಿಯಲ್ಲಿ ಐ ಬಿಲೀವ್ ದಟ್ ಕೌಸ್ ಬಿಕೇಮ್ ಅನ್ ಇಂಪಾರ್ಟೆಂಟ್ ಪಾರ್ಟ್ ಆಫ್ ಅವರ್ ಕಲ್ಚರ್. ತುಂಬ ಮುಖ್ಯ ಆಯಿತು. ಯಾಕೆ ಅಂದರೆ ವಿತೌಟ್ ಕಿಲ್ಲಿಂಗ್ ಕೌಸ್ ನಾವು ಹಾಲು ತೊಗೋಬೋದು, ಅದರಿಂದ ಅಹಿಂಸಾ ಫಾಲೋ ಮಾಡಿಕೊಂಡು ಹಸಿವು ಕೂಡ ಸ್ಯಾಟಿಸ್ಫೈ ಮಾಡ್ಬೋದಿತ್ತು. ಆ ಟೈಮಲ್ಲಿ ಅಗ್ರಿಕಲ್ಚರಲ್ಲಿ ತುಂಬ ಯೂಸ್ ಆಗಿತ್ತು. ವಿತೌಟ್ ಕೌಸ್ ಇನ್ಫ್ಯಾಕ್ಟ್ ನಾವು ಇಷ್ಟೊಂದು ಡೆವಲಪ್ಮೆಂಟ್ ಮಾಡೋಕ್ಕಾಗಿರಲ್ಲ. ಆ ಕೌಸ್ ಯೂಸ್ ಮಾಡಿ ಡೆವಲಪ್ ಆಗಿದ್ದೀವಿ. ಓಕೆ, ಅದು ಒಳ್ಳೆಯದಾ ಇಲ್ವಾ ಈಗ ಅದ್ರ ಬಗ್ಗೆ ಮಾತಾಡೋಕ್ಕೂ ಆಗಲ್ಲ, ಆಗೋಗಿದೆ. ಎಸ್, ಆ್ಯಂಡ್ ನಾವು ಎಷ್ಟು ಬದುಕಿದ್ದೀವಿ, ಎಷ್ಟು ಮುಂದೆ ಬಂದಿದ್ದೀವಿ, ಡೆವಲಪ್ ಆಗಿದ್ದೀವಿ. ಮತ್ತು ಯಾವ ಪರಿಸ್ಥಿತಿಯಲ್ಲಿ ಆಯಿತು ಅಂತ ನಾವು ಅರ್ಥ ಮಾಡ್ಕೋಬೇಕು ಈಗ. ಆ್ಯಂಡ್ ಅದೇ ಟೈಮಲ್ಲಿ ನಾವು ಮನೆಯಲ್ಲಿ ಹಸು ಇದೆ, ಆ ಹಸುವಿಂದ ನಾವು ಹಾಲು ತೊಗೊಂಡು ಆ ಹಾಲಿಂದ ನಾವು ತುಪ್ಪ ಮತ್ತು ಮಜ್ಜಿಗೆ ಇದೆರಡು ಮಾಡ್ಕೋಬೋದು. ತುಪ್ಪವನ್ನು ಶೆಲ್ಫಲ್ಲಿಟ್ಟರೆ 10 ವರ್ಷ ಏನಾಗಲ್ಲ, ಸೇಫಾಗಿರುತ್ತೆ, ಫ್ರೆಶ್ ಆಗಿರುತ್ತೆ. ತುಪ್ಪ ಆ್ಯಂಡ್ ಜೇನುತುಪ್ಪ, ದೀಸ್ ಆರ್ ದ ಓನ್ಲಿ 2 ಶೆಲ್ಫ್ ಸ್ಟೇಬಲ್ ಫುಡ್ಸ್, ಬೇರೆ ಏನೂ ಇರಲಿಲ್ಲ. ಆ್ಯಂಡ್ ಇದು ನಾವು ರೆಡಿಯಾಗಿ ಇಟ್ಬಿಟ್ರೆ ಈ ಥರ ಪರಿಸ್ಥಿತಿಯಲ್ಲಿ, ಆಹಾರ ಊಟ ಇಲ್ಲದೇ ಇರೋ ಪರಿಸ್ಥಿತಿಯಲ್ಲಿ ಖಂಡಿತ ಸೇಫ್ಟಿ ಇರುತ್ತೆ. ಏನಾದ್ರು ಒಂದು ತಿನ್ಬೋದು, ಒಂದು 2-3 ಸ್ಪೂನ್ಸ್ ತುಪ್ಪ ತಿಂದುಬಿಟ್ರೆ ಓಕೆ, ಒಂದು 3-4 ಅವರ್ಸ್ ಏನೂ ತೊಂದರೆ ಇಲ್ಲ, ಬದುಕಿಬಿಡ್ತೀವಿ ಅಂತ ಒಂದು ಕಾರಣಕ್ಕೆ ತುಂಬ ಮುಖ್ಯ ಆಯಿತು. ಮೆಡಿಸಿನ್ಸ್ ಪ್ರಿಪೇರ್ ಮಾಡೋಕ್ಕೆ. ಸೊ ಈ ಥರ ಬೇರೆ ಬೇರೆ ರೀಸನ್ಸ್ಗೆ ಮುಖ್ಯ ಆಯಿತು. ವೆನ್ ಇಟ್ ಕಮ್ಸ್ ಟು ಫುಡ್, ಇಟ್ ವಾಸ್ ಬಿಕಾಸ್ ಆಫ್ ಮೇನ್ಲಿ ಫುಡ್ ಇನ್ಸೆಕ್ಯೂರಿಟಿ. ಆ್ಯಂಡ್ ಅದೇ ಕಾರಣಕ್ಕೆ ನಾವು ಅಹಿಂಸಾ ಫಾಲೋ ಮಾಡಿ ಬಟ್ ಬದುಕಬೇಕು ಅಂತ ಕಾರಣಕ್ಕೆ ತುಂಬ ರೂಲ್ಸ್ ಎಲ್ಲ ತೊಗೊಂಬಂದರು. ಹಸುವನ್ನು ನೀವು ಹಾರ್ಮ್ ಮಾಡಬಾರ್ದು, ಸಾಯಿಸಬಾರ್ದು, ಮನೆ ಒಳಗಡೆ ಇಟ್ಕೋಬೇಕು, ಫ್ಯಾಮಿಲಿ ಮೆಂಬರ್ ಥರ ಟ್ರೀಟ್ ಮಾಡ್ಕೋಬೇಕು, ಫಸ್ಟು ಕಾಫ್ ಪೂರ್ತಿ ಕುಡಿಬೇಕು ಹಾಲು, ಅದಾದಮೇಲೆ ನೀವು ಹಾಲು ತೊಗೊಳ್ಳಿ, ಒನ್ಸ್ ಎ ಇಯರ್ ಪೊಂಗಲ್ ಟೈಮಲ್ಲಿ ಪೂಜೆ ಮಾಡಿ, ಈ ಥರ ಎಲ್ಲ ರೂಲ್ಸ್ ತೊಗೊಂಬಂದರು ಫಾರ್ ದ ಪ್ರೊಟೆಕ್ಷನ್ ಆಫ್ ಕೌಸ್. ಇನ್ಫ್ಯಾಕ್ಟ್ ನೀವು ವೇದಾಸ್ ಓದಿದ್ರೆ ಫಸ್ಟ್ ವೇದ ಋಗ್ವೇದದಲ್ಲಿ ಕೌ ಇಸ್ ಹೋಲಿ ಅಂತ ಬರೋದೇ ಇಲ್ಲ. ಇಟ್ಸ್ ನಾಟ್ ಮೆನ್ಷನ್ಡ್ ಎಟ್ ಆಲ್. ಇನ್ಫ್ಯಾಕ್ಟ್ ಒಂದು ಶ್ಲೋಕದಲ್ಲಿ ಯಾವ ಎಕ್ಸಾಕ್ಟಾಗಿ ಜ್ಞಾಪಕ ಅಲ್ಲ, ಯಾವ ರಾಕ್ಷಸ ಹಸುವಿನ ಹಾಲು ತೊಗೊಳ್ತಾನೋ ಅವರನ್ನು ಹಿಡಿದು ಪನಿಷ್ ಮಾಡಬೇಕು ಅಂತ ಶ್ಲೋಕ ಎಲ್ಲ ಇದೆ. ಓಕೆ, ಬಟ್ ಸೆಕೆಂಡ್ ವೇದ ಆನ್ವರ್ಡ್ಸ್ ಸಡನ್ಲಿ ಕೌಸ್ ಬಿಕಮ್ ಅ ಹೋಲಿ ಆನಿಮಲ್. ವೈ ಡು ಯು ಮೇಕ್ ಎನಿಥಿಂಗ್ ಹೋಲಿ? ಒನ್ ಇಂಪಾರ್ಟೆಂಟ್ ರೀಸನ್ ಇಸ್ ಅದನ್ನು ಪ್ರೊಟೆಕ್ಟ್ ಮಾಡಬೇಕು, ಕಾಪಾಡಿಸಬೇಕು, ರಕ್ಷಣೆ ಮಾಡಬೇಕು. ಸೊ ಲೆಟ್ಸ್ ಮೇಕ್ ಇಟ್ ಹೋಲಿ, ರೈಟ್? ಆ್ಯಂಡ್ ದಿಸ್ ಐ ಬಿಲೀವ್ ವಾಸ್ ದ ರೀಸನ್, ಬಿಕಾಸ್ ಫುಡ್ ಇನ್ಸೆಕ್ಯೂರಿಟಿ ವಾಸ್ ದೇರ್. ಆ್ಯಂಡ್ ಅದೇ ನೀವು ನಮ್ಮ ಸ್ಟೋರೀಸ್ ಎಲ್ಲ ನೋಡಿದರೆ ಇಟ್ಸ್ ವೆರಿ ಡಿಫ್ರೆಂಟ್ ಫ್ರಮ್ ವಾಟ್ ಪೀಪಲ್ ಬಿಲೀವ್ ಟುಡೇ. ಲೈಕ್ ಈ ಟೈಮಲ್ಲಿ ಇದೇ ನಾವು ಒಂದು ಟಾಕ್ ಕೊಡ್ತಾ ಇದ್ರೆ ಕರೆಕ್ಟಾಗಿ ಈ ಟೈಮಲ್ಲಿ ಯಾರಾದರೂ ಒಬ್ಬರು ಕೈ ಮೇಲೆ ಮಾಡಿ ಕೃಷ್ಣ ಹಾಲು ಕುಡಿತಾ ಇಲ್ವಾ ಅಂತ ಕೇಳ್ತಾರೆ. ಅದಕ್ಕೆ ನೀವು ನಿಜವಾಗ್ಲೂ ಸ್ಟೋರಿ ನೋಡಿದರೆ ಯಾವ ಸ್ಟೋರಿಯಲ್ಲಿ ಕೃಷ್ಣ ಹಾಲು ಕುಡ್ತಿದ್ದಾರೆ ಆ ಥರ ಏನಾದ್ರು ಸ್ಟೋರಿ ಇದೆಯಾ? ಆ್ಯಕ್ಚುಲಿ ಇಲ್ಲ. ಮಾಕನ್ ಚೋರ್ ಅಂತ ಹೇಳ್ತಾರೆ, ಬೆಣ್ಣೆ ಸ್ಟೀಲ್ ಮಾಡೋರು. ಅದಕ್ಕೆ ಕನ್ನಡದಲ್ಲಿ ಬೆಣ್ಣೆ ಚೋರ, ಬೆಣ್ಣೆ ಕದಿಯೋದು ಅಂತ. ಸೊ ಹಿ ಸ್ಟೋಲ್ ಬಟರ್. ಅದು ಯಾಕೆ ಅಂತ ತಿರ್ಗಾ ಯಾಕೆ ಅಂತ ಕ್ವೆಶ್ಚನ್ಸ್ ಕೇಳ್ತಾ ಹೋದರೆ ಫುಲ್ ಸ್ಟೋರಿ ನಿಮಗೆ ಸಿಗತ್ತೆ. ಒಂದು ದಿವಸ ಕೃಷ್ಣ ಮತ್ತು ಅವ್ರ ಫ್ರೆಂಡ್ಸ್ ಎಲ್ಲ ಆಚೆ ಹೋಗ್ತಾಯಿದ್ರು. ಕೆಲವು ಫ್ರೆಂಡ್ಸ್ಗೆ ಸ್ವಲ್ಪ ಸುಸ್ತಾಗಿದ್ರು ಅಂತ ಕೃಷ್ಣಗೆ ಅನಿಸಿತ್ತು. ಯಾಕಪ್ಪ ಏನಾಯಿತು, ಊಟ ಮಾಡಲಿಲ್ವ ಅಂತ ಕೇಳಿದ್ರು. ಆವಾಗ ಅವ್ರ ಫ್ರೆಂಡ್ಸ್ ಹೇಳಿದ್ರು, ಇಲ್ಲ ಕೃಷ್ಣ, ಊಟ ಇಲ್ಲ ಮನೆಯಲ್ಲಿ ಮಾಡೋಕ್ಕೆ, ಏನಿಲ್ಲ ತಿನ್ನೋಕ್ಕೆ ಅಂತ. ಹೌದಾ, ಪರವಾಗಿಲ್ಲ, ಯಾವುದಾದ್ರೂ ಮನೆಯಲ್ಲಿ ಏನಾದ್ರು ಊಟ ಸಿಗುತ್ತೆ, ಬನ್ನಿ ಹೋಗೋಣ ಅಂತ ಕರ್ಕೊಂಡೋದ್ರು. ಬಟ್ ಎಲ್ಲಿ ಹೋದ್ರು ಯಾವ ಮನೆಯಲ್ಲೂ ಯಾರೂ ಇಲ್ಲ, ಎಲ್ಲರೂ ಆಚೆ ಹೋಗಿತ್ತು. ಹಸು ಎಲ್ಲ ಕರ್ಕೊಂಡು ಗ್ರೇಸಿಂಗ್ಗೆ ಹೋಗಿದ್ರು. ಆ ಟೈಮಲ್ಲಿ ಹುಡುಕಿದ್ರು ಏನೂ ಸಿಗಲಿಲ್ಲ. ಸಡನ್ನಾಗಿ ಮೇಲೆ ನೋಡಿದರೆ ಪಾಟ್ ಒಳಗಡೆ ಬೆಣ್ಣೆ. ಸೊ ಹ್ಯೂಮನ್ ಪಿರಮಿಡ್ ಫಾರ್ಮ್ ಮಾಡಿಕೊಂಡು ಒಬ್ಬರ ಮೇಲೆ ಒಬ್ಬರು ನಿಂತ್ಕೊಂಡು ಆ ಪಾಟು ಒಡೆದು ಒಳಗಡೆಯಿಂದ ಬೆಣ್ಣೆ ಎಲ್ಲ ತೊಗೊಂಡು ಫ್ರೆಂಡ್ಸ್ಗೆ ಕೊಟ್ಟರು. ಮತ್ತು ಬಾಕಿ ಇರೋ ಬೆಣ್ಣೆನೂ ತೊಗೊಂಡು ಆಚೆ ಹೋದರು. ಆನ್ ದ ವೇ ಮಂಕೀಸ್ ಎಲ್ಲ ನೋಡಿದ್ರು. ಆ ಮಂಕೀಸ್ಗೆ ಕೂಡ ಹಸಿವಾಗ್ತಾಯಿತ್ತು, ಊಟ ಸಿಗಲಿಲ್ಲ. ಅದರಿಂದ ಬಾಕಿ ಇರೋ ಬೆಣ್ಣೆ ಮಂಕೀಸ್ಗೆ ಕೊಟ್ಬಿಟ್ರು. ಕರೆಕ್ಟಾಗಿ ಈ ಟೈಮಲ್ಲಿ ಗೋಪೀಸ್ ಎಲ್ಲ ವಾಪಸ್ ಬರ್ತಾಯಿದ್ರು, ಸಿಕ್ಕಾಕೊಂಡ್ಬಿಟ್ರು. ಎಲ್ಲ ಫ್ರೆಂಡ್ಸ್ ಎಲ್ಲ ಓಡೋಗಿ ದೆ ಹಿಡ್. ಆ್ಯಂಡ್ ಕೃಷ್ಣ ಏನು ಮಾಡಿದ್ರು, ಮೈ ಮೇಲೆಲ್ಲ ಬೆಣ್ಣೆ ಹಾಕ್ಕೊಂಡು ಹಿ ಗಾಟ್ ಕಾಟ್. ಮತ್ತು ಗೋಪೀಸ್ ಎಲ್ಲ ಕೃಷ್ಣ ಕರ್ಕೊಂಡು ಯಶೋದ ತಾಯಿ ಹತ್ರ ಹೋಗಿ ಕಂಪ್ಲೇಂಟ್ ಮಾಡ್ತಾಯಿದ್ರು. ನೋಡಿ ಯಶೋದ ಅವರೇ, ಈ ಕೃಷ್ಣ ಅವರು ಬಂದು ಪ್ರತಿ ದಿವಸ ನಾವು ಈ ಕಾವ್ಸ್ ಎಲ್ಲ ಸೆಪ್ರೇಟಾಗಿ ಟೈಮ್ ಮಾಡಿ ಇಟ್ಟಿರ್ತೀವಿ, ಇವನು ಬಂದು ಎಲ್ಲರನ್ನೂ ಬಿಟ್ಬಿಡ್ತಾರೆ, ಫ್ರೀಯಾಗಿ ಬಿಟ್ಬಿಡ್ತಾರೆ. ಅವ್ರು ಬಂದು ಹಾಲೆಲ್ಲ ಕುಡಿದ್ಬಿಡ್ತಾರೆ, ಮತ್ತು ಎಲ್ಲಿ ಹಾಲು ನಮಗೆ ಬಾಕಿ ಇರಲ್ಲ.
ಅದು ಮಾತ್ರ ಇಲ್ಲ, ಸ್ವಲ್ಪ ಸಿಗುವ ಹಾಲಿಂದ ನಾವು ಬೆಣ್ಣೆ ಮಾಡಿ ಮೇಲೆ ಇಟ್ಟಿರ್ತೀವಿ, ಇವನು ಬಂದು ಓಡಿದು ಎಲ್ಲ ತೊಗೊಂಡು ಹೋಗ್ಬಿಡ್ತಾನೆ. ನೋಡಿ ಕೇಳಿ ಇವನನ್ನು. ಮತ್ತೆ ಯಶೋದ ಕೇಳ್ತಾನೆ, ನೀವು ಬೆಣ್ಣೆ ತಿಂದಿಯಾ ಅಂತ ಕೇಳ್ತಾನೆ. ಇಲ್ಲ ನಾನು ತಿನ್ನಲಿಲ್ಲ ಅಂತ ಕರೆಕ್ಟಾಗಿ ಹೇಳ್ತಾನೆ ಸತ್ಯ. ಈ ಸ್ಟೋರಿಗೆ ಏನು ಮಾರಲ್ ಅಂತ ನಿಮಗೆ? ನಾವು ಬೆಣ್ಣೆ ತಿನ್ನಬೇಕು ಅಂತ ಅರ್ಥನಾ, ಇಲ್ಲ ಒಬ್ರಿಗೆ ಒಂದು ಊಟ ಜಾಸ್ತಿ ಇದೆ ಇನ್ನೊಬ್ರಿಗೆ ಕಮ್ಮಿ ಇದೆ ಅಂದರೆ ಶೇರ್ ಮಾಡಬೇಕು ಅಂತ ಅರ್ಥನಾ? ಶೇರ್ ಮಾಡಬೇಕು ಅಲ್ವಾ? ಸೋಷಿಯಲ್ ಜಸ್ಟಿಸ್, ಸೋಷಿಯಲ್ ಈಕ್ವಿಟಿ, ಐ ಥಿಂಕ್ ದಟ್ ವಾಸ್ ದ ರೀಸನ್. ಕೃಷ್ಣದು ಫೇವ್ರೆಟ್ ಫುಡ್ ಮಂಡಕ್ಕಿ. ಕೃಷ್ಣಗೆ ನಾವು ಏನು ಕೊಡಬೇಕು ಅಂತ ಅವರೇ ಹೇಳಿರೋ ವಿಷಯ ಫಲಂ ಪುಷ್ಪಂ ತೋಯಂ ಭಗವದ್ಗೀತೆಯಲ್ಲಿ ಬರುತ್ತೆ. ಹಣ್ಣು ಕೊಡಿ, ಎಲೆ ಕೊಡಿ, ನೀರು ಕೊಡಿ, ಇಷ್ಟೇ ಸಾಕು ಅಂತ ಅವರೇ ಹೇಳ್ತಾರೆ. ಎಲ್ಲಿ ಬೆಣ್ಣೆ, ತುಪ್ಪ, ಮಜ್ಜಿಗೆ, ಮೊಸರು ಎಲ್ಲಿಂದ ಬಂತು? ಸೊ ಒಂದು ಕಾಲದಲ್ಲಿ ಹೌದು ತುಂಬ ಮುಖ್ಯವಾಗಿತ್ತು. ನಾವು ಕೂಡ ವೇದಿಕೇಶಲ್ಲಿದ್ದರೆ ನಮ್ಮ ಮನೆಯಲ್ಲೂ ಇರುತ್ತೆ ಹಸು, ನಮ್ಮ ಶೆಲ್ಫಲ್ಲೂ ಇರುತ್ತೆ ಬೆಣ್ಣೆ, ತುಪ್ಪ. ಬಟ್ ಇವತ್ತು ಆ ಪರಿಸ್ಥಿತಿಯಲ್ಲಿ ನಾವು ಇಲ್ಲ. ಬೇಕಾದಷ್ಟು ಆಹಾರ ಇದೆ. ಆ್ಯಂಡ್ ಈ ಪರಿಸ್ಥಿತಿಯಲ್ಲಿ ನಾವು ನಿಜವಾಗ್ಲೂ ತುಪ್ಪ ತಿನ್ನಬೇಕಾ, ಹಾಲು ಕುಡಿಬೇಕಾ, ಮೊಸರು ಕುಡಿಬೇಕಾ? ಇಲ್ಲ, ಅವಶ್ಯಕತೆ ಇಲ್ಲ. ಸರಿ, ಅವಶ್ಯಕತೆ ಇಲ್ಲ, ಬಟ್ ಒಳ್ಳೇದಾ, ಕುಡಿಬೋದಾ, ತಿನ್ಬೋದಾ ಅಂತ ಕೇಳಿದ್ರೆ ಅದು ಕೂಡ ಇಲ್ಲ. ಬಿಕಾಸ್ ಹಾಲು ಅನ್ನೋದು ಒಂದು ಕಾಫ್ಗೆ ಹೋಲ್ಸಮ್ ಪರ್ಫೆಕ್ಟ್ ಆಹಾರ. ಬಟ್ ನಮ್ಮ ಥರ ಹ್ಯೂಮನ್ ಬೀಯಿಂಗ್ಸ್ಗೆ ಕೌಸ್ ಮಿಲ್ಕ್ ಇಸ್ ನಾಟ್ ಅ ಪರ್ಫೆಕ್ಟ್ ಆಹಾರ. ಅದರಲ್ಲಿ ಫೈಬರ್ ಇಲ್ಲ, ಫೈಟೋನ್ಯೂಟ್ರಿಯನ್ಸ್ ಇಲ್ಲ. ಏನಿದೆ ಅಂತ ನೋಡಿದರೆ ಕೊಲೆಸ್ಟ್ರಾಲ್ ಇದೆ, ಸ್ಯಾಚುರೇಟೆಡ್ ಫ್ಯಾಟ್ ಇದೆ, ಟ್ರಾನ್ಸ್ ಫ್ಯಾಟ್ ಇದೆ. ಮೊಸರಲ್ಲಿ ನ್ಯಾಚುರಲ್ ಆಗಿ ಟ್ರಾನ್ಸ್ ಫ್ಯಾಟ್ ಇದೆ. ಆಯಿಲ್ ಹಾಕಿ ಫ್ರೈ ಮಾಡಿರೋ ಫುಡ್ಡಲ್ಲಿ ಟ್ರಾನ್ಸ್ ಫ್ಯಾಟ್ ಇರೋ ಕಾರಣದಿಂದ ನಾವು ತಿನ್ನಬಾರ್ದು ಅಂತ ಹೇಳ್ತೀವಲ್ವ. ಬಟ್ ಮೊಸರಲ್ಲಿ ನ್ಯಾಚುರಲ್ ಆಗಿ ಟ್ರಾನ್ಸ್ ಫ್ಯಾಟ್. ಆ್ಯಂಡ್ ಎಷ್ಟು ಜಾಸ್ತಿ ಹಾಲು, ಮೊಸರು, ಮಜ್ಜಿಗೆ, ತುಪ್ಪ ಎಲ್ಲ ನಾವು ತಿಂತೀವೋ ಅಷ್ಟು ಜಾಸ್ತಿ ಲೈಫ್ ಸ್ಟೈಲ್ ಡಿಸೀಸ್ ರಿಸ್ಕು ಜಾಸ್ತಿ ಹೋಗ್ತಾನೇ ಇರುತ್ತೆ. ಸೊ ನಾವು ಡಯಾಬಿಟಿಸ್, ಬಿ ಪಿ, ಹಾರ್ಟ್ ಅಟ್ಯಾಕ್, ಸ್ಟ್ರೋಕ್, PCOD, ಆಸ್ತಮಾ ಇವೆಲ್ಲ ಪ್ರಿವೆಂಟ್ ಮಾಡಬೇಕು. ನಮಗೆ ಬರಬಾರ್ದು ಅಂದರೆ ಎಷ್ಟು ಕಮ್ಮಿಯಾಗಿ ನಾವು ಡೈರಿ ಪ್ರಾಡಕ್ಟ್ಸ್ ತಿಂದು ಎಷ್ಟು ಜಾಸ್ತಿ ಪ್ಲಾಂಟ್ ಬೇಸ್ಡ್ ಫುಡ್ಸ್ ತಿಂತಾ ಹೋಗ್ತೀವೋ ಅಷ್ಟು ರಕ್ಷಣೆ ಸಿಗುತ್ತೆ, ಅಷ್ಟು ಆರೋಗ್ಯ ಸಿಗುತ್ತೆ ನಮಗೆ ಅಂತ ರಿಸರ್ಚ್ ಮಾಡಿ ಕಂಡಿಡ್ತಿದ್ದಾರೆ. ಪೂರ್ತಿಯಾಗಿ ಬಿಡ್ಬಿಡ್ಬೇಕಾ? ಅದು ನೀವೇ ಡಿಸೈಡ್ ಮಾಡಬೇಕು, ನಾನು ಹೇಳೋಕ್ಕಾಗಲ್ಲ, ಅದು ನಿಮ್ಮ ಡೆಸಿಷನ್. ಬಟ್ ನಾನು ಪೇಷನ್ಸ್ ಹತ್ರ ಏನು ಕೇಳ್ತೀನಿ ಅಂದರೆ, ನಿಮಗೆ ಎಷ್ಟು ಆರೋಗ್ಯ ಬೇಕು ಅಷ್ಟು ಕಮ್ಮಿ ತಿನ್ಕೊಳ್ಳಿ ತುಪ್ಪ. ಸೊ ಹಾಗಾದರೆ ಖಂಡಿತ ಈ ಹಾಲಿನ ಪ್ರಾಡಕ್ಟ್ಸ್ ಅಥವಾ ಹಾಲೆಲ್ಲ ಸೇವನೆ ಮಾಡೋದು ಆದಷ್ಟು ಕಮ್ಮಿ ಮಾಡಿದ್ರೆ ಸಹಜವಾಗಿ ಬ್ಲಡ್ ಶುಗರ್ ಲೆವೆಲ್ಲು ಕಂಟ್ರೋಲ್ ಬರುತ್ತೆ. ಯಾವುದೇ ಕಾಯಿಲೆಗಳಿದೆ ಸಹಜವಾಗಿ ಕೆಳಗೆ ಹೋಗ್ತಾ ಹೋಗುತ್ತೆ ಅಂತ ಖಂಡಿತ ಹೇಳ್ಬೋದು. ಹಾಗಾದರೆ ಹೌದು, ಹೌದು. ನಾನು ನಿಮ್ಗೆ ಒಂದು ಮುಖ್ಯವಾಗಿ ಕೇಳಬೇಕಿತ್ತು, ಆವಾಗಲೇ ವಿವೆಂಟ್ ಆಫ್ ಟಾಪಿಕ್. ಇವಾಗ ಚಿಕ್ಕ ಮಕ್ಕಳಿಗೆ ದಿನಕ್ಕೆ 2 ಸತಿ ಹಾಲು ಕೊಡ್ತಾರೆ, ಅವಶ್ಯಕತೆ ಇದೆಯಾ ಅದು? ಖಂಡಿತ ಇಲ್ಲ. ತಾಯಿ ಹಾಲು ಫಸ್ಟ್ 6 months ಆಫ್ ಲೈಫ್ ಬೇಕೇ ಬೇಕು. ಓಕೆ, ಬಟ್ ಅದು ಬಿಟ್ಟರೆ ಅದಾದಮೇಲೆ ಹಾಲು ಅಂಥದ್ದು ಬೇಕಾಗಿಲ್ಲ. ಏನಕ್ಕೆ ಅಷ್ಟು ಸತಿ ಹಾಲು ಕುಡಿಸ್ತಾ ಇದ್ದಾರೆ ಮಕ್ಕಳಿಗೆ ಇವರೆಲ್ಲ? ಹಾಗಾದರೆ ತಂದೆ ತಾಯಿ ಅದೇನೋ ರೀಸನ್ನು ಫಾರ್ ದ ಕಿಡ್ಸ್ ಟು ಮೆಚೋರ್ ಇನ್ ಅ ವೆರಿ ಯಂಗ್ ಏಜ್? ಎಸ್, ಇನ್ಫ್ಯಾಕ್ಟ್ ಹಾಲಲ್ಲಿ ಇರುವ ಹಾರ್ಮೋನ್ಸು, ಹಾಲಲ್ಲಿರುವ ಆ್ಯನಿಮಲ್ ಪ್ರೋಟೀನ್ಸು ಇದೆಲ್ಲ ನಾವು ಜಾಸ್ತಿ ಸಣ್ಣ ವಯಸ್ಸಲ್ಲಿ ಜಾಸ್ತಿ ತಿಂತ ನಮ್ಮ ಬಾಡಿ ಒಳಗಡೆ ಇರುವ ಹಾರ್ಮೋನಲ್ ಬ್ಯಾಲೆನ್ಸ್ ಡಿಸ್ಟರ್ಬ್ ಆಗುತ್ತೆ. ಅದರಿಂದ ಪ್ಯೂಬರ್ಟಿ ಬೇಗ ಬಂದುಬಿಡುತ್ತೆ, ಮೆಚೂರ್ ಆಗೋದು ಬೇಗ ಆಗೋಗ್ಬಿಡುತ್ತೆ. ಆ್ಯಕ್ನೆ ಹಾಲಿಂದ ಬರುತ್ತೆ, ಮೌತ್ ಅಲ್ಸರ್ಸ್ ಹಾಲಿಂದ ಬರುತ್ತೆ, ಇನ್ಫ್ಯಾಂಟ್ ಕಾಲಿಕ್. ಈಗ ಅಮ್ಮ ಹಾಲು ಕುಡಿದ್ರೆ, ಇಫ್ ಶಿ ಈಸ್ ಬ್ರೆಸ್ಟ್ ಫೀಡಿಂಗ್ ಅ ಚೈಲ್ಡ್, ಆ ಮಗುಗೆ ಕಾಲಿಕ್ ಅಂತ ಒಂದು ಪ್ರಾಬ್ಲಮ್ ಬರುತ್ತೆ. ಕಾಲಿಕ್, ಯು ಮೇ ಬಿ ಫೆಮಿಲಿಯರ್ ವಿತ್ ಇಟ್. ಸಣ್ಣ ಮಗು ಅಳ್ತಾನೇ ಇರುತ್ತೆ ನೋವಿಂದ, ಬಿಕಾಸ್ ಒಳಗಡೆ ತುಂಬ ನೋವಾಗುತ್ತೆ. ಆ್ಯಂಡ್ ದಟ್ಸ್ ಬಿಕಾಸ್ ಆಫ್ ಅ ಪ್ರಾಬ್ಲಮ್ ಕಾಲ್ಡ್ ಕಾಲಿಕ್. ಇಟ್ ಜಸ್ಟ್ ಕೀಪ್ಸ್ ಗೋಯಿಂಗ್ ಆನ್ ಆ್ಯಂಡ್ ಆನ್, ಯು ಕಾನ್ ಡೂ ಎನಿಥಿಂಗ್ ಬೇಸಿಕ್ಲಿ. ಬಟ್ ಅಮ್ಮ ಹಾಲು ಸ್ಟಾಪ್ ಮಾಡಿಬಿಟ್ರೆ ಮೋರ್ ದೆನ್ 80-90% ಆಫ್ ಇನ್ಫೆಂಟ್ಸ್ ಕಾಲಿಕ್ ಸ್ಟಾಪ್ಸ್. 6 ತಿಂಗಳಾದಮೇಲೆ ಯಾರಿಗೂ ಹಾಲು ಬೇಡವೇ ಬೇಡ, ಮನಸ್ಸಿಗೆ ಸಿಗ್ನ ಮಾಡ್ತೀರಾ ಅಂತ ಹೇಳಿದ್ರೆ. ಈಗ ಈ ಭೂಮಿಯಲ್ಲಿ ಟೆಲ್ ಮಿ ಒನ್ ಆ್ಯನಿಮಲ್ ವಿಚ್ ಡ್ರಿಂಕ್ಸ್ ಅ ಡಿಫ್ರೆಂಟ್ ಆ್ಯನಿಮಲ್ಸ್ ಮಿಲ್ಕ್. ನಾನು ಇಲ್ಲವೇ ಇಲ್ಲ. ಯಾವುದಾದ್ರೂ ಒಂದು ಪ್ರಾಣಿ ಸ್ವಲ್ಪ ದೊಡ್ಡದಾದ್ಮೇಲೆ ತಾಯಿ ಹಾಲು ಕಂಟಿನ್ಯೂಸ್ ಆಗಿ ಕುಡಿತಾನೆ ಇರುತ್ತಾ? ಇಲ್ಲ. ಇನ್ಫ್ಯಾಕ್ಟ್ ನೇಚರಲ್ಲಿ ಲ್ಯಾಕ್ಟೋಸ್ ಇಂಟಾಲರೆನ್ಸ್ ಅಂತ ಕೇಳಿರ್ತೀರಿ. ಲ್ಯಾಕ್ಟೋಸ್ ಇಂಟಾಲರೆನ್ಸ್ ಒಂದು ಡಿಸೀಸ್ ಇಲ್ಲ, ಇಟ್ಸ್ ನಾರ್ಮಲ್, ನ್ಯಾಚುರಲ್ ಆಗಲೇಬೇಕು. ಬಿಕಾಸ್ ಲ್ಯಾಕ್ಟೋಸ್ ಅನ್ನೋದು ತಾಯಿ ಹಾಲು. ಆ್ಯಂಡ್ ಆ ತಾಯಿ ಹಾಲು ಫಸ್ಟ್ 6 months, ಎವರ್ ಮಂತ್ಸ್ ಡಿಫ್ರೆಂಟ್ ಸ್ಪೀಷೀಸ್ಗೆ ಬೇರೆ ಬೇರೆ ಟೈಮ್ ಲೈನ್ಸ್ ಇರುತ್ತೆ. ಅದು ಕುಡಿಯೋ ತನಕ ಲ್ಯಾಕ್ಟೋಸ್ ಡೈಜೆಸ್ಟ್ ಮಾಡುವ ಶಕ್ತಿ ಇರಬೇಕು. ಅದಾದಮೇಲೆ ಆ ಲೈಫ್ ಟೈಮ್ಗೆ ಅದು ಹಾಲೇ ಕುಡಿಯಲ್ಲ, ಅದರಿಂದ ಲ್ಯಾಕ್ಟೋಸ್ ಡೈಜೆಸ್ಟ್ ಮಾಡೋ ಶಕ್ತಿ ಬೇಡ ಅಂತ ಹೇಳಿಬಿಟ್ಟು ಲ್ಯಾಕ್ಟೋಸ್ ಇಂಟಾಲರೆನ್ಸ್ಗೆ ಆಟೋಮ್ಯಾಟಿಕ್ಕಾಗಿ ಚೇಂಜ್ ಆಗೋಗ್ಬಿಡುತ್ತೆ ನೇಚರಲ್ಲಿ. ನಾವು ಮಾತ್ರ ಅದು ಕೇಳಲ್ಲ.
ನಾವು ಮಾತ್ರ ಕಂಟಿನ್ಯೂ ಮಾಡ್ತೀವಿ. ಮತ್ತು ಇವ್ರಿಗೆ ಪ್ರಾಬ್ಲಿ ಸೊಸೈಟಲ್ ಪ್ರೆಷರ್ ಅಂತ ಅದು ಬಂದಿರ್ಬೋದು, ಮಕ್ಳಿಗೆ ಹಾಲು ಕೊಡಲೇಬೇಕು ದಿನಕ್ಕೆ 2 ಸತಿ ಅಂತ. ಇದನ್ನ ತಂದೆ ತಾಯಿಯ ತಲೆಯಿಂದ ಹೇಗೆ ತೆಗೆಯೋದು? ಇಲ್ಲ ಮಕ್ಳಿಗೆ ಹಾಲಿನ ಅವಶ್ಯಕತೆ ಇಲ್ಲ ಅಂತ ನೀವೇನು ಹೇಳಿದ್ರೆ ಅದನ್ನು ಹೇಳಿ ತೆಗಿಸ್ಬೇಕಾ? ಖಂಡಿತ. ಈಗ ಮಕ್ಕಳಿಗೆ ನ್ಯೂಟ್ರಿಷನ್ ಬೇಕು, ಹೆಲ್ತ್ ಬೇಕು ಅಂತ 2 ಕಾರಣಕ್ಕೆ ಹಾಲು ಕೊಡ್ತಾರೆ ಎಲ್ಲರೂ. ನ್ಯೂಟ್ರಿಷನ್ ಸಿಗತ್ತಾ ಹಾಲಿಂದ? ಹೌದು ಸಿಗತ್ತೆ. ಪ್ರೋಟೀನ್ ಇದೆ, ವಿಟಮಿನ್ ಡಿ ಇದೆ, ಕ್ಯಾಲ್ಸಿಯಂ ಇದೆ, ಇವೆಲ್ಲ ಇದೆ. ಬಟ್ ಅದೇ ನ್ಯೂಟ್ರಿಷನ್ ಬೇರೆ ಆಹಾರದಿಂದ ಸಿಗತ್ತಾ? ಹೌದು. ಸೊ ಹಾಲು ಕೊಡೋಕ್ಕೆ ಅವಶ್ಯಕತೆ ಅಂತ ಇಲ್ಲ. ರಾಗಿ ಕೊಡ್ಬೋದು, ಜೋಳ ಕೊಡ್ಬೋದು, ಗೋಧಿ ಕೊಡ್ಬೋದು, ಹೋಲ್ ಗ್ರೈನ್ ರೈಸ್ ಕೊಡ್ಬೋದು, ಬ್ರೌನ್ ರೈಸ್, ರೆಡ್ ರೈಸ್, ರಾಜಮುಡಿ ಅಕ್ಕಿ, ಇವೆಲ್ಲ ಕೊಡ್ಬೋದು. ಸೊ ಹಾಲಲ್ಲಿ ಸಿಗೋದು ಇದರಲ್ಲೆಲ್ಲ ಇದೆ ಸಹಜವಾಗಿ. ಈಗ ಯೋಚನೆ ಮಾಡಿ, ಹಾಲಲ್ಲಿ ಕ್ಯಾಲ್ಸಿಯಂ ಇದೆ. ಕ್ಯಾಲ್ಸಿಯಮ್ಮು ಹಸುವಿಂದ ಬಂದಿದೆ ಹಾಲಿಗೆ. ಹಸುಗೆ ಎಲ್ಲಿಂದ ಸಿಕ್ತು? ಹಸು ಹಾಲು ಕುಡಿಯುತ್ತಾ? ಇಲ್ಲ. ಹಸಿಯಲ್ಲಿ ತಿನ್ನತ್ತೆ, ಹುಲ್ಲು ತಿನ್ನತ್ತೆ. ಮತ್ತೆ ಬಿಫೋರ್ ಏನೇನು ಹಾಕ್ತೀವಿ ಅದಕ್ಕೆ? ಅದಕ್ಕೆ ಏನು ಹಾಕ್ತಾರೆ? ಅದೇ ಆ ಗೋಧಿದು ಇದು ಹಾಕ್ತಾರೆ, ಏನಂತಾರೆ ಅದಕ್ಕೆ, ಈ ಗದ್ದೆಗಳಲ್ಲೆಲ್ಲ ಇದು ಮಾಡ್ತಾರಲ್ವಾ, ಇನ್ಫ್ಯಾಕ್ಟ್ ಭತ್ತ ರೈಸ್. ನಿಮ್ಮ ರೈಸಿಂದ ಬ್ರ್ಯಾನ್ ಇರೋದು, ಅದರಲ್ಲಿ ಪೌಷ್ಟಿಕಾಂಶ ಎಲ್ಲ ಇರೋದು, ಅದು ಹಸು ಕ್ಯಾಲ್ಸಿಯಂ ಇರೋದು, ಹಸುಗೆ ಕೊಟ್ಬಿಟ್ಟು ಹಸುವಿಂದ ಬರೋ ಹಾಲು ಕುಡಿದು ಇದ್ರಲ್ಲಿ ಕ್ಯಾಲ್ಸಿಯಂ ಇದೆ ಅಂತ ಹೇಳಕ್ಕೆ ಡೈರೆಕ್ಟಾಗಿ ರೈಸ್ ತಿಂದು ನಾವೇ ಕ್ಯಾಲ್ಸಿಯಂ ತಿನ್ಕೋಬೋದಲ್ಲ. ಏನಕ್ಕೆ ಹಿಂಗೆ ಮಾಡಿದಾರೆ ಅದನ್ನು? ಎಲ್ಲ ಕಾಂಪ್ಲೆಕ್ಸ್ ಮಾಡಿಟ್ಬಿಟ್ಟಿದಾರೆ. ಅವಾಗ ಎಷ್ಟು ಸರಳವಾಗಿ ಸಹಜವಾಗಿ ಆಹಾರ ಸೇವನೆ ಮಾಡ್ಬೋದು. ಹಾಲೇ ಕುಡಿಬೇಕು, ಇದೇ ಮಾಡಬೇಕು, ಇದು ತೆಗಿಯೋಕ್ಕಾಗತ್ತಾ ಜನಗಳ ತಲೆಯಿಂದ? ಖಂಡಿತ, ಬಿಕಾಸ್ ಆಫ್ ದ ಸಫರಿಂಗ್. ಹರ್ಷ, ಅಲ್ಲ ಅಷ್ಟು ಇವಾಗ ನೀವು ಇದು ಹೇಳಿದ್ರಿ, ಇದು ಪ್ರಾಬ್ಲಿ ಕೇಳಿಸ್ಕೊಂಡು ಕೆಲವೊಬ್ಬರಿಗೆ ಜ್ಞಾನೋದಯ ಆಗಿ ಆಯ್ತು ಬಿಡ್ತಾರೆ ಅಂದರೆ ವೈ ಇಸಂಟ್? ಯಾಕಂದರೆ ಇವಾಗ ನಾನು ನೀವು ಪ್ರಯತ್ನ ಮಾಡ್ತಾ ಇದ್ದೀವಿ, ಬಟ್ ವೆನ್ ಇಟ್ ಕಮ್ಸ್ ಫ್ರಮ್ ದ ಟಾಪ್, ಯಾರು ಆರ್ಡ್ರ್ ಮಾಡ್ತಾರೆ, ಹೌದು ಆರ್ಗನೈಸೇಷನ್ ನೀವು ಹೇಳಿದ್ರಿ, ಅದೇ ಒಂದು ದೊಡ್ಡ ಮಾಫಿಯಾನೇ ಇದೆ. ವಿ ಡೆಫಿನೆಟ್ಲಿ ಕಾಂಟ್ ಚೇಂಜ್ ದ್ಯಾಟ್. ಮೇಲಿಂದನೇ ತಾನೇ ಆರ್ಡ್ರ್ ಬರಬೇಕು. ನೋಡಿ, ನಾನು ಮಾಫಿಯಾ ಅಂತಲೂ ಹೇಳಲ್ಲ ಹರ್ಷ ಅವ್ರೆ. ಇಟ್ಸ್ ಅನ್ ಇಂಡಸ್ಟ್ರಿ. ಇಂಡಸ್ಟ್ರಿ ಇಸ್ ಫಾರ್ ಪ್ರಾಫಿಟ್. ಇಟ್ಸ್ ದ ನೇಚರ್ ಆಫ್ ಎನ್ ಇಂಡಸ್ಟ್ರಿ. ಅದು ಚೇಂಜ್ ಮಾಡೋಕ್ಕಾಗಲ್ಲ. ಈಗ ಸ್ಕಾರ್ಪಿಯನ್ಸ್ ನೇಚರ್ ಇಸ್ ಟು ಸ್ಟಿಂಗ್, ಸ್ನೇಕ್ಸ್ ನೇಚರ್ ಇಸ್ ಟು ಬೈಟ್. ಅದು ಚೇಂಜ್ ಮಾಡೋಕ್ಕಾಗಲ್ಲ, ಅದು ಹಾಗೆ. ಬಟ್ ಇಂಡಸ್ಟ್ರಿ ಡಿಪೆಂಡ್ಸ್ ಆನ್ ಪೀಪಲ್ಸ್ ಡಿಮ್ಯಾಂಡ್ಸ್. ಬಟ್ ಇಸ್ ದಿಸ್ ಮಿಲ್ಕ್ ವಾಟ್ ಎವರ್ ಯು ಸೆಡ್, ಇಂಡಿಯಾದಲ್ಲಿ ಹೆಂಗಿದೆ, ಬೇರೆ ದೇಶದಲ್ಲೂ ಹಾಗೆ ಇದೆಯಾ? ಅಷ್ಟು ಅಡಲ್ಟ್ರೇಷನ್ ಇದೆಯಾ ಹಾಲುಗಳಲ್ಲಿ? ಅಡಲ್ಟ್ರೇಷನ್ ಬಿಡಿ, ನಾನೇನು ಹೇಳ್ತಾ ಇದ್ದೀನಿ ಅಂದರೆ, ನಿಮ್ಮ ಮನೆಯಲ್ಲಿ ನೀವೇ ಒಂದು ಹಸು ಇಟ್ಕೊಂಡು ಅದನ್ನು ನೀವೇ ನೋಡಿಕೊಂಡು ಆ ಹಸುವಿಂದ ಬರೋ ಹಾಲು ಕೂಡ ನಿಮಗೆ ಅಷ್ಟೊಂದು ಒಳ್ಳೇದಿಲ್ಲ ಅಂತ ಹೇಳ್ತಾ ಇದ್ದೀನಿ. ಅಡಲ್ಟ್ರೇಷನ್, ಹಾರ್ಮೋನ್ಸ್, ಮೆಡಿಸಿನ್ಸ್, ಆಲ್ ಆಫ್ ದೋಸ್ ಕಮ್ ಸೆಕೆಂಡ್ರಿ. ಬಟ್ ಆರ್ಗ್ಯಾನಿಕ್ A2 ಮಿಲ್ಕ್ ಇನ್ ಯೋರ್ ಓನ್ ಹೌಸ್, ಕೀಪಿಂಗ್ ಯೋರ್ ಓನ್ ಕೌ, ಅದು ಕೂಡ ಅಷ್ಟೊಂದು ಚೆನ್ನಾಗಿಲ್ಲ. ಇನ್ಫ್ಯಾಕ್ಟ್ ರಿಸರ್ಚ್ ಮಾಡಿದ್ದಾರೆ, ಆರ್ಗ್ಯಾನಿಕ್ ಮಿಲ್ಕ್ ತಿಂದರೆ ಏನಾಗುತ್ತೆ ಅಂತ ನೋಡಿದರೆ ಪ್ರಿಟಿ ಮಚ್ ದ ಸೇಮ್ ಆಸ್ ರೆಗ್ಯುಲರ್ ಮಿಲ್ಕ್. ಓಕೆ, ಸ್ವಲ್ಪ ಕಮ್ಮಿ ಡೇಂಜರ್, ಬಟ್ ಡೇಂಜರ್ ಆಲ್ ದ ಸೇಮ್. ಸೊ ನೀವು ಹೇಳೋದು ಹಸುಗೆ ಹಾಕಿ ಆಹಾರ ಕೊಟ್ಟು ಹಸುವಿಂದ ಹಾಲು ತೊಗೊಂಡು ಹಾಲು ಕುಡಿಯೋದು ಬದಲು ಡೈರೆಕ್ಟಾಗಿ ನೀವೇ ತಿನ್ನಿ ಅಂತ ಹೇಳುವ? ಹೋಲ್ಸಮ್ ಫುಡ್ ನೀವೇ ತೊಗೊಳ್ಳಿ, ಅನ್ಪಾಲಿಶ್ಡ್ ಗ್ರೀನ್ಸ್ ನೀವೇ ತೊಗೊಳ್ಳಿ. ಇನ್ಫ್ಯಾಕ್ಟ್ ಇವತ್ತು ಪ್ರೋಟೀನ್ ಅಂತಲೂ ಹೇಳ್ತಾರೆ. ಪ್ರೋಟೀನ್ ಅಲ್ಲಿ ಏನು ಪ್ರಾಬ್ಲಮ್ ಇದೆ ಅಂದರೆ, ದ ಮೇನ್ ಪ್ರಾಬ್ಲಮ್, ನಾವು ಬೇಳೆಕಾಳು ಜಾಸ್ತಿ ತಿನ್ನಲ್ಲ ಇಂಡಿಯಾದಲ್ಲಿ. ಮ್ಯಾಕ್ಸಿಮಮ್ ಒಂದು ಮಾಮೂಲಿ ಒಂದು ಇಂಡಿಯನ್ ಪ್ಲೇಟ್ ಅಂತಲೇ ಒಂದು ಬರೀ ಸಾರ್ಗೆ ಹಾಕಷ್ಟು ಅಷ್ಟೇ. ಮ್ಯಾಕ್ಸಿಮಮ್ ಒಂದು ರೈಸ್ದು ಒಂದು ಹಿಮಾಲಯ ಪರ್ವತ ಇರುತ್ತೆ. ಒಂದು ಸಾರು ಹಾಕ್ತೀವಿ, ಮೇಲಿಂದ ಸ್ವಲ್ಪ ಸಬ್ಜಿ ಹಾಕ್ತೀವಿ, ಪಲ್ಯ ಹಾಕ್ತೀವಿ, ಅಷ್ಟೇ. ಉಲ್ಟಾ ಆಗಬೇಕು. ಆ ರೈಸ್ ಅಷ್ಟೊಂದು ಫಸ್ಟ್ ಆಫ್ ಆಲ್ ಬೇಕಾಗಿಲ್ಲ. ಅದು ಕಮ್ಮಿ ಮಾಡಿಬಿಟ್ಟು ಬೇಳೆ ಕಾಳು ಜಾಸ್ತಿ ಮಾಡಿದರೆ, ಇನ್ಫ್ಯಾಕ್ಟ್ ನೀವು ಟ್ರೆಡಿಷ್ನಲ್ ಆಹಾರ ನೋಡಿದರೆ ಇದ್ದಿದೆ. ನಮ್ಮ ಮನೇಲಿ ಹಾಗೆ ಇರೋದು. ಇಷ್ಟೇ ಹಾಕೋದನ್ನ ಮುದ್ದೆ ಇಷ್ಟು ದಪ್ಪ ಇರುತ್ತೆ, 3 ಥರ ಪಲ್ಯ ಇರುತ್ತೆ, ಒಂದು ಸ್ಯಾಲೆಡ್ ಇದ್ದೇ ಇರುತ್ತೆ ಪ್ರತಿದಿನ ಊಟಕ್ಕೂ. ವಾರಕ್ಕೆ 3 ದಿನ ಕಾಳು ಇರುತ್ತೆ, ಯಾವುದಾದ್ರೂ ಒಂದು ಕಾಳು, ಅದು ಬರೀ ಸ್ವಲ್ಪ ಬೇಯಿಸಿರ್ಬೇಕಷ್ಟೆ. 2 ಪಲ್ಯ ಅವತ್ತು ಬೆಳಗ್ಗೆ ತಂದು ಮಾಡಬೇಕು. ಆಮೇಲೆ ಮಜ್ಜಿಗೆ ಕುಡಿಯೋದಿದೆ, ಅದು 1-2 ಚಮಚ ಮೊಸರುಗೆ ಹಿಂಗು ಮತ್ತು ಕರ್ಬೇವಿನ ಸೊಪ್ಪಿನ ಪುಡಿ, ಆಮೇಲೆ ಒಂದು 4-5 ಸೊಪ್ಪುಗಳ ಪುಡಿ ಎಲ್ಲ ಇದೆ, ಅದು ಬಂದು ಮಜ್ಜಿಗೆ ಲೋಟ ಇದ್ದೇ ಇರುತ್ತೆ. ಇಷ್ಟೇ ಅನ್ನ ನಮ್ಮನೇಲಿ. ಅದು ರಾಜಮುಡಿನೂ ಅಲ್ಲ, ಇನ್ನೊಂದು ಇದೇ ತೆಗ್ದಿರೋದು ಕೆಂಪಕ್ಕಿ ಬರುತ್ತೆ, ಅದೊಂದು ತಿಂದ್ಬಿಟ್ರೆ ನಾನು 1:30-2 ಗಂಟೆಗೆ ಊಟ ಮಾಡಿದ್ರೆ ಸಾಯಂಕಾಲ 7 ಗಂಟೆ ತನಕ ಹಸುವು ಇಲ್ಲ, ಕ್ರೇವಿಂಗ್ಸ್ ಬರೋದಿಲ್ಲ. ಅದು ನಂಗೆ ಗೊತ್ತಾಗುತ್ತೆ ವ್ಯತ್ಯಾಸ. ಒಂದಿನ ನಾನೇನಾದರೂ ಆಚೆ ತಿಂದೆ, ಇವಾಗ ಆಗಲೇ ಇಲ್ಲ ನನಗೆ ಅಂತ ಹೇಳಿದ್ರೆ 2 ದಿನ ಬೇಕು ನನ್ನ ದೇಹಕ್ಕೆ ವಾಪಸ್ ನಾರ್ಮಲ್ಸ್ ಬರೋಕ್ಕೆ. ಇನ್ನು ಜನ ಇದೇ ರೀತಿ ದಿನ ಮಾಡ್ಕೊಂಡು ಹೋಗೋ ಅವ್ರು ದೇವರೇ ಗತಿ ಅವ್ರ ಮೇಲೆಲ್ಲ. ಅದು ನಂಗೆ ಖಂಡಿತ ಗೊತ್ತಾಗತ್ತೆ. ಯಾವತ್ತು ಮುದ್ದೆ ತಿಂದಿಲ್ಲ ನಾನು,
ಯಾವತ್ತು ತರಕಾರಿಗಳು ಹೋಗಿಲ್ಲ, ಯಾವತ್ತು ಹಣ್ಣು ಹೋಗಿಲ್ಲ. ದಿನ 2-3 ಹಣ್ಣು ಹೋಗುತ್ತೆ ನನ್ನ ದೇಹಕ್ಕೆ, 2-3 ತರಕಾರಿ, 2 ಸ್ಯಾಲಡ್ ಅಂತೂ ಇಸ್ ಅ ಮಸ್ಟ್, ನೋ ಕ್ವೆಶ್ಚನ್. ನಾನು ಡಯಟ್ ಹಾಕಿ ಚಾಟ್ ಮಾಡ್ಬೇಕಂತ ಅದು ಬೆಳೆದಿರೋದೇ ಹಾಗೆ, ಜಸ್ಟ್ ದೇಹ ಕೇಳುತ್ತೆ ಅದು. ಒಂದು ಸ್ವಲ್ಪ ಕರ್ದಿರೋದು ತಿಂದರೆ ಆಗಲ್ಲ, ನಾಲ್ಗೆ ಕಿರಿಯುತ್ತೆ. ಅದು ಒಂದು ಆ ದೇಹಕ್ಕೆ ಗೊತ್ತಾಗ್ಬಿಟ್ಟಿದೆ, ಆಯಿತು ಒಳ್ಳೆ ಆಹಾರ ಏನು, ಕೆಟ್ಟ ಆಹಾರ ಏನು ಅಂತ. ಸೊ ಅದೇ ಇಲ್ಲ, ಒಪ್ಕೊಳ್ಳೋದಿಲ್ಲ. ಸಕ್ಕರೆ ಅಂತೂ ಅಭ್ಯಾಸನೇ ಇಲ್ಲ ಸೇವನೆ ಮಾಡಿ. ಜೇನುತುಪ್ಪ ತಿಂತೀನಿ ಖಂಡಿತ. ಅಂದರೆ ಇವಾಗ ನೀವು ಹೇಳಿದ್ರೆ ಅದನ್ನು ಸ್ವಲ್ಪ ನಿಧಾನಕ್ಕೆ ಖಂಡಿತ ಬದಲಾವಣೆ ಮಾಡ್ಕೋತೀನಿ ನಾನು. ಅದು ವಾಸ್ ವೆರಿ ಐ ಓಪನಿಂಗ್. ಅದು ನೀವು ಈ ಕೃಷ್ಣನ ಕತೆ ಎಲ್ಲ ಹೇಳಿದ್ರಲ್ವಾ, ಮೇಕ್ಸ್ ಅ ಲಾಟ್ ಆಫ್ ಸೆನ್ಸ್. ಇವಾಗ ಆ್ಯಥ್ಲೀಟ್ಸ್ಗೆ ಏನು ಸಜೆಸ್ಟ್ ಮಾಡ್ತೀರಾ ಚೇತನ್? ಅವ್ರಿಗೇನು ಅವರೆಲ್ಲ ಇವಾಗಂತೂ ಈ ಹರಿಯಾಣ ಕಡೆ ಎಲ್ಲ ಹೋಯ್ತು ಅಂತ ಹೇಳಿದ್ರೆ, ಅವ್ರು ಪನ್ನೀರು, ಹಾಲು, ತುಪ್ಪ ಬಿಟ್ಬಿಟ್ರೆ ಅಷ್ಟೇ, ಅವರು ರೊಚ್ಚಿಗೆದ್ದು ಬಿಡ್ತಾರೆ ಅವರೆಲ್ಲ. ಅವ್ರಿಗೆ ಆ್ಯಥ್ಲೀಟ್ಸ್ಗಂತೂ ಪನ್ನೀರು, ಬೆಣ್ಣೆ, ತುಪ್ಪ ಅಂತೂ ನೀರಿದ್ದಂಗೆ. ಹೌದು. ಆ್ಯಂಡ್ ನಾಟ್ ಜಸ್ಟ್ ದಟ್, ಮೀಟ್, ಮಾಂಸ, ಚಿಕನ್, ಮಟನ್ ಇದೆಲ್ಲ ಮೇಯ್ನ್ ತುಂಬ ಮುಖ್ಯ ಪ್ರೋಟೀನ್ಗೆ ಅಂತ ನಾವು ಅಂದ್ಕೊಳ್ತೀವಿ. ಆದರೆ ಪ್ರೋಟೀನ್ ಅನ್ನೋದು ಎಲ್ಲಿಂದ ಬರುತ್ತೆ ಅಂತ ನೋಡಿದ್ರೆ, ಆಲ್ ದ ಪ್ರೋಟೀನ್ ಇನ್ ದ ವರ್ಲ್ಡ್ ಇಸ್ ಮೇಡ್ ಬೈ ಪ್ಲಾಂಟ್ಸಿಂದ ಪ್ರೋಟೀನ್ ಬಂದು ಅನಿಮಲ್ ಬಾಡೀಸ್ಗೆ ಹೋಗಿ ಸೇರಿ ರೀಸೈಕಲ್ ಆಗಿ ಬರುತ್ತೆ ನಮಗೆ. ಸರಿ, ಓಕೆ. ಬಟ್ ಯಾಕೆ ಅನಿಮಲ್ಸ್ ತಿನ್ಬೋದಲ್ವಾ, ಅನಿಮಲ್ ಪ್ರೋಟೀನ್ ತಿನ್ಬೋದಲ್ವಾ ಅಂತ ಕೇಳಿದ್ರೆ, ದ ಪ್ರಾಬ್ಲಮ್ ಇಸ್, ಎಷ್ಟು ನಾವು ಅನಿಮಲ್ ಪ್ರೋಟೀನ್ ತಿಂತೀವೋ ಅಷ್ಟು ಜಾಸ್ತಿ ನಮ್ಮ ಬಾಡಿಯಲ್ಲಿ ದೇರ್ ಇಸ್ ಅ ರಿಸ್ಕ್ ಆಫ್ ಕ್ಯಾನ್ಸರ್, ಹಾರ್ಟ್ ಡಿಸೀಸ್, ಸ್ಟ್ರೋಕ್ ಆ್ಯಂಡ್ ಮೆನಿ ಅದರ್ ಇಶ್ಯೂಸ್. ಯಾವ ಕಾರಣಕ್ಕಾಗುತ್ತೆ ಅಂದರೆ, ಅನಿಮಲ್ ಪ್ರೋಟೀನ್ ಇಸ್ ಅ ಕಂಪ್ಲೀಟ್ ಪ್ರೋಟೀನ್. ಪ್ಲಾಂಟ್ ಪ್ರೋಟೀನ್ ಅಲ್ಲಿ ಇಟ್ಸ್ ಆಲ್ಸೋ ಕಂಪ್ಲೀಟ್ ಪ್ರೋಟೀನ್, ಆದರೆ ಕೆಲವು ಅಮೈನೋ ಆಸಿಡ್ಸ್ ಜಾಸ್ತಿ, ಕೆಲವು ಸ್ವಲ್ಪ ಕಮ್ಮಿ ಅಂತ ವೇರಿಯೇಷನ್ಸ್ ಇರುತ್ತೆ. ಯಾವಾಗ ನಾವು ಈ ಥರ ಎಲ್ಲ ಎಸೆನ್ಷಿಯಲ್ ಅಮೈನೋ ಆಸಿಡ್ಸ್ ಜಾಸ್ತಿ ಇರುವ ಆಹಾರ, ಅನಿಮಲ್ ಫುಡ್ಸ್ ನಾವು ತಿಂದಾಗ ನಮ್ಮ ಬಾಡಿಯಲ್ಲಿ ಲಿವರ್ಗೆ ಒಂದು ಮೆಸೇಜ್ ಹೋಗುತ್ತೆ, ನಿಮಗೆ ಒಳ್ಳೆ ಕಂಪ್ಲೀಟ್ ಪ್ರೋಟೀನ್ಸ್ ಬರ್ತಾ ಇದೆ, ಗ್ರೋತ್ ಕೆಲಸ ಜಾಸ್ತಿ ಮಾಡುವಂತ. ಲಿವರ್ ಬಂದ್ಬಿಟ್ಟು ಇಡೀ ಬಾಡಿಗೆ ಹೇಳುತ್ತೆ, ಎಲ್ಲರೂ ಶುರು ಮಾಡಿ, ಗ್ರೋತ್ ಕೆಲಸ ಶುರು ಮಾಡಿ. ಇಟ್ ಪ್ರೊಡ್ಯೂಸಸ್, ದೇರ್ಸ್ ಅ ಹಾರ್ಮೋನ್ ಕಾಲ್ಡ್ IGF-1, ಇನ್ಸುಲಿನ್ ಲೈಕ್ ಗ್ರೋತ್ ಫ್ಯಾಕ್ಟರ್ 1. ಈ ಹಾರ್ಮೋನ್ ಜಾಸ್ತಿ ಸೆಕ್ರೀಟ್ ಆಗಿ ನಮ್ಮ ಬಾಡಿಯಲ್ಲಿ ಇರುವ ಎಲ್ಲ ಸೆಲ್ಸ್ಗೆ ಹೋಗಿ ಮೆಸೇಜ್ ಕೊಡುತ್ತೆ, ಜಾಸ್ತಿ ಗ್ರೋತ್ ಮಾಡಿ, ಒಳ್ಳೆ ಆಹಾರ ಬರ್ತಾ ಇದೆ ಅಂತ. ಅವಾಗ ದಿ ಬಲ್ಕ್ ಅಪ್ ಆನ್ ಒನ್ ಸೈಡ್, ಬಟ್ ಆನ್ ದ ಅದರ್ ಸೈಡ್ ಯಾವ ರೋಗ ಜಾಸ್ತಿ ಗ್ರೋತ್ ಆಗಿ ಅನ್ಕಂಟ್ರೋಲ್ಡ್ ಗ್ರೋತ್ ರೋಗ ಯಾವುದು? ಕ್ಯಾನ್ಸರ್ ರಿಸ್ಕ್ increases. Is this the reason why the rate in which the people are getting affected by cancer is going up every day? Yes, alcohol, animal foods, these are two important reasons why lifestyle related cancers are increasing. Cancer ಅಲ್ಲಿ ಕೆಲವು ಕ್ಯಾನ್ಸರ್ಸ್ ಆರ್ ಜೆನೆಟಿಕ್, ಅದೇನು ಮಾಡೋಕ್ಕಾಗಲ್ಲ, ಅದು ಬಂದರೆ ಬರುತ್ತೆ, ಇಲ್ಲಾಂದ್ರೆ ಇಲ್ಲ. ಓಕೆ, ಬಟ್ ಕೆಲವು ಕ್ಯಾನ್ಸರ್ಸ್ ಲೈಕ್ ಬ್ರೆಸ್ಟ್ ಕ್ಯಾನ್ಸರ್, prostate cancer, colon cancer, stomach cancer, ಇವೆಲ್ಲ ಹ್ಯಾವ್ ಅ ವೆರಿ ಸ್ಟ್ರಾಂಗ್ ಲಿಂಕ್ ವಿತ್ ಯುವರ್ ಡಯಟ್ ಆ್ಯಂಡ್ ಲೈಫ್ ಸ್ಟೈಲ್. ಒಂದು ಸ್ವಲ್ಪ ಆಲ್ಕೋಹಾಲ್ ಕುಡಿದ್ರೂ ಕ್ಯಾನ್ಸರ್ ರಿಸ್ಕ್ ಗೋಸ್ ಅಪ್. ಅನಿಮಲ್ ಪ್ರೋಟೀನ್ ಎಷ್ಟು ಜಾಸ್ತಿ ತಿಂತೀರೋ ಅಷ್ಟು ಕ್ಯಾನ್ಸರ್ ರಿಸ್ಕ್ ಗೋಸ್ ಅಪ್. ಎಸ್, ನೀವು ಮೀಟ್ ತಿಂದರೆ, ಪನ್ನೀರ್ ತಿಂದರೆ, ಹಾಲು ಕುಡಿದ್ರೆ ಪ್ರೋಟೀನ್ ಸಿಗುತ್ತೆ, ಬಾಡಿನೂ ಬೆಳೆಯುತ್ತೆ. ಬಟ್ ಬಾಡಿ ಬೆಳೆದು ಕ್ಯಾನ್ಸರಲ್ಲಿ ಹೊಟ್ಟೋಗ್ಬೇಕಾ? ಅದೇ ಪ್ರೋಟೀನು ಬೇರೆ ಒಳ್ಳೆ ಆಹಾರದಿಂದ ಸಿಗಲ್ವಾ? ಖಂಡಿತ ಸಿಗತ್ತೆ. ಬೇಳೆ ಕಾಳು, ನಟ್ಸ್ ಆ್ಯಂಡ್ ಸೀಡ್ಸ್, ಸೋಯಾಬೀನ್ಸ್, ಟೋಫು, ಟೆಂಪೆ ಇವೆಲ್ಲ ನಾವು ತಿನ್ಬೋದು. ಸೋಯಾ ಮಿಲ್ಕ್ ಕುಡಿಬೋದು. ಇನ್ಫ್ಯಾಕ್ಟ್ ಇಂಡಿಯಾದಲ್ಲಿ ಟ್ರೆಡಿಷ್ನಲ್ ಆಗಿ ಕೊಂಕಣ್ ಸೈಡಲ್ಲಿ ಮೂಂಗಾ ಉದಕ್ ಅಂತ ಇದೆ, ಮೂಂಗ್ ದಾಲ್ ಮಿಲ್ಕು, ಅದು ಕುಡಿಬೋದು. ರಾಗಿ ತಿನ್ಬೋದು. ಸೊ ಇದರಿಂದ ಬರುವ ಪ್ರೋಟೀನ್ ಇಸ್ ಮೋರ್ ದೆನ್ ಇನಫ್ ಫಾರ್ ಅಸ್ ಟು ಬಿಲ್ಡ್ ಮಸಲ್ ಆ್ಯಂಡ್ ಗೆಟ್ ಸ್ಟ್ರಾಂಗ್. ಈ ಥರ ತುಂಬ ಜನ ಇದ್ದಾರೆ, ಈ ಥರ ಮಾಡಿರೋರು ಹಳೆ ಕಾಲದಿಂದ ಇವತ್ತು ತನಕ. ನೀವು ರೋಮನ್ ಗ್ಲಾಡಿಯೇಟರ್ಸ್ ಅಂತ ಕೇಳಿರ್ತೀರಿ, ದೇ ಆರ್ ದ ಪೀಕ್ ಆಫ್ ಹ್ಯೂಮನ್ ಪರ್ಫಾರ್ಮೆನ್ಸ್. ಅವರು ಪ್ಲಾಂಟ್ ಬೇಸ್ಡ್ ಡಯಟೇ ತಿಂತಾಯಿದ್ರು. ಇವಾಗ ನಾನು ನಾಟ್ ಟು ಸೇ, ನಾನು 2 ಸಿಲಿಂಡ್ರ್ ಎತ್ಬೋದು ನನ್ನ ಕೈಯಲ್ಲಿ. ನನಗೆ ಎಲ್ಲಿಂದ ಬರುತ್ತೆ ಶಕ್ತಿ ಅದು? ನಾನು ಸೊಪ್ಪು ಕಾಳು ಬಿಟ್ಟರೆ ಏನೂ ತಿಂದಿಲ್ಲ ಲೈಫಲ್ಲಿ. ಇವಾಗಂತೂ ಬಿಕಾಸ್ ಏನೇನೋ ಮಾಡ್ತಾ ಇದ್ದೀನಿ, ನನ್ನ ರೂಟೀನ್ ಇನ್ನೂ ಚೇಂಜ್ ಆಗೋಗಿದೆ. ನನಗೆ ಆರಾಮಾಗಿ ಎತ್ಬೋದು. ಇವಾಗ ನಾನು ಹೇಳ್ತಾ ಇದ್ದೆ ನಮ್ಮ ಊರಿಗೆಲ್ಲ, ಎಲ್ಲಿಂದ ಬರೋಕ್ಕೆ ಶಕ್ತಿ? ಅದನ್ನು ನೀವು ಒಂದು ಹೇಳಿದ ಸತ್ಯ. ಪ್ರಾಣಿಗಳು ತಿನ್ನೋದು, ಪ್ರಾಣಿಗಳು ಸಸ್ಯಾಹಾರಿಗಳೇ. ಪ್ರಾಣಿ ತಿಂದಿದ್ದು ನಾನು ನೋಡಿಲ್ಲ. ನಾವು ವಿ ಡೋಂಟ್ ಲಿವ್ ಇನ್ ದ ಏಜ್ ಆಫ್ ಡೈನೋಸಾರ್ಸ್. ಅದನ್ನು ತಿಂದು ಮಾಡೋಕ್ಕಿಂತ ಡೈರೆಕ್ಟಾಗಿ ಇದೇ ಹೋಗಬೇಕು ಒಳ್ಳೆಯದಂತ. ಇಟ್ ಮೇಕ್ಸ್ ಕಂಪ್ಲೀಟ್ ಸೆನ್ಸ್. ಕಾಂಟ್ರವರ್ಷಿಯಲ್ ಕ್ವೆಶ್ಚನ್, ವೆಜಿಟೇರಿಯನ್ನ ನಾನ್ ವೆಜಿಟೇರಿಯನಾ ಅಂತ ಎಲ್ಲ ಕೇಳ್ತಾ ಇರ್ತಾರೆ ಯಾವಾಗಲೂ. ನಾನು ವೆಜಿಟೇರಿಯನು ಯಾಕೆ ಸುಮಾರು ಕಾರಣಗಳಿದ್ದಾವೆ. ಸಹಜವಾಗಿ ದಿನಚರಿಗಳು ಅದೇ ರೀತಿ ಹೋಗುತ್ತೆ.
ಆದರೆ ಮಾಂಸ ತಿನ್ನೋರಿಗೆ ನಾನ್ ವೆಜಿಟೇರಿಯನ್ಸ್ಗೆ ನಾವು ಹೇಳಬೇಕಂದ್ರೆ ಅವ್ರಿಗೆ ಕೇಳ್ತಾರೆ ನಾನ್ ವೆಜಿಟೇರಿಯನ್ ಆಗಬೇಕಾ ನಾನ್ ವೆಜಿಟೇರಿಯನ್ ಆಗಬೇಕಾ, ಏನಕ್ಕೆ ನಾನ್ ವೆಜ್ ಬಿಡಬೇಕು ಅಂತ 1,000 ಕ್ವೆಶನ್ಸ್ ಕೇಳ್ತಾರೆ. ಅವ್ರಿಗೆ ಏನು ಹೇಳಬೇಕು, ಏನಕ್ಕೆ ಬಿಡ್ಬೇಕು ನೀವು ಆಹಾರ ಅಥವಾ ಮಾಂಸಾಹಾರ ಸೇವನೆ? ಖಂಡಿತ. ಇನ್ಫ್ಯಾಕ್ಟ್ ವೆರಿ ಇಂಟ್ರೆಸ್ಟಿಂಗ್ ಸ್ಟೋರಿ. ಈ ಪ್ಯಾಕೇಜ್ ಫುಡ್ಡಲ್ಲಿ ರೆಡ್ ಡಾಟ್ ಗ್ರೀನ್ ಡಾಟ್ ಬರುತ್ತೆ, ನೋಡಿರ್ತೀರಲ್ವಾ? ಗ್ರೀನ್ ಡಾಟ್ ಅಂದರೆ ವೆಜಿಟೇರಿಯನ್, ಈಗ ರೆಡ್ ಡಾಟ್ ರೆಡ್ ಟ್ರಯಾಂಗಲ್ ಆಗಿ ಚೇಂಜ್ ಆಗಿದೆ. ಸೊ ರೆಡ್ ಟ್ರಯಾಂಗಲ್ ಬಂದರೆ ನಾನ್ ವೆಜಿಟೇರಿಯನ್ ಅಂತ. ಇದು ಫಸ್ಟು FSSAI ಶುರು ಮಾಡಿದಾಗ ಗ್ರೀನ್ ಡಾಟ್ ಬಂದ್ಬಿಟ್ಟು ಅನಿಮಲ್ಸಿಂದ ಬಂದಿರುವ ಪ್ರಾಡಕ್ಟ್ಸ್ ಯಾವುದು ಇರಬಾರ್ದು, ಅದೇ ಗ್ರೀನ್ ಡಾಟ್ ಅಂತ ಫಸ್ಟು ಪ್ರಪೋಸಲ್ ಮಾಡಿದ್ರು. ಬಟ್ ತುಂಬ ಜನ ಇದು ರಿಜೆಕ್ಟ್ ಮಾಡಿಬಿಟ್ರು. ಇಲ್ಲ ಅದು ಬೇಡ, ಹಾಲಿನ ಪದಾರ್ಥ ಇರಲಿ, ಇದು ಇನ್ಕ್ಲೂಡ್ ಮಾಡ್ಕೊಳ್ಳಿ ಅಂತ ಹೇಳಿಬಿಟ್ಟು ಅಲ್ಲೇ ವೆಜಿಟೇರಿಯನ್ ನಾನ್ ವೆಜಿಟೇರಿಯನ್ ಅಂತ ಡಿವೈಡ್ ಮಾಡಿದ್ರು. ಸೊ ದ ಡೆಫಿನೇಷನ್ ವಿಚ್ ವಿ ನೋ ಟುಡೇ ಮೇ ಹ್ಯಾವ್ ಸ್ಟಾರ್ಟೆಡ್ ಅಟ್ ದಟ್ ಪಾಯಿಂಟ್. ಬಟ್ ನಿಜವಾಗ್ಲೂ ನೀವು ನೋಡಿದರೆ ವೆಜಿಟೇರಿಯನ್ಸ್ ನಾನ್ ವೆಜಿಟೇರಿಯನ್ಸ್ ಇಬ್ಬರೂ ಕೂಡ ಅನಿಮಲ್ ಪ್ರಾಡಕ್ಟ್ಸ್ ತಿಂತಾರೆ. ಆ್ಯಂಡ್ ಡಿಫ್ರೆನ್ಸ್ ಏನಿರುತ್ತೆ ಅಂದರೆ, ಇಫ್ ಯು ವಾಂಟ್ ಟು ಸಿ ಫ್ರಮ್ ಅನ್ ಎಥಿಕಲ್ ಮಾರಲ್ ವ್ಯೂ, ನಾನ್ ವೆಜಿಟೇರಿಯನ್ ಫುಡ್ಡಲ್ಲಿ ಡೈರೆಕ್ಟಾಗಿ ಪ್ರಾಣಿಯನ್ನು ಸಾಯಿಸಿ ಅವರ ದೇಹದಿಂದ ತಗೊಳ್ಳೋ ಆಹಾರ. ವೆಜಿಟೇರಿಯನ್ ಅಂದರೆ ಡೈರೆಕ್ಟಾಗಿ ಸಾಯಿಸೋದಿಲ್ಲ, ಬಟ್ ಅನಿಮಲ್ಸ್ ದೇಹದಿಂದ ತಗೊಳ್ಳೋ ಆಹಾರ. ಬಟ್ ಇಂಡೈರೆಕ್ಟಾಗಿ ಅಲ್ವಾ? ಈಗ ನ್ಯಾಚುರಲ್ ಲೈಫ್ ಸ್ಪ್ಯಾನ್, ಒಂದು ಹಸುಗೆ ನ್ಯಾಚುರಲ್ ಆಗಿ ಎಷ್ಟು ದಿನ ಹಸು ಲೈಫ್ ಸ್ಪ್ಯಾನ್? 20-30 ವರ್ಷ ಅಲ್ವಾ? 20-25 ಇಯರ್ಸ್ ಆರಾಮಾಗಿ ಇರುತ್ತೆ. ಇಂಡಿಯಾದಲ್ಲಿ ವಾಟ್ಸ್ ದ ಆವ್ರೇಜ್ ಲೈಫ್ ಸ್ಪ್ಯಾನ್ ಆಫ್ ಅ ಮಿಲ್ಕಿಂಗ್ ಕೌ ಗೊತ್ತಾ? 8 to 10 years. ಯಾಕೆ 10 yearsಲ್ಲಿ ಏನಾಗ್ತಾ ಇದೆ? ಇಟ್ ಗೆಟ್ಸ್ ಕಿಲ್ಡ್, ಸ್ಲಾಟರ್ಡ್. ಬಿಕಾಸ್ ಯಾಕೆ ಅಂದರೆ ತಿರ್ಗಾ ಬ್ಲೇಮ್ ಫಾಲ್ಸ್ ಆನ್ ಮೀ. ನಾನು ಫಾರ್ಮರ್ಗೆ, ರೈತರಿಗೆ ಆ ಹಸು ನೋಡ್ಕೊಳ್ಳೋಕ್ಕೆ ಹಣ ಕೊಡೋಲ್ಲ. ಕರೆಕ್ಟ್ ಅಲ್ವಾ? ಮೇಕ್ ಸೆನ್ಸ್. ಆ್ಯಂಡ್ ಮುಖ್ಯವಾಗಿ ಹಸು ಹಾಲು ಕೊಡಲ್ಲ, ಒಂದು ತಾಯಿ ಹಾಲು ಕೊಡುತ್ತೆ. ಇದು ಯಾವತ್ತೂ ಅರ್ಥ ಆಯಿತೋ ನಾನು ಕಣ್ಬಿಟ್ಟು ನೋಡಿದೆ ಫಸ್ಟ್ ಟೈಮ್. ಒಂದು ಹಸುವಾಗಿ ಇರೋದ್ರಿಂದ ಹಾಲು ಬರ್ತಾ ಇಲ್ಲ. ಅದರಿಂದ ಯಾವತ್ತು ಹಸು ತಾಯಾಗಿ ಆಗುತ್ತೋ ಆವತ್ತು ಆ ಹಸುವಿನ ಕರು ಅಂತ ಹೇಳ್ತೀರಾ, ಹಸುವಿನ ಕರುಗೆ ಅದು ಹಾಲು ಕೊಡುತ್ತೆ. ಒಂದು ತಾಯಿ ಹಾಲು ಅದು. ಆ ತಾಯಿ ಹಾಲು ತಗೊಳ್ಳೋಕ್ಕೆ ನಮಗೆ ಏನು ರೈಟ್ ಇದೆ? ದಟ್ಸ್ ದ ಫಸ್ಟ್ ಕ್ವೆಶ್ಚನ್. ಹಸು ನಾವು ಚೆನ್ನಾಗಿ ನೋಡ್ಕೊಳ್ತೀವಿ, ಎಲ್ಲ ನಾವೇ ಕೊಡ್ತೀವಿ ಹಸುಗೆ, ಆವಾಗ ನಾವು ತಗೋಬಾರ್ದಾ ಅಂತ ಕೇಳ್ತಾರೆ. ನಾನೇನು ಹೇಳ್ತೀನಿ ಅಂದರೆ, ಓಕೆ, ನೀವು ಹೇಳೋದ್ರಲ್ಲಿ ನ್ಯಾಯ ಇದೆ. ಸೊ ಈ ಅಗ್ರಿಮೆಂಟ್ ಎಲ್ಲಿದೆ? ಹಸು ಜೊತೆಗೆ ಹಾಕಿರೋ ಅಗ್ರಿಮೆಂಟ್. ಹಸು ಪರ್ಮಿಷನ್ ಕೊಟ್ಟಿದೆಯಾ? ಕನ್ಸೆಂಟ್ ಕೊಟ್ಟಿದೆಯಾ? ಇದೆಲ್ಲ ಯಾರೂ ಯೋಚನೆ ಮಾಡಿರಲ್ಲ, ರೈಟ್? ಆ್ಯಂಡ್ ಫಸ್ಟ್ ಟೈಮ್ ಒಂದು ಹಸು ಹೋಗಿ ಮಿಲ್ಕ್ ತಗೊಳ್ಳುವಾಗ ಖುಷಿ ಆಗುತ್ತಾ ಹಸು? ಇಲ್ಲ, ಹೊಡೆದ್ಬಿಟ್ಟು ಕಳಿಸುತ್ತೆ. ಸ್ವಲ್ಪ ಎಕ್ಸ್ಪೀರಿಯನ್ಸ್ ಇರೋರೇ ಮಾಡ್ಬೋದು ಫಸ್ಟ್ ಟೈಮ್. ಬಿಕಾಸ್ ಅದಕ್ಕೆ ಏನಪ್ಪ ನೀವು ನನ್ನ ಮಗುಗೆ ನಾವು ಕೊಡ್ತಾ ಇದ್ದೀನಿ ಹಾಲು, ನೀವು ಹೆಂಗೆ ಬಂದು ತೊಗೋಬೋದು? ದಿಸ್ ಇಸ್ ದ ಥಾಟ್. ಆ್ಯಂಡ್ ಸರಿ, ಅದೆಲ್ಲ ಬಿಡಿ, ಏನೋ ಒಂದು ತೊಗೊಂಡಿದ್ದೀವಿ. ಓಕೆ, ಫಸ್ಟ್ ಪ್ರೆಗ್ನೆನ್ಸಿ ಮುಗಿಸ್ಬಿಟ್ಟು ಡೆಲಿವರಿ ಆದಮೇಲೆ ಹಾಲು ಕೊಡೋದು ಶುರು ಆಗುತ್ತೆ. 1 ವರ್ಷ ಕೊಡ್ಬೋದು, 6 ತಿಂಗಳಿಂದ 1 ವರ್ಷ ಒಳಗಡೆ ಕೊಡ್ಬೋದು. ಆ 1 ವರ್ಷ ಮುಗಿಸಿದ ತಕ್ಷಣ ಏನಾಗುತ್ತೆ ಆ ಹಸುಗೆ? ತಿರ್ಗಾ ಪ್ರೆಗ್ನೆನ್ಸಿ, ತಿರ್ಗಾ ಡೆಲಿವರಿ, ಪ್ರೆಗ್ನೆನ್ಸಿ ಡೆಲಿವರಿ ಕಂಟಿನ್ಯೂಸ್ ಆಗಿ ಒಂದು ಬ್ರೇಕ್ ಇಲ್ಲದೆ ಆಗ್ತಾ ಇದೆ ಇವತ್ತು. ಆ್ಯಂಡ್ ಕೌಸ್ ಗೆಟ್ ಪ್ರೆಗ್ನೆಂಟ್ ಫ್ರಮ್ ಆರ್ಟಿಫಿಷಿಯಲ್ ಇನ್ಸೆಮಿನೇಷನ್. 98% of the cows born today are from artificial insemination. Only 2% are they conceived naturally. ಆರ್ಟಿಫಿಷಿಯಲ್ ಇನ್ಸೆಮಿನೇಷನ್ ಅನ್ನೋದು ಹಸುಗೆ ಬೇಕು ಅಂತ ನಾವು ಕೇಳ್ತಾನೂ ಇಲ್ಲ, ಫೋರ್ಸಾಗಿ ನಾವು ಮಾಡ್ತಾ ಇದ್ದೀವಿ. ಅದು ಹ್ಯೂಮನ್ಸಲ್ಲಿ ಮಾಡಿದರೆ ಆ ಹೆಸರೇ ಬೇರೆ, ಹಸುಗೆ ಮಾಡಿದರೆ ಹೆಸರೇ ಬೇರೆ. ಅದು ಹೇಗೆ ನ್ಯಾಯ? ಇದು 2ನೇ ಪ್ರಶ್ನೆ. ಆಮೇಲೆ ಅದ್ರದ್ದು ಕುಡಿತೀವಿ ನಾವು ಅಲ್ಟಿಮೇಟ್ಲಿ. ಎಕ್ಸಾಕ್ಟ್ಲಿ. ಆ ಕರುಗೆ ಫಾರ್ಮುಲಾ ಹಾಲು, ನಮಗೆ ಹಸುವಿನ ಹಾಲು. ತಿರ್ಗಾ ಯಾಕೆ ರೈತರದ್ದು ತಪ್ಪಾ? ಇಲ್ಲ, ನಂದೇ ತಪ್ಪು. ನಾನು ರೈತರಿಗೆ ಹಣ ಕೊಡ್ತೀವಿ. ಯಾಕೆ ಹಣ ಕೊಡ್ತೀವಿ? ಹಾಲು ಕೊಡಿ ಅಂತ ಹೇಳ್ಬಿಟ್ಟು ಹಣ ಕೊಡ್ತೀವಿ. ರೈತರು ಬದುಕಬೇಕು, ಅವ್ರ ಫ್ಯಾಮ್ಲಿನೂ ಬದುಕಬೇಕು, ಹೇಗೋ ಹಸುನೂ ಬದುಕಬೇಕು. ಸೊ ಅವ್ರು ಮಾಡಬೇಕಿರೋದು ಮಾಡ್ತಾ ಇದ್ದಾರೆ. ಅದಕ್ಕೆ ಮೂಲ ಕಾರಣ ನಾನೇ ಅಂತ ನನಗೆ ಅರ್ಥ ಆಯಿತು. ಓಕೆ, ಆ್ಯಂಡ್ ಸರಿ, 3 ಸತಿ 4 ಸತಿ ಪ್ರೆಗ್ನೆನ್ಸಿ ಡೆಲಿವರಿ ಆಯಿತು. ಈಗ ಅರೌಂಡ್ ಏಜ್ 10 ದ ಕೌಸ್ ಈಕ್ವಿವೆಲೆಂಟ್ ಆಫ್ ಮೆನೋಪಾಸ್. ಅದಾದಮೇಲೆ ತಿರ್ಗಾ ಪ್ರೆಗ್ನೆಂಟ್ ಆಗೋಕ್ಕಾಗಲ್ಲ. ಆವಾಗ ಯಾರು ಕೊಡ್ತಾರೆ ಹಣ? ಹಸು ನೋಡ್ಕೊಳ್ಳೋಕ್ಕೆ ಯಾರೂ ಕೊಡಲ್ಲ.
ಇಟ್ಸ್ ನಾಟ್ ಯೂಸ್ಫುಲ್ ಎನಿಮೋರ್. ಸೊ ಬಿಟ್ಬಿಡ್ತಾರೆ, ರೋಡಲ್ಲಿ ಹೋಗಿ ಅಂತ ಬಿಟ್ಬಿಡ್ತಾರೆ. ಅಷ್ಟೊಂದು ಕೌಸ್ ರೋಡಲ್ಲಿ ಬಂದಿರೋಕ್ಕೆ ಕಾರಣ ಇದು. ಸರಿ, ಇವತ್ತು ಆ್ಯಕ್ಚುಲಿ ನೀವು ನೋಡೋಕ್ಕೆ ಹೋದರೆ ಮ್ಯಾಕ್ಸಿಮಮ್ ಮಿಲ್ಕು ಹಸುವಿಂದ ಬರಲ್ಲ, ಬಫಲೋಯಿಂದ ಬರುತ್ತೆ. ಬಫಲೋ 10 years ಆದಮೇಲೆ ಸ್ಲಾಟರ್ ಹೌಸ್ಗೆ ಕಳಿಸ್ಬಿಡ್ತಾರೆ. ಆ ಬಫಲೋವನ್ನು ಸಾಯಿಸ್ಬಿಡ್ತಾರೆ. ಆ ರಕ್ತ ಯಾರ ಕೈಯಲ್ಲಿ? ನನ್ನ ಕೈಯಲ್ಲೇ. ರೈತರ ಕೈಯಲ್ಲಿರ, ಸಾಯಿಸೋರ ಕೈಯಲ್ಲಿಲ್ಲ, ನನ್ನ ಕೈಯಲ್ಲೇ. ಬಿಕಾಸ್ ನಾನು ಸ್ಟಾಪ್ ಮಾಡಿದ್ದೀನಿ, ಕೊಡಲ್ಲ ಹೋಗು ಅಂತ ನಾನು ಹೇಳಿದ್ದೀನಿ. ಆವಾಗ ನನ್ನ ತಲೆ ಮೇಲೆ ಬಂತಲ್ವ, ಇದು ಯಾವ ದಿವಸ ನನಗೆ ಅರ್ಥ ಆಯಿತು, ನಾನು ಹಾಲು ಬಿಟ್ಬಿಟ್ಟೆ. ಕಂಪ್ಲೀಟಾಗಿ ಒಂದೇ ದಿವಸದಲ್ಲಿ ಬಿಟ್ಬಿಟ್ಟೆ. ಹಾಲು, ತುಪ್ಪ, ಬೆಣ್ಣೆ, ಮೊಸರು, ಮಜ್ಜಿಗೆ ಎಲ್ಲ ಬಿಟ್ಬಿಟ್ಟೆ. ಮತ್ತೆ ನನಗೆ ಅರ್ಥ ಆಯಿತು, ಇವೆಲ್ಲ ತಿಂದರೆ ಹೆಲ್ತ್ಗೂ ಒಳ್ಳೇದಿಲ್ಲ, ಇವೆಲ್ಲ ತಿಂದರೆ ಡಯಾಬಿಟಿಸ್, BP, ಹಾರ್ಟ್ ಡಿಸೀಸ್, ಸ್ಟ್ರೋಕ್, ಕ್ಯಾನ್ಸರ್ ಇವೆಲ್ಲನೂ ಬರುತ್ತೆ ಅಂತ ಅರ್ಥ ಆಗಿ ಇನ್ನೊಂದು ರೀಸನ್ ಸಿಕ್ತು. ಮತ್ತು ಮೂರನೇ ರೀಸನ್ ಏನಂದರೆ ಎನ್ವೈರ್ಮೆಂಟ್. ಈಗ ಇಡೀ ಭೂಮಿಯಲ್ಲಿ ಡಿಫಾರೆಸ್ಟೇಷನ್ ಅಂತ ಹೇಳ್ತೀವಿ, ಗ್ಲೋಬಲ್ ವಾರ್ಮಿಂಗ್, ಓವರ್ ಹೀಟಿಂಗ್ ಅಂತ ಹೇಳ್ತೀವಿ. ಯಾವ ಕಾರಣಕ್ಕೆ ಆಗ್ತಾ ಇದೆ ಅಂದರೆ ಈ ಫಾರೆಸ್ಟ್ ಎಲ್ಲ ನಾವು ಕಟ್ ಮಾಡ್ತಾ ಇದ್ದೀವಿ. ಯಾವ ಕಾರಣಕ್ಕೆ ಇಷ್ಟೊಂದು ಫಾರೆಸ್ಟ್ ಕಟ್ ಮಾಡ್ತಾ ಇದ್ದೀವಿ? ಅಷ್ಟೊಂದು ಸಿಟೀಸ್ ಬರ್ತಾ ಇದೆಯಾ? ಇಲ್ಲ. ಸಿಟೀಸ್ ಇರೋದು ಅಷ್ಟೇ, ಅಷ್ಟೊಂದು ಗ್ರೋತ್ ಏನಿಲ್ಲ ಸಿಟೀಸಲ್ಲಿ. ಯಾವ ಕಾರಣಕ್ಕೆ ಕಟ್ ಮಾಡ್ತಾ ಇದ್ದೀವಿ ಅಂದರೆ ಅಗ್ರಿಕಲ್ಚರಲ್ಲಿ 50% ಆಫ್ ದ ಲ್ಯಾಂಡ್ ಯೂಸ್ಡ್ ಫಾರ್ ಗ್ರೋಯಿಂಗ್ ಪ್ಲಾಂಟ್ಸ್, ಆ ಪ್ಲಾಂಟ್ಸ್ ನಮಗೆ ಬರ್ತಾ ಇಲ್ಲ, ಹಸುಗೆ ಹೋಗುತ್ತೆ, ಅನಿಮಲ್ಸ್ಗೆ ಹೋಗುತ್ತೆ, ಅನಿಮಲ್ ಫೀಡ್ಗೆ ಹೋಗುತ್ತೆ. ಸೊ ಅಟ್ ದ ಸೇಮ್ ಟೈಮ್ ಆಲ್ಮೋಸ್ಟ್ 1 billion ಪೀಪಲ್ ಆರ್ ಸ್ಟಾರ್ವಿಂಗ್. 900 million ಪೀಪಲ್ಗೆ ಊಟ ಸಾಕಷ್ಟು ಸಿಗ್ತಾ ಇಲ್ಲ, ಮ್ಯಾಲ್ನರಿಷ್ಡ್ ಆಗಿದ್ದಾರೆ, ಸ್ಟಾರ್ವಿಂಗ್ ಮೋಡಲ್ಲಿದ್ದಾರೆ. ಸೊ ನಾವು ಏನು ಮಾಡ್ತಾ ಇದ್ದೀವಿ? ನಾನು ಹಾಲು ಕುಡಿತಾ ಇದ್ದೆ, ಆಲ್ ಮೈ ಲೈಫ್ ಐ ಯೂಸ್ ಟು ಡ್ರಿಂಕ್ ಮಿಲ್ಕ್. ಆವಾಗ ನನಗೇನು ಅರ್ಥ ಆಯಿತು ಅಂದರೆ, ಒಂದು ಗ್ಲಾಸ್ ಹಾಲಿಗೆ ಏನು ಅರ್ಥ ಅಂತ ಅರ್ಥ ಆಯಿತು. ಏನು ಅರ್ಥ ಅಂದರೆ, ಒಬ್ಬ ಹಸಿವು ಇರುವ ಮಗುಗೆ ನಾನೇನು ಹೇಳ್ತಾ ಇದ್ದೀನಿ ಅಂದರೆ, ನಿನಗೆ ಕೊಟ್ಟಿರ್ಬೋದು ಊಟ, ಬಟ್ ಕೊಡಲ್ಲ. ನಿನ್ನ ಊಟ ತೊಗೊಂಡು ಆ ಹಸುಗೆ ಕೊಡ್ತೀನಿ, ಹಸುವಿಂದ ಬರುವ ಹಾಲು ಕೂಡ ಅವ್ರ ಮಗುಗೆ ಕೊಡಲ್ಲ, ನಾನು ಕುಡಿತೀನಿ. ನ್ಯಾಯನ ಇದು? ಇದು ಅರ್ಥ ಆದಮೇಲೆ ನಾನು ಹಾಲು ಪೂರ್ತಿ ನಿಲ್ಲಿಸಿದೆ. 3 ಕಾರಣ ಇದೆ. ಒಂದು ಹಸುವಿಗೆ ಎಥಿಕ್ಸ್, ಕ್ರುಯಲ್ಟಿ, ಇನ್ನೊಂದು ಹೆಲ್ತು, ಮೂರನೇದು ಎನ್ವೈರ್ಮೆಂಟ್. ಇಸ್ ದೇರ್ ಲೈಫ್ ಚೇಂಜಿಂಗ್ ಸ್ಟೋರಿ ದಟ್ ಯು ಹ್ಯಾವ್ ಎನ್ಕೌಂಟರ್ಡ್? ಇವಾಗ ನೀವು ಇಷ್ಟು ವರ್ಷದಿಂದ ಹೇಳ್ಕೊಡ್ತಾ ಇದ್ದೀರಾ, ಯು ಹೆಲ್ಪ್ ಪೀಪಲ್. ಯಾವುದಾದ್ರೂ ಒಂದು ಘಟನೆ ಇರುತ್ತಲ್ವಾ ನಿಮ್ಮ ನಾಲೆಜನ್ನು ಶೇರ್ ಮಾಡೋದಕ್ಕೆ, ಅವರಲ್ಲಿ ಬದಲಾವಣೆ ಬಂದಿದ್ದಕ್ಕೆ? ನನ್ನ ಒಂದಿದೆಯಾ ಏನಾದರೂ ದಟ್ ಯು ವಾಂಟ್? ಒಂದಿಲ್ಲ ಹರ್ಷ, ಪ್ರತಿ ದಿವಸ ಇದೆ. ಪ್ರತಿ ದಿವಸ ದರ್ ಆರ್ 2-3 ಸ್ಟೋರೀಸ್. ಸ್ಟಾರ್ಟಿಂಗ್ ವಿತ್ ಮೈ ಓನ್ ಫ್ಯಾಮಿಲಿ. ನಮ್ಮ ಅಜ್ಜಿ ತಾತ ನೋಡಿಬಿಟ್ಟು ನನ್ನ ಜರ್ನಿ ಶುರುವಾಯಿತು ಅಂತ ಹೇಳಿದೆ ಅಲ್ವಾ. ಅವ್ರಿಗೆ ನಮ್ಮ ತಾತಗೆ BP ತುಂಬ ಜಾಸ್ತಿ ಆಗಿ, ಅವ್ರಿಗೆ ತುಂಬ ಕಾಂಪ್ಲಿಕೇಶನ್ಸ್ ಆಗಿ ಒಂದು ದಿವಸ ಬ್ಲಡ್ ವಾಮಿಟಿಂಗ್ ಶುರುವಾಯಿತು. ನಾನು ಕಾಲೇಜಲ್ಲಿದ್ದೆ, ಓದ್ತಾ ಇದ್ದೆ. ಆವಾಗ ಕಾಲ್ ಬಂತು ಮನೆಯಿಂದ, ತಾತಗೆ ಬ್ಲಡ್ ವಾಮಿಟಿಂಗ್, ಏನು ಮಾಡೋದು, ಹಾಸ್ಪಿಟಲ್ಗೆ ಕರ್ಕೊಂಡೋಗಿ ಅಂತ ಹೇಳಿದೆ. ಹೋದರೆ ಅಲ್ಲಿ ಸ್ಟಮಕ್ ಒಳಗಡೆ ಬ್ಲೀಡಿಂಗ್ ಆಗ್ತಾ ಇದೆ, ಅವ್ರು ತಗೊಳ್ತಾ ಇರೋ ಔಷಧಿಯಿಂದ ಕಾರಣ ಬ್ಲೀಡಿಂಗ್ ಆಗ್ತಾ ಇದೆ ಅಂತ ಹೇಳಿದರು. ಸರಿ, ಔಷಧಿ ಬದಲಾಯಿಸಿದ್ರು, ಬ್ಲೀಡಿಂಗ್ ಸ್ಟಾಪ್ ಆಯಿತು. ವಾಪಸ್ ಮನೆಗೆ ಬಂದರು. ಒಂದೇ ವಾರದಲ್ಲಿ ತಿರ್ಗಾ ರಿಪೀಟ್ ಆಯಿತು. ವಾರ ಎವ್ರಿ ವೀಕ್ ಫಾರ್ 3 weeks ಈ ಹ್ಯಾಡ್ ಬ್ಲಡ್ ವಾಮಿಟಿಂಗ್. ಆ್ಯಂಡ್ 3ನೇ ವಾರ ಈ ಗಾಟ್ ಫೆಡ್ ಅಪ್. ಬೇಡ ನನಗೆ ಹಾಸ್ಪಿಟಲ್ ಕರ್ಕೊಂಡು ಹೋಗಬೇಡಿ, ನಾನು ಹೋಗ್ಬಿಡ್ತೀನಿ, ಇನ್ಮೇಲೆ ಈ ಸಮಸ್ಯೆ ಬೇಡ ನನಗೆ ಅಂತಲೇ ಹೇಳಿಬಿಟ್ರು. ಆಗ ನಾನು ಹೇಳಿದೆ, ಸರಿ ನಿಮಗೆ ಸಾಕಾಯಿತು, ಈಗ ನಾನು ಹೇಳೋದು ಮಾಡ್ತೀರಾ? ಈ ಹಾಸ್ಪಿಟ್ಲ್ಗೆ ಹೋಗಿ ನಾಗೇಪತಿ ಹಾಸ್ಪಿಟಲ್, ಡಯಟ್ ಬದಲಾಯಿಸಿ, ಸುಮ್ಮನೆ ಏನಾಗುತ್ತೆ ನೋಡಿ, ನೀವು ಈ ಹಾಸ್ಪಿಟಲ್ಗೆ ಹೋಗ್ತಾ ಇಲ್ಲ, ಆ ಹಾಸ್ಪಿಟಲ್ಗೆ ಅಂತ ಹೇಳ್ಬಿಟ್ಟು ಕರ್ಕೊಂಡೋಗ್ವಿ. ಆವಾಗ ಅಜ್ಜಿನೂ ಹೋದರು. ಅಜ್ಜಿ ಏನಂದರೆ, ಇಲ್ಲ ಫಸ್ಟು ಇಲ್ಲ, ನಾನು ಬೇಡ, ನಾನು ಬರಲ್ಲ, ಆಲ್ರೆಡಿ ನಾನು ಇಷ್ಟು ವರ್ಷದಿಂದ ಸ್ವೀಟ್ ಎಲ್ಲ ಬಿಟ್ಟಿದ್ದೀನಿ, ಇನ್ನೂ ಎಷ್ಟು ಬಿಡೋಕ್ಕಾಗತ್ತೆ ಅಂತ ಕೇಳಿದ್ರು. ಇಲ್ಲ ಅಜ್ಜ ಹೆಲ್ಪ್ ಮಾಡೋಕ್ಕೆ ಹೋಗಿ ಅಂತ ಹೇಳ್ಬಿಟ್ಟು ಅವರನ್ನು ಕರೆಸಿದ್ವಿ. 10 ದಿವಸ ಹರ್ಷ, 10 ದಿವಸದಲ್ಲಿ ಬ್ಲಡ್ ವಾಮಿಟಿಂಗ್ ಸ್ಟಾಪು. ತಾತದು BP 200/100 ಇತ್ತು, ಹೋದಾಗ ಬರುವಾಗ 120/80. ನನ್ನ ಅಜ್ಜಿಗೆ ಶುಗರ್ ಲೆವೆಲ್ಸ್ 300 ಇತ್ತು, ಹೋದಾಗ ಬಂದಾಗ 100. ಇಬ್ರದ್ದು ಮೆಡಿಸಿನ್ಸ್ 90% ಕಮ್ಮಿ ಆಗಿತ್ತು. ಇಬ್ರದ್ದು ವೆಯ್ಟ್ 10 kg ಕಮ್ಮಿ ಆಗಿತ್ತು. ಬಂದಾಗ ಅವ್ರು ಹೇಳಿದ್ರು, ನಾವು ಯಾಕೆ ಇನ್ನೂ ಮುಂದೆ ಹೋಗಲಿಲ್ಲ, ಫಸ್ಟೇ ಹೋಗಿರ್ಬೇಕಲ್ವ, ಇಷ್ಟೊಂದು ಚೆನ್ನಾಗಿದ್ದೀವಿ. ಅಜ್ಜಗೆ ಸ್ಲೀಪ್ ಆಪ್ನಿಯಾ ಆಯಿತು. ಸ್ಲೀಪ್ ಆಪ್ನಿಯಿಂದ ಅವರು ಇಂಡಿಪೆಂಡೆಂಟಾಗಿ ಇರೋಕ್ಕಾಗಲ್ಲ. ಬಸ್ಸಲ್ಲಿ ಹೋದರೆ ನಿದ್ದೆ ಮಾಡಿಬಿಡ್ತಾರೆ, ಎಲ್ಲೋ ಹೋಗ್ಬಿಡ್ತಾರೆ, ಆಟೋದಲ್ಲಿ ಹೋದರೆ ಬಿದ್ದುಬಿಡ್ತಾರೆ. ಸೊ ತುಂಬ ದಿವಸದಿಂದ ಅವ್ರು ಆಚೆ ಹೋಗ್ಬೇಕಂದ್ರೆ ಯಾರ ಜೊತೆಗೇ ಹೋಗಬೇಕು, ಇಂಡಿಪೆಂಡೆಂಟಾಗಿ ಹೋಗೋಕ್ಕಾಗಲ್ಲ. ಈ ಚೇಂಜಸ್ ಮಾಡಿದ ಮೇಲೆ ಇಂಡಿಪೆಂಡೆನ್ಸ್ ಸಿಕ್ತು. ಅವರು ಆರಾಮಾಗಿ ಹೋಗ್ತಾ ಬರ್ತಾ ಇದ್ರು, ಖುಷಿ ಆಗ್ಬಿಟ್ರು.
ಅಜ್ಜಿಗೆ ನೀ ಪೇನ್, ಆಸ್ಟಿಯೋಆರ್ಥರೈಟಿಸ್, ಮೆಟ್ಲು ಮೇಲೆ ಕೆಳಗೆ ಹತ್ತಕ್ಕೆ ಆಗಲ್ಲ. ಆ್ಯಂಡ್ ಈ 10 ದಿವಸ ಆದಮೇಲೆ ಆರಾಮಾಗಿ 3-4 ಸತಿ ಮೇಲೆ ಕೆಳಗೆ ಓಡಾಡ್ತಾ ಇದ್ರು, ನೋವೇ ಇಲ್ಲ ಅವರು. ಅಲ್ಲಿಂದ ನನ್ನ ಇನ್ಸ್ಪಿರೇಷನ್ ಆಯಿತು. ಅಮ್ಮಗೆ ಮೈಗ್ರೇನ್ ಸರಿ ಆಯಿತು, ಸೈನಸೈಟಿಸ್ ಸರಿ ಆಯಿತು, ಮತ್ತು ಬ್ರೆಸ್ಟ್ ಕ್ಯಾನ್ಸರ್ ಬಂತು. ಬ್ರೆಸ್ಟ್ ಕ್ಯಾನ್ಸರ್ ಟ್ರೀಟ್ಮೆಂಟ್ ತೊಗೊಳ್ದಾಗ ಡಾಕ್ಟರ್ ರಿಸಲ್ಟ್ಸ್ ನೋಡಿ ಆಶ್ಚರ್ಯಪಟ್ಟರು, ಇಷ್ಟು ಚೆನ್ನಾಗಿ ಬೇಗ ಸರಿ ಆಗ್ತಾ ಇದೆ, ನನಗೆ ತುಂಬ ಆಶ್ಚರ್ಯವಾಗಿದೆ ಅಂತ ಹೇಳಿದ್ರು. ಆ್ಯಂಡ್ ಇಟ್ಸ್ ಬಿಕಾಸ್ ಆಫ್ ಫುಡ್. ಎಸ್, ಕಿಮೊಥೆರಪಿ, ರೇಡಿಯೋಥೆರಪಿ ಎಲ್ಲ ಮಾಡ್ತಾಯಿದ್ರು, ಬಟ್ ಇಷ್ಟೊಂದು ಬೇಗ ಇಂಪ್ರೂವ್ಮೆಂಟ್ ಅವರು ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ. ದಿಸ್ ಇಸ್ ಜಸ್ಟ್ ಬೈ ಚೇಂಜಿಂಗ್ ದ ಫುಡ್ ಹ್ಯಾಬಿಟ್ಸ್, ಬೈ ಚೇಂಜಿಂಗ್ ಡಯಟ್. ಆ್ಯಂಡ್ ನನಗೆ ಎಷ್ಟೊಂದು, ಒನ್ ಡಾಕ್ಟರ್ ಹೂ ವಾಸ್ ಮೈ ಪೇಷಂಟ್, ನನ್ನ ಹತ್ರ ಬಂದಾಗ 100 ಯೂನಿಟ್ಸ್ ಆಫ್ ಇನ್ಸುಲಿನ್ ತೊಗೊಳ್ತಾ ಇದ್ರು. 6 ತಿಂಗಳಲ್ಲಿ 0 ಇನ್ಸುಲಿನ್, ಕಂಪ್ಲೀಟ್ ಡಯಾಬಿಟಿಸ್ ರಿವರ್ಸಲ್. PCOD ಪ್ರಾಬ್ಲಮ್, one gynecologist referred their patient for improving fertility. 3 times IUI, IVF ಎಲ್ಲ ಟ್ರೈ ಮಾಡಿದ್ರು, ಏನು ಉಪಯೋಗ ಇರಲಿಲ್ಲ. ಆ್ಯಂಡ್ ಡಯಟ್ ಚೇಂಜ್ ಮಾಡಿ, ಲೈಫ್ ಸ್ಟೈಲ್ ಚೇಂಜ್ ಮಾಡಿ 2 ಮಂತ್ಸ್ ಒಳಗಡೆ ಅವ್ರು US ಗೆ ಶಿಫ್ಟ್ ಆದರು. ಸರಿ, ಅಲ್ಲಿ ಹೋಗ್ಬಿಟ್ಟು ಗೈನಕಾಲಜಿಸ್ಟ್ ಕನ್ಸಲ್ಟ್ ಮಾಡಿಬಿಟ್ಟು ಮತ್ತೆ ವಾಪಸ್ ಕಾಲ್ ಮಾಡ್ತೀವಿ, ನಿಮ್ಮ ಟ್ರೀಟ್ಮೆಂಟ್ ಕಂಟಿನ್ಯೂ ಮಾಡ್ತೀವಿ ಅಂತ ಹೇಳಿರೋರು, ಅಲ್ಲಿ ಹೋಗ್ಬಿಟ್ಟು ಚೆಕಪ್ ಮಾಡಿಸ್ಬಿಟ್ಟು ಕಾಲ್ ಮಾಡಿ, ಡಾಕ್ಟರ್ ನಮಗೆ ಕನ್ಸೆಪ್ಷನ್ ಆಗೋಯ್ತು ಅಂತ ಹೇಳ್ತಾ ಇದ್ದಾರೆ. ಇಷ್ಟೊಂದು ಚೇಂಜಸ್. ಫೈನಲ್ ಆಗಿ ಇದು ಸ್ಟೋರೀಸ್ ಆರ್ ಆಲ್ ಇನ್ಸ್ಪೈರಿಂಗ್. ಓಕೆ, ಆದರೆ ಕೆಲವು ಜನ ಹೇಳ್ತಾರೆ, ಸರಿ ನಿಮ್ಮ ಪೇಷಂಟ್ಗೆ ಒಬ್ರಿಗೆ ಆಯಿತು ಎಲ್ರಿಗೂ ಆಗುತ್ತೆ ಅಂತ ಏನು ಗ್ಯಾರಂಟಿ ಅಂತ ಕೇಳ್ತಾರೆ. ಎಸ್, ನಾನು ಒಪ್ಕೊಳ್ತೀನಿ, ಒಂದು ಕಥೆಯಿಂದ ನಾವು ಗ್ಯಾರಂಟಿ ಕೊಡೋಕ್ಕಾಗಲ್ಲ. ಬಟ್ ಎಷ್ಟೊಂದು ರಿಸರ್ಚ್ ಸ್ಟಡಿ ಮಾಡಿ ಇವತ್ತು ನಮಗೆ ಏನು ಕಂಡುಹಿಡಿದಿದ್ದೀವಿ ಅಂದರೆ, ಎಷ್ಟು ಕಮ್ಮಿ ಅನಿಮಲ್ ಫುಡ್ಸ್, ಪ್ರೊಸೆಸ್ಡ್ ಫುಡ್ಸ್ ತಿಂತೀವೋ, ಎಷ್ಟು ಜಾಸ್ತಿ ಸಂಪೂರ್ಣ ಸಸ್ಯಾಹಾರ ತಿಂತೀವೋ ಅಷ್ಟು ಒಳ್ಳೆಯ ಆರೋಗ್ಯ ಸಿಗುತ್ತೆ, ಅಷ್ಟು ಒಳ್ಳೆಯ ಆಯುಷ್ಯ ಸಿಗುತ್ತೆ ಅಂತ ಪ್ರೂವ್ ಆಗಿದೆ. ಅಷ್ಟು ಪ್ರೂಫ್ ಇಟ್ಕೊಂಡಾದ್ಮೇಲೇನೂ ನಾವು ಇನ್ನೂ ಫಾಲೋ ಮಾಡ್ತಾ ಇಲ್ಲ ಅಂದರೆ ಅದು ಮತ್ತೆ ನಮ್ಮ ತಪ್ಪಾಗೋದು. ಸೊ ಇದೇ ಮೂಲ ಕಾರಣ ಅನ್ಸುತ್ತಲ್ವಾ, ದ ರೀಸನ್ ವೈ ಯು ಡೂ ವಾಟ್ ಯು ಡೂ. ಹೌದು, ಇಟ್ಸ್ ಮೇಕಿಂಗ್ ಅ ಹ್ಯೂಜ್ ಇಂಪ್ಯಾಕ್ಟ್ ಆನ್ ಪೀಪಲ್ಸ್ ಲೈಫ್. ಅವ್ರ ಆರೋಗ್ಯ ಸುಧಾರಿಸಿದೆ ಅಂತ ಹೇಳಿದ್ರೆ, ಈ ಯಾರಾದರೂ ಮನೇಲಿ ಯಾರಾದರೂ ಹುಷಾರು ತಪ್ಪಿದ್ರು ಅಂತ ಹೇಳಿದ್ರೆ, ಸಹಜವಾಗಿ ಮನೇಲಿರೋರೆಲ್ಲ ಮಾನಸಿಕ ಸ್ಥಿತಿನೂ ಎಲ್ಲ ಬೇರೆ ಆಗ್ಬಿಡತ್ತೆ. ಇವಾಗ ನಮ್ಮ ಮನೇಲಿ ಮಕ್ಕಳಿದ್ವು ಇಬ್ರು, ಒಂದು ಮಗುಗೆ ಏನಾದರೂ ಹುಷಾರೇನಾಗಿಂದ ಜ್ವರ ಬಂತೇನೋ ಆಯಿತು ಅಂತ ಹೇಳಿದ್ರೆ ಎಲ್ಲರಿಗೂ ಎಫೆಕ್ಟ್ ಆಗೋದು. ಐ ಥಿಂಕ್ ಎಸ್ಪೆಷಲಿ ಭಾರತದಲ್ಲಿ ಎಲ್ಲ ವಯಸ್ಸಾದವ್ರಿಗೆ ಇದೆಲ್ಲ ತುಂಬ ಬದಲಾವಣೆಗಳು ದೈಹಿಕವಾಗಿ ಆಗ್ತಾಯಿದೆ. ನೀವು ಆಸ್ಟಿಯೋಆರ್ಥರೈಟಿಸ್ ಬಗ್ಗೆ ಹೇಳಿದ್ರಿ, ಮತ್ತು ಡಯಾಬಿಟಿಸ್ ಬಗ್ಗೆ ಹೇಳಿದ್ರಿ. ಮನೇಲಿ ಇರೋರೆಲ್ಲ ಇದನ್ನ ಅನುಸರಿಸಿದ್ರೆ ನಾವು ಯಾರು ಡಾಕ್ಟರ್ ಹತ್ರ ಹೋಗೋ ಅವಶ್ಯಕತೆನೇ ಇರೋಲ್ಲ ಅಂತ ಅನ್ಸುತ್ತೆ ಅಲ್ವಾ? ಇನ್ಫ್ಯಾಕ್ಟ್ ನನ್ನ ಪ್ರೋಗ್ರಾಮ್ಗೆ ಹೆಸರು ಬಿ ಯುವರ್ ಓನ್ ಡಾಕ್. ವೈದ್ಯರು ಆಗೋಬಿಡಿ, ನಾನು ಹೇಳ್ಕೊಡ್ತೀನಿ ಹೆಂಗೆ ಅಂತ. ನೀವೇ ನಿಮಗೆ ವೈದ್ಯ ಮಾಡ್ಕೋಬೋದು ಆಹಾರ ಮೂಲಕ. ಎಸ್, ಇಟ್ಸ್ ನಾಟ್ ಅ ಕಂಪ್ಲೀಟ್ ಸೊಲ್ಯೂಷನ್. ಡಾಕ್ಟರ್ಗೆ ಹೋಗಲೇಬೇಡ, ಹಾಸ್ಪಿಟಲ್ಗೆ ಹೋಗಲೇಬೇಡ ಅಂತ ಬರಲ್ಲ ಪರಿಸ್ಥಿತಿ. ವೇರ್ ಆಲ್ ಮಾರ್ಟಲ್ಸ್. ಒಂದು ದಿವಸ ಅಥವಾ ಇನ್ನೊಂದು ದಿವಸ ಬರುತ್ತೆ, ಏನಾರು ಒಂದು ರೋಗ ಬರುತ್ತೆ, ನಾವು ಒಂದು ದಿವಸ ವಾಪಸ್ ಹೋಗ್ತೀವಿ. ರಿಟರ್ನ್ ಟಿಕೆಟ್ ಅಂತೂ ಗ್ಯಾರಂಟಿಡು, ಯಾವುದು ಗ್ಯಾರಂಟಿ ಇಲ್ಲ ಲೈಫಲ್ಲಿ. ಬಟ್ ಏನಂದರೆ, ಇರೋದು ಒಂದೇ ಜೀವನ, ಸಫರ್ ಮಾಡಬೇಕಾ? ಅದು ಖಂಡಿತ ಒಪ್ಕೋತೀನಿ. ಸೊ ನಿಮ್ಮ 12 ದಿನದ್ದು ಡಯಾಬಿಟೀಸ್ ರಿವರ್ಸಲ್ ಪ್ರೋಗ್ರಾಮಲ್ಲಿ ಇದನ್ನೆಲ್ಲ ಹೇಳ್ಕೊಡ್ತೀರಾ. ಖಂಡಿತ ಲಿಂಕ್ನಲ್ಲೂ ಶೇರ್ ಮಾಡ್ತೀನಿ. ಸೊ ಯಾರ ಆಸಕ್ತಿ ಇದೆ ಡಿಸ್ಕ್ರಿಪ್ಷನಲ್ಲಿರುತ್ತೆ, ಖಂಡಿತ ಅಚ್ಯುತನೀಶ್ವರ್ನವ್ರನ್ನೂ ಕಾಂಟ್ಯಾಕ್ಟ್ ಮಾಡ್ಬೋದು ನೀವು. ಇದೆಲ್ಲ ಮಾಡ್ತಾ ಇದ್ರಲ್ವ ಅಚ್ಯುತನವರೇ, ಡು ಯು ಹ್ಯಾವ್ ಅ ವಿಷನ್ ದಟ್ ಯು ವರ್ಕಿಂಗ್ ಟುವರ್ಡ್ಸ್? ಲೈಕ್ ಒಂದು ಬದಲಾವಣೆಗಳು ಕಾಣ್ತಾ ಇದೆ ಎಲ್ಲರಲ್ಲೂ, ಸಂಸಾರಗಳಲ್ಲಿ ಹೊಸ ಚೈತನ್ಯ ಬರ್ತಾ ಇದೆ. ನಿಮ್ಮ ಸಲಹೆ ತಗೊಂಡು ಆಹಾರ ಪದ್ಧತಿಯನ್ನು ಅಳವಡಿಸ್ಕೊಂಡು ಅನುಸರಿಸಿ ಅವರು ದೈಹಿಕವಾಗಿ ಗಟ್ಟಿಯಾಯಿತು ಅಂದರೆ ಸಹಜವಾಗಿ ಸಂತೋಷ ಅನ್ನೋದು ಸಹಜವಾಗಿ ಬರುತ್ತೆ. ಯಾವ ಮನೆಯಲ್ಲಿ ಎಲ್ಲರಿಗೂ ರೋಗ ಬಂದರೆ ಯಾರು ನೆಮ್ಮದಿಯಾಗಿರೋಕ್ಕಾಗತ್ತೆ? ಇದೆಲ್ಲ ಮಾಡಿ ಪ್ರತಿಯೊಬ್ಬ ವ್ಯಕ್ತಿನಲ್ಲಿ ಯಾವ್ಯಾವ ತೊಂದರೆಗಳಿದೆ ಅದರಿಂದ ಅವ್ರನ್ನ ಹೊರಗೆ ತರ್ತಾ ಇದ್ದೀರಾ. ಇಸ್ ದಿಸ್ ದ ವಿಷನ್ ದಟ್ ಯು ಹ್ಯಾವ್? ಅಬ್ಸಲ್ಯೂಟ್ಲಿ. ನನಗೆ ಏನು ಗೊತ್ತಾ, ಪ್ರತಿಯೊಬ್ಬರಿಗೂ ಆರೋಗ್ಯ ಹೇಗೆ ಕಾಪಾಡಬೇಕು ಅಂತ ಇನ್ಫಾರ್ಮೇಷನ್ ಗೊತ್ತಿರಬೇಕು. ಆ ಇನ್ಫಾರ್ಮೇಷನ್ ಗೊತ್ತಿದ್ದರೆ ನೀವೇನು ಮಾಡ್ತೀರ ನೀವು ಡಿಸೈಡ್ ಮಾಡ್ಕೊಂಡು ಮಾಡಿ, ಬಟ್ ಇನ್ಫಾರ್ಮೇಷನ್ ಗೊತ್ತಿರಬೇಕು, ಆಕ್ಸೆಸಬಲ್ ಆಗಿ ಇರಬೇಕು. ನಿಮಗೆ ಚೇಂಜ್ ಮಾಡಬೇಕು ಅಂದರೆ ಸಪೋರ್ಟ್ ಸಿಗಬೇಕು. ನಿಮಗೆ ತುಂಬ ಕಷ್ಟ ಆಗ್ತಾ ಇದೆ, ಸಪೋರ್ಟೇ ಇಲ್ಲ ಮನೆಯಲ್ಲಿ ಅಂದರೆ ಆಚೆಯಿಂದ ತೊಗೊಳ್ಳೋಕ್ಕೆ ಆಪ್ಷನ್ ಇರಬೇಕು. ಮನೆಯಲ್ಲೇ ಕುಕ್ ಮಾಡ್ತೀನಿ ಅಂದರೆ ಅದಕ್ಕೆ ರೆಸಿಪೀಸ್ ಇರಬೇಕು, ಅದಕ್ಕೆ ಹೇಳ್ಕೊಡೋಕ್ಕೆ ರಿಸೋರ್ಸಸ್ ಸಿಗಬೇಕು. ನೀವು ಡೈಲಿ ಹೆಲ್ತಿ ಲೈಫ್ ಸ್ಟೈಲ್ ಮಾಡೋಕ್ಕೆ ಎಲ್ಲ ಸಪೋರ್ಟ್ ಸಿಗಬೇಕು, ಅವೈಲಬಲ್ ಆಗಿರಬೇಕು, ಆಕ್ಸೆಸಬಲ್ ಆಗಿರಬೇಕು, ಅಫೋರ್ಡಬಲ್ ಆಗಿರಬೇಕು.
ಸೊ ನಿಮ್ಮ ಸಂಪೂರ್ಣ ಆಹಾರದ್ದು ಏನು ಇನಿಷಿಯೇಟಿವ್ ಇದೆ ಅದರಲ್ಲೂ ನಾನು ನೋಡಿದೆ. ಬ್ಲಡ್ ಶುಗರ್ ಲೆವೆಲ್ ಜಾಸ್ತಿ ಇರೋರಿಗೆ ಒಂದು ಮೀಲ್ ಪ್ಲ್ಯಾನ್ ಇದೆ, ನಾರ್ಮಲ್ಲಾಗೆ ಒಂದು ಮೀಲ್ ಪ್ಲ್ಯಾನ್ ಇದೆ, ಅದನ್ನು ಎಲ್ಲ ನಾನು ಶೇರ್ ಮಾಡ್ತೀನಿ. ಸೊ ಇವಾಗ ನಿಮ್ಮ ಹತ್ರ ಕನ್ಸಲ್ಟೇಷನ್ ತೊಗೊಂಡು ಬಂದು ನಿಮ್ಮ ಗೈಡೆನ್ಸ್ನಲ್ಲಿ ಮಾಡೋಕ್ಕೆ ಹೋದಾಗ ನೀವೇನು ಸಜೆಸ್ಟ್ ಮಾಡ್ತೀರಾ? ಅವರೇ ಮನೇಲೆಲ್ಲ ಬದಲಾವಣೆ ಮಾಡ್ಕೊಂಡು ಬಂದರೆ ಇನ್ನೂ ಬೇಗ ಕ್ಯೂರ್ ಆಗ್ತಾರಾ, ಅಥವಾ ಪೂರ್ತಿ ನಿಮ್ಮ ಹತ್ರನೇ ಎಲ್ಲ ನೀವೇನೇನು ಸಜೆಸ್ಟ್ ಮಾಡ್ತೀರಾ ಅದನ್ನು ಅನುಸರಿಸ್ಕೊಂಬಂದರೆ ಬೇಗ? ಇಟ್ ರಿಯಲಿ ಡಿಪೆಂಡ್ಸ್ ಆನ್ ದ ಸಿಚುವೇಶನ್. ಈಗ ಕೆಲವರು ಪಿ ಜಿಯಲ್ಲಿ ಇರ್ತಾರೆ, ಅಥವಾ ಬ್ಯಾಚುಲರ್ ಆಗಿ ಇರ್ತಾರೆ, ಅಥವಾ ಸರಿ ಮನೆಯಲ್ಲಿ ಇದ್ದೀವಿ ಬಟ್ ನಮ್ಮ ಮದರ್ ಇನ್ ಲಾ ಕಿಚನ್ ಒಳಗಡೆ ನಮ್ಮನ್ನು ಬಿಡಲ್ಲ ಅಂತ ಪರಿಸ್ಥಿತಿ ಬರುತ್ತೆ, ಪ್ರಾಕ್ಟಿಕಲ್ ಪ್ರಾಬ್ಲಮ್ಸ್ ಇರುತ್ತೆ. ಸೊ ಅವ್ರಿಗೆ ಮೀಲ್ ಡೆಲಿವರಿ ಇಸ್ ವೆರಿ ಯೂಸ್ಫುಲ್. ಓಕೆ, ಬಟ್ ಮ್ಯಾಕ್ಸಿಮಮ್ ಜನ ಮನೆಯಲ್ಲಿ ಬದಲಾಯಿಸ್ಬೋದು, ಚೇಂಜ್ ಮಾಡ್ಕೋಬೋದು. ಅವ್ರಿಗೆ ನಾವು ಹೇಳ್ಕೊಟ್ಬಿಡ್ತೀವಿ ಎಲ್ಲ ತಗೊಳ್ಳಿ. ಇನ್ಫ್ಯಾಕ್ಟ್ ನಮ್ಮ ಸಂಪೂರ್ಣ ಆಹಾರ ವೆಬ್ಸೈಟಲ್ಲಿ ಇರುವ ಸ್ವೀಟ್ಸ್ ಸ್ನ್ಯಾಕ್ಸಲ್ಲೇ ಕೆಲವೊಂದು ರೆಸಿಪೀಸ್ ಎಲ್ಲ ಫ್ರೀಯಾಗಿ ಹಾಕಿದ್ದೀವಿ ವೆಬ್ಸೈಟಲ್ಲಿ. ನೀವೇ ತಗೊಳ್ಳಿ, ನೀವೇ ಮಾಡ್ಕೊಳ್ಳಿ ಮನೆಯಲ್ಲಿ ಅಂತ. ಬಿಕಾಸ್ ವಿ ಬಿಲೀವ್ ಇನ್ಫಾರ್ಮೇಷನ್ ಶುಡ್ ಬಿ ಫ್ರೀ, ಎಲ್ರಿಗೂ ಗೊತ್ತಾಗಿರಬೇಕು. ಆ್ಯಂಡ್ ಇನ್ಫ್ಯಾಕ್ಟ್ ಈ ಪಾಡ್ಕಾಸ್ಟ್ ಕೇಳೋರಿಗೆ ನನ್ನ ಕಡೆಯಿಂದ ಒಂದು ರಿಕ್ವೆಸ್ಟ್ ಏನಂದರೆ, ಇದು ಸೀಕ್ರೆಟಾಗಿ ಇಟ್ಕೋಬೇಡಿ. ಈ ಸೀಕ್ರೆಟನ್ನು ಎಲ್ರಿಗೂ ಹೇಳ್ಕೊಡಿ, ನಿಮ್ಮ ಫ್ಯಾಮ್ಲಿಗೆ ಹೇಳ್ಕೊಡಿ, ಫ್ರೆಂಡ್ಸ್ಗೆ ಹೇಳ್ಕೊಡಿ. ಯಾಕೆಂದರೆ ಎಂಡ್ ಆಫ್ ದ ಡೇ ನಾವೆಲ್ಲರೂ ಹೆಲ್ತಿಯಾಗಿದ್ದರೆ ಖುಷಿ ಲೈಫ್, ಅನ್ನೆಸರಿ ಸಫರಿಂಗ್ ಕ್ಯಾನ್ ಬಿ ಅವಾಯ್ಡ್. ದ ಸೇಮ್ ಪ್ರಿನ್ಸಿಪಲ್ ಕ್ಯಾನ್ ಬಿ ಅಪ್ಲೈಡ್? ಇವಾಗ ಯು ಎಸ್ನಲ್ಲಿ ಒಬೆಸಿಟಿ ಇಸ್ ಬಿಕಮಿಂಗ್ ಅ ಬಿಗ್ ಥಿಂಗ್. ಎವ್ರಿ 1 in 3 person ಇಸ್ ಬಿಕಮಿಂಗ್ ಒಬೇಸ್. ಇವಾಗ ನಾವಿಲ್ಲಿ ಹೆಂಗೆ ಮೊನ್ನೆ ಯಾರೋ ಒಬ್ಬ ಬಂದಿದ್ದವನೇ, ಅವರ ಒಂದು ಬ್ರೈನ್ ಜಾನ್ಸನೋ ಏನೋ ಅಂತ ಇಂಡಿಯಾಲಿ ಪಾಡ್ಕಾಸ್ಟ್ ಮಾಡೋಕ್ಕೆ ಬಂದಿದ್ದ, ಗಾಳಿ ಬಗ್ಗೆ ಮಾತಾಡ್ತಾವೆ, ತುಂಬ ಪೊಲ್ಯೂಷನ್ ಇದೆ ಇಂಡಿಯಾಲಿ ಅಂತ. ಆಮೇಲೆ ಅದೇ ನಾನು ನೋಡ್ತಾ ಆಮೇಲೆ ಗೊತ್ತಾಯಿತು ಇಲ್ಲಿ ಗಾಳಿ ಸರಿ ಇರ್ಬೋದು, ಗಾಳಿ ಸರಿ ಇಲ್ಲದೇ ಇರ್ಬೋದು, ಪೊಲ್ಯೂಷನ್ ಜಾಸ್ತಿ ಇದೆ, ಅಲ್ಲಿ ಜನಗಳೇ ಸರಿ ಇಲ್ಲ. ಆ್ಯಂಡ್ ದೆನ್ ಸ್ಟ್ಯಾಟಿಸ್ಟಿಕ್ಸ್ ಎಲ್ಲ ನೋಡ್ತಾ ಗೊತ್ತಾಯಿತು ಇವಾಗ ಹೆಂಗೆ ಇಂಡಿಯಾ ಇಸ್ ಬಿಕಮಿಂಗ್ ಡಯಾಬಿಟಿಕ್ ಕ್ಯಾಪಿಟಲ್ ಆಫ್ ದ ವರ್ಲ್ಡ್. US has already become an obesity capital of the world. Can the same principles that you are sharing with respect to helping an individual with respect to diabetes, can the same thing can be adopted for obesity also? Obesity ಅಂತಲೇ ಬೇರೆ ಏನಾದರೂ ಪ್ರೋಗ್ರಾಮ್ಸ್ ಇದೆಯಾ ನಿಮ್ಮದು? ಅಬ್ಸಲ್ಯೂಟ್ಲಿ. ನೋಡಿ, ಒಂದು 5 to 10% ಚೇಂಜ್ ಇರುತ್ತೆ, ಬಟ್ ಹೆಲ್ತಿ ಡಯಟ್ ಇಸ್ ಹೆಲ್ತಿ ಡಯಟ್. ಈಗ ಯೋಗ ಕ್ಲಾಸ್ಗೆ ಒಬ್ಬರು ಬರ್ತಾರೆ ಅಂದರೆ ಅವ್ರಿಗೆ ಯಾವುದೇ ಕಾಯಿಲೆ ಇರಲಿ ಬೇಸಿಕ್ ಸೇಮ್ ಇರುತ್ತಲ್ವ? ಹೌದು. ಮತ್ತು ಸ್ಪೆಸಿಫಿಕ್ ಎಕ್ಸಸೈಸಸ್, ಸ್ಪೆಸಿಫಿಕ್ ಪ್ರಾಣಾಯಾಮ, ಅದೆಲ್ಲ ಸ್ವಲ್ಪ ಎಕ್ಸ್ಟ್ರಾ ಸ್ಟೆಪ್ಸ್, ನೆಕ್ಸ್ಟ್ ಸ್ಟೆಪ್ ಎಲ್ಲ ಸ್ವಲ್ಪ ಚೇಂಜ್ ಆಗುತ್ತೆ. ಬಟ್ ಬೇಸಿಕ್ಸ್ ಅದ ಸೇಮ್. ಅದೇ ಥರ ಬೇಸಿಕ್ಸ್ ಆಫ್ ಹೆಲ್ತಿ ಡಯಟ್ ಅದ ಸೇಮ್ ಫಾರ್ ಎವ್ರಿಬಡಿ. ನಾವು ಹೆಲ್ತಿಯಾಗಿ ಡಯಟ್ ಆ್ಯಂಡ್ ಲೈಫ್ ಸ್ಟೈಲ್ ಫಾಲೋ ಮಾಡಿದರೆ ಲೈಫ್ ಸ್ಟೈಲ್ ಡಿಸೀಸಸ್ ಇಂದ ಕಾಪಾಡ್ಕೋಬೋದು. ಲೈಫ್ ಸ್ಟೈಲ್ ಡಿಸೀಸಸ್ ಅಂದರೆ ಏನು? ಡಯಾಬಿಟಿಸ್, ಒಬಿಸಿಟಿ, ಹೈ ಬ್ಲಡ್ ಪ್ರೆಷರ್, ಹಾರ್ಟ್ ಡಿಸೀಸ್, ಆಸ್ತಮಾ, PCOD, ಆಟೋಇಮ್ಯೂನ್ ಡಿಸೀಸಸ್, ಇವೆಲ್ಲ ಲೈಫ್ ಸ್ಟೈಲ್ ಡಿಸೀಸಸ್. ಸೊ ಇವೆಲ್ಲ ಡಿಸೀಸಸ್ಗೂ ದ ಡಯಟ್ ಚೇಂಜಸ್, ಫಂಡಮೆಂಟಲ್ಸ್ ಆರ್ ದ ಸೇಮ್, ಬೇಸಿಕ್ ಎಲ್ಲಾನೇ ಸೇಮ್. ಸೊ ನೀವು ಏನೇನು ಹೇಳಿದ್ರಿ ಅದನ್ನೆಲ್ಲ ಅಳವಡಿಸ್ಕೊಂಡ್ರೆ ಖಂಡಿತವಾಗಿ ವುಮೆನ್ ಹೂ ಸಫರ್ ಫ್ರಮ್ PCOD, PCOS problems, fibroids, and people who are experiencing high blood pressure, high blood sugar levels, ಇದೆಲ್ಲ ಪೂರ್ತಿ ನಿಯಂತ್ರಣದಲ್ಲಿ ಸಹಜವಾಗಿ ಬರುತ್ತೆ. ಏನು ಮನೇಲೇ ಇದ್ದೆ ಎಲ್ಲ ಮೆಡಿಸಿನ್ ಅಂತ ನೀವು ಹೇಳ್ಬೋದಾ? ದಟ್ಸ್ ವಾಟ್ ನ್ಯಾಚುರೋಪತಿ ಇಸ್ ಆಲ್ಸೋ. ಹೌದು, ಆಹಾರವೇ ಔಷಧಿ ಅಂತ ಹೇಳ್ತೀನಿ. ಬಟ್ ಈಗ ಔಷಧಿನೇ ಆಹಾರ ಅಂತ ಆಗೋಗಿದ್ರೆ ಅದು ತಿರ್ಗಾ ವಾಪಸ್ ಚೇಂಜ್ ಮಾಡಬೇಕು. ಅವಾಗ ಮುಂಚೆ ಎಲ್ಲ ಹಾಗೆ ಅಲ್ವಾ ಹೇಳ್ತಿದ್ದು, ದಿನಕ್ಕೆ ನೀವು ಆಹಾರ ಸೇವನೆ ಮಾಡ್ತೀರಾ ಅಂದರೆ ದಿನಕ್ಕೆ 3 ಸತಿ ಮೆಡಿಸಿನ್ ಥರ ತಿನ್ನಬೇಕು ಅಂತ. ಇವಾಗ ಯೋಗದಲ್ಲೂ ಹಾಗೆ ಇರೋದು, ಒಳಗೆ ಕೂತಿರೋ ಬ್ರಹ್ಮನಿಗೆ ನೀವು ಪ್ರಸಾದ ಕೊಡ್ತಾ ಇದ್ದೀರಾ ಅನ್ನೋ ರೀತಿಯಲ್ಲಿ ನಾವು ಆಹಾರ ಸೇವನೆ ಮಾಡಬೇಕು. ಅದಕ್ಕೆ ಅಲ್ವಾ ಬ್ರಹ್ಮಾರ್ಪಣಂ ಬ್ರಹ್ಮ ಹವಿಹಿ ಬ್ರಹ್ಮಾಗ್ನೋ ಬ್ರಹ್ಮಣಾಹುತಂ ಅಂತ ಹೇಳಿ ಅಷ್ಟೋಕನೂ ಬರುತ್ತೆ ಆಹಾರ ಸೇವನೆ ಮಾಡಿ. ಆದರೆ ನೀವು ಹೇಳಿದಾಗ ಅದೇ ಇವರು ಮೆಡಿಸನ್ನೇ ಆಹಾರ ಥರ ತಿಂತಾ ಇದ್ದಾರೆ. ಆದರೆ ನೀವು ಹೇಳ್ದಂಗೆ ನಿರಂತರವಾಗಿ ಅವ್ರಿಗೆ ಹೇಳ್ತಾ ಹೋದಾಗ ಬದಲಾವಣೆಗಳು ಸಹಜವಾಗಿ ಆಗುತ್ತೆ, ಖಂಡಿತ ಆಗೇ ಆಗುತ್ತೆ. ಅದು ವ್ಯಕ್ತಿ ಮೇಲೂ ಅವಲಂಬನೆ ಆಗುತ್ತೆ ಅಂತ ಅನ್ಸುತ್ತಲ್ವಾ? ನೀವು ಇವಾಗ ಪೇಷಂಟ್ಸ್ನೆಲ್ಲ ಕನ್ಸಲ್ಟ್ ಮಾಡ್ತೀರಲ್ವಾ, ದೇ ಕಮ್ ಟು ಯು ಆಸ್ ಎ ಲಾಸ್ಟ್ ರೆಸಾರ್ಟ್, ಬೇರೆ ಏನು ಆಗದು ಎಲ್ಲ ಟ್ರೈ ಮಾಡಿ ಬಂದಿರೋದಾರ? ಮೊದಲು ಹಂಗೆ ಇತ್ತು. ಮ್ಯಾಕ್ಸಿಮಮ್ ಪೇಷಂಟ್ಸ್ ಎಲ್ಲ ಟ್ರೈ ಮಾಡಿಬಿಟ್ಟು ಏನು ಸೆಟ್ ಆಗ್ತಾ ಇಲ್ಲ ಅಂತ ಲಾಸ್ಟಲ್ಲಿ ಬರ್ತಾರೆ. ಆವಾಗ ತುಂಬ ಕಷ್ಟನೂ ಆಗುತ್ತೆ, ಬಿಕಾಸ್ ತುಂಬ ಡೆವಲಪ್ ಆಗಿರುತ್ತೆ ಡಿಸೀಸ್. ಬಟ್ ಈಗ ತುಂಬ ಜನಗೆ ಅವೇರ್ನೆಸ್ ಬಂದು ಫಸ್ಟ್ ಲೈಫ್ ಸ್ಟೈಲ್ ಚೇಂಜಸ್ ಮಾಡಬೇಕು ಅಂತಲೇ ಮುಂದೆ ಬರ್ತಾರೆ. ಇನ್ಫ್ಯಾಕ್ಟ್ ನೀವು ಮೆಡಿಕಲ್ ಟೆಕ್ಸ್ಟ್ ಬುಕ್ಸ್, ಮೇನ್ ಸ್ಟ್ರೀಮ್ ಮೆಡಿಕಲ್ ಟೆಕ್ಸ್ಟ್ ಬುಕ್ಸ್ ತೊಗೊಂಡು ಓದಿದರೆ ಡಯಾಬಿಟಿಸ್ಗೆ ಏನು ಟ್ರೀಟ್ಮೆಂಟ್ ಅಂತ ಲಿಸ್ಟ್ ಆಫ್ ಮೆಡಿಸಿನ್ಸ್, ಲಿಸ್ಟ್ ಆಫ್ ಟ್ರೀಟ್ಮೆಂಟ್ಸ್ ಇರುತ್ತೆ. ಬಟ್ ಅದಕ್ಕೆಲ್ಲದಿಂದ ಮೊದಲು ಫಸ್ಟ್ ಲೈನ್ ಆಫ್ ಥೆರಪಿ ಇಸ್ ಲೈಫ್ ಸ್ಟೈಲ್ ಚೇಂಜಸ್ ಅಂತ ಬರೆದಿದ್ದಾರೆ.
ಸೊ ಈಗ ಮೆಡಿಕಲ್ ಕರಿಕ್ಯುಲಮಲ್ಲಿ ಬಂದಿದೆ, ಡಾಕ್ಟರ್ಸ್ಗೆ ಗೊತ್ತಿದೆ, ನ್ಯೂಟ್ರಿಷನಿಸ್ಟ್ಗೆ ಗೊತ್ತಿದೆ, ಮಕ್ಕಳಿಗೆ ಗೊತ್ತಿದೆ, ಜನರಿಗೆ ಗೊತ್ತಿದೆ. ಆ್ಯಂಡ್ ಅವರು ಫಸ್ಟ್ ಸ್ಟೆಪ್ ಸೂನ್ ಎಸ್ ದೇ ಗೆಟ್ ಡಯಾಗ್ನೋಸ್ಡ್, ಈಗ ಶುಗರ್ ಲೆವೆಲ್ ಫಸ್ಟ್ ಟೈಮ್ ಜಾಸ್ತಿ ಆಗಿದೆ, ಬಿ ಪಿ ಜಾಸ್ತಿ ಆಗಿದೆ, ಕೊಲೆಸ್ಟ್ರಾಲ್ ಜಾಸ್ತಿ ಆಗಿದೆ ಅಂತ ಗೊತ್ತಿರೋದು ತಕ್ಷಣ ಲೈಫ್ ಸ್ಟೈಲ್ ಚೇಂಜಸ್ ಮಾಡೋಕ್ಕೆ ಓಪನ್ ಆಗಿದ್ದಾರೆ, ರೆಡಿ ಆಗಿದ್ದಾರೆ. ಆ್ಯಂಡ್ ಐ ಥಿಂಕ್ ದಟ್ಸ್ ಫ್ಯಾಂಟಾಸ್ಟಿಕ್. ಇನ್ನೂ ಮುಂದೆ ಹೋಗ್ತಾ ಬರದೇ ಇರೋ ಥರ ಚೈಲ್ಡ್ಹುಡ್ಡಿಂದನೇ ನಾವು ಕಂಟಿನ್ಯೂಸ್ ಆಗಿ ಫಾಲೋ ಮಾಡ್ಕೊಂಬಂದರೆ ಬೆಸ್ಟು. ಬಟ್ ಅಟ್ಲೀಸ್ಟ್ ಇವತ್ತು ಇಷ್ಟೊಂದು ಚೇಂಜ್ ಆಗಿದೆ ಅಲ್ವಾ, ತುಂಬ ಸಂತೋಷ. ಇವಾಗ ನವಣೆ, ಸಜ್ಜೆ, ರಾಗಿ ಎಲ್ಲ ಇದ್ರ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು? ಇದು ನಮ್ಮ ಆಹಾರ ಪದ್ಧತಿ ದಿನಚರಿ ಇರಬೇಕಾ? ಯಾಕಂದ್ರೆ ನನ್ನ ಮನೇಲೂ ನವಣೆ, ಸಜ್ಜೆ ಸುಮಾರಿದೆ, ಒಂದು 6-7 ಇದೆ, 3 ಇದ್ದೇ ಇರುತ್ತೆ ಪ್ರತಿದಿನ. ಇದು ಎಷ್ಟು ಮುಖ್ಯ ಒಬ್ಬ ವ್ಯಕ್ತಿಯ ದಿನಚರಿಯ ಆಹಾರ ಪದ್ಧತಿಯಲ್ಲಿ? ರಾಗಿ ಅಂತೂ ತಿನ್ನಲೇಬೇಕು, ನಾನು ದರ್ ಇಸ್ ನೋ ಕ್ವೆಶ್ಚನ್ ಅಬೌಟ್ ಇಟ್. ಯಾರು ಏನಾದರೂ ಹೇಳಿ, ನಂಗೆ ಮುದ್ದೆ ಗಂಜಿ ಒಂದು ಬೇಕೇ ಬೇಕು ತಿನ್ನಾಗ್ತದೆ. ಇದು ಬಿಟ್ಟು ಇವಾಗ ಬೇರೆ ಎಲ್ಲನೂ ಸಿರಿಧಾನ್ಯಗಳಿಗೆ ಪ್ರಮೋಷನ್ ಮಾಡಬೇಕಂದಾನೆ ಪ್ರಧಾನಮಂತ್ರಿ ಯೋಜನೆಯಿಂದ ಸುಮಾರು ಕಾರ್ಯಕ್ರಮಗಳು, ಸಾವಯವ ಕೃಷಿನ ಪ್ರಮೋಟ್ ಮಾಡೋದು, ಮತ್ತು ಕೃಷಿ ಮೇಳಗಳೆಲ್ಲ ಬೆಂಗಳೂರಲ್ಲೂ ಆಗ್ತಾಯಿದೆ. ನನ್ನ ಸ್ಟೂಡೆಂಟ್ಸು ಎಷ್ಟೊಂದು ಜನ ರೈತರಿದ್ದಾರೆ, ಸೊ ಅವರು ಅವ್ರ ಗದ್ದೆಲ್ಲೂ ಎಲ್ಲ ಬೆಳೀತಾರೆ. ಈ ಸಿರಿಧಾನ್ಯಗಳ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು? ಖಂಡಿತ. ಇನ್ಫ್ಯಾಕ್ಟ್ ನೀವು ರೈಸ್ ಆ್ಯಂಡ್ ವೀಟ್ಗೆ ಕಂಪೇರ್ ಮಾಡಿದರೆ ಸಿರಿಧಾನ್ಯಗಳಲ್ಲಿ ಮಿನರಲ್ಸ್, ಕೆಲವು ವಿಟಮಿನ್ಸ್ ಆ್ಯಂಡ್ ಇಂಪಾರ್ಟೆಂಟಾಗಿ ಫೈಟೋ ನ್ಯೂಟ್ರಿಯೆಂಟ್ಸ್, ಆ್ಯಂಟಿ ಆಕ್ಸಿಡೆಂಟ್ಸ್ ಇವೆಲ್ಲ ಜಾಸ್ತಿ ಇರುತ್ತೆ. ಸೊ ಅದು ತಿನ್ನೋದು ಇಟ್ಸ್ ಎಕ್ಸಲೆಂಟ್, ಇಟ್ಸ್ ವೆರಿ ಗುಡ್. ಕೆಲವು ಜನಕ್ಕೆ ಅದು ತಿನ್ನೋಕೆ ಆಗ್ತಾ ಇಲ್ಲ, ಇಷ್ಟ ಇಲ್ಲ ಅಂದರೆ ನಿಧಾನವಾಗಿ ಸ್ಲೋಲಿ ಯು ಕ್ಯಾನ್ ಗೆಟ್ ಯೂಸ್ ಟು ಇಟ್. ಆ್ಯಂಡ್ ಅದು ಕೂಡ ಆಗ್ತಾ ಇಲ್ಲ ಅಂದರೆ ಸ್ಟಿಲ್ ರೈಸ್ ಆ್ಯಂಡ್ ವೀಟಲ್ಲಿ ತಪ್ಪೇನಿಲ್ಲ, ಒಳ್ಳೆಯದೇ. ಬಟ್ ವೈಟ್ ರೈಸ್ ಆ್ಯಂಡ್ ಮೈದಾ ಮಾತ್ರ ಪ್ರಾಬ್ಲಮ್, ಬಿಕಾಸ್ ಇಟ್ಸ್ ಪ್ರೊಸೆಸ್ಡ್, ಸಂಸ್ಕರಿಸಿದ ಆಹಾರ ಆಗೋಗ್ಬಿಟ್ಟಿದೆ. ಸಂಪೂರ್ಣವಾಗಿ ಇರೋ ಆಹಾರ ನಾವು ತಿಂದರೆ ಇನ್ನೂ ಹೆಲ್ತಿಯಾಗಿರ್ಬೋದು. ಸೊ ಲೈಕ್ ಬ್ರೌನ್ ರೈಸ್, ಕೆಂಪಕ್ಕಿ, ರಾಜಮುಡಿ ಅಕ್ಕಿ, ಈ ಥರ ಹೋಲ್ ಗ್ರೈನ್ ರೈಸ್ ಆ್ಯಂಡ್ ಗೋಧಿ ಹಿಟ್ಟು, ಬ್ರೋಕನ್ ವೀಟ್, ದಲಿಯಾ ಇವೆಲ್ಲ ತಿನ್ನೋದ್ರಿಂದನೂ ಹೆಲ್ತಿಯಾಗಿರ್ಬೋದು. ಮಿಲೆಟ್ಸ್ ಆ್ಯಂಡ್ ರೈಸ್ ಆ್ಯಂಡ್ ವೀಟ್ ಇವೆಲ್ಲ ಹೋಲ್ ಗ್ರೈನ್ ಫಾರ್ಮಲ್ಲಿ ನಾವು ತಿಂದರೆ ಜಾಸ್ತಿ ಒಳ್ಳೆಯದು ನಮಗೆ. ಆ್ಯಂಡ್ ಲ್ಯಾಂಡ್ಗೂ ತುಂಬ ಒಳ್ಳೆಯದು. ಮಿಲೆಟ್ಸ್ ಡೋಂಟ್ ನೀಡ್ ದಟ್ ಮಚ್ ವಾಟರ್, ಸೊ ಅದರಿಂದ ಈಸಿಯಾಗಿ ಗ್ರೋ ಮಾಡ್ಬೋದು. ಆ್ಯಂಡ್ ವಿ ಕ್ಯಾನ್ ಬಿಕಮ್ ಡ್ರಾಟ್ ರೆಸಿಸ್ಟೆಂಟ್ ಲೈಕ್ ಮಿಲೆಟ್ಸ್. ಇವಾಗ ಎಲ್ಲರಿಗೂ ಮಿಸ್ಕನ್ಸೆಪ್ಷನ್ ಇದೆ, ಅನ್ನ ನನ್ನ ದೇಹಕ್ಕೆ, ಇವಾಗ ನಾನು ಏನೇ ತಿಂದ್ರೂ ನನ್ನ ದೇಹಕ್ಕೆ ಅಕ್ಕಿ ಹೋಗಬೇಕು, ಅನ್ನ ಬೇಕೇ ಬೇಕು, ಇಲ್ಲ ಅಂದರೆ ನನ್ನ ಆಹಾರ, ಆ ದಿನದ ಆಹಾರ ಏನೋ ಕಮ್ಮಿ ಆಗಿದೆ ಅಂತ ಅನ್ಸುತ್ತೆ. ಇವ್ರಿಗೆಲ್ಲ ಏನಾಗಿದೆ ಅಂದರೆ ಅನ್ನ ತಿನ್ನಬಾರ್ದು, ರೈಸ್ ತಿನ್ನಬಾರ್ದು ಅಂತ ಪ್ರಾಬ್ಲಿ ಸೋಷಿಯಲ್ ಪ್ರೆಷರ್ ಆರ್ ಮೀಡಿಯಾ ವಾಟ್ ಎವರ್ ದೇ ಹ್ಯಾವ್ ಟೋಲ್ಡ್ ದೆಮ್. ನೀವು ನ್ಯಾಚುರೋಪತಿ ಡಾಕ್ಟರ್ ಆಗಿ ನೀವೇನು ಹೇಳ್ತೀರಾ? ನನಗಂತೂ ಪರ್ಸ್ನಲ್ ಆಗಿ ಅನ್ಸುತ್ತು, ನನ್ನ ದೇಹಕ್ಕೆ ಅನ್ನ ಅವಶ್ಯಕತೆ ಇದೆ, ಅಕ್ಕಿ ಬೇಕೇ ಬೇಕು ಅಂತ. ಇವಾಗ ವೈಟ್ ರೈಸ್ ಡೆಫಿನೆಟ್ಲಿ ನೋ. ಮಾಮೂಲಿ ಅಕ್ಕಿ ಮತ್ತು ಕೆಂಪಕ್ಕಿ ಎಲ್ಲ ದಿನ ಅನ್ನ ನಾವು ಆಹಾರ ನಾನು ಏನು ಸೇವನೆ ಮಾಡ್ತೀನಿ ಅದರಲ್ಲಿ ಇದ್ದೇ ಇರುತ್ತೆ. ಆದರೆ ಎಷ್ಟೊಂದು ಜನ ಅನ್ನನೇ ತಿನ್ನಲ್ಲ ಅಂತೂ ಆ ಥರ ಅನುಸರಿಸೋದು ಅವಶ್ಯಕತೆ ಇದೆಯಾ? ಇನ್ಫ್ಯಾಕ್ಟ್ ವೆರಿ ಇಂಟ್ರೆಸ್ಟಿಂಗ್. ನೀವು ನ್ಯೂಟ್ರಿಷನ್ ಪರ್ಸ್ಪೆಕ್ಟಿವ್ ಅಂತ ನೋಡಿದರೆ ಗ್ರೈನ್ಸ್ ಅನ್ನೋದು ಬೇಡವೇ ಬೇಡ. ಓಕೆ, ಯು ಡೋಂಟ್ ನೀಡ್ ಟು ಈಟ್ ದೆಮ್ ಫಾರ್ ನ್ಯೂಟ್ರಿಷನ್, ಬಟ್ ಇಟ್ಸ್ ಕನ್ವೀನಿಯೆಂಟ್ ಬಿಕಾಸ್ ಸ್ಟಾರ್ಚ್ ಜಾಸ್ತಿ ಇದೆ, ಸ್ವಲ್ಪ ಪ್ರೋಟೀನು ಇದೆ ಆ್ಯಂಡ್ ಜಾಸ್ತಿ ಎನರ್ಜಿ ಸಿಗುತ್ತೆ ಅದರಿಂದ. ಸೊ ಸ್ವಲ್ಪ ತಿಂದರೆ ಹೊಟ್ಟೆನೂ ತುಂಬುತ್ತೆ, ಶಕ್ತಿನೂ ಬರುತ್ತೆ. ಸೊ ಇಟ್ಸ್ ಕನ್ವೀನಿಯೆಂಟ್. ನೀವು ಗ್ರೈನ್ಸ್ ತಿಂತಾ ಇಲ್ಲ ಅಂದರೆ ಬೇರೆ ಎಲ್ಲ ಹಣ್ಣು, ತರಕಾರಿ, ಬೇಳೆಕಾಳು, ನಟ್ಸ್ ಆ್ಯಂಡ್ ಸೀಡ್ಸ್ ಇವೆಲ್ಲ ಇನ್ನೂ ಜಾಸ್ತಿ ತಿನ್ನಬೇಕಾಗತ್ತೆ. ಅದು ಸ್ವಲ್ಪ ಕಷ್ಟ ಆಗೋಗ್ಬಿಡುತ್ತೆ. ಓಕೆ, ನೀವು ಮಾಡ್ತೀರಂದರೆ ಮಾಡ್ಬೋದು, ಒಳ್ಳೆಯದೇ, ತಪ್ಪೇನಿಲ್ಲ. ಬಟ್ ಗ್ರೈನ್ಸ್ ತಿನ್ನೋದ್ರಲ್ಲೂ ತಪ್ಪೇನಿಲ್ಲ, ತಿನ್ಬೋದು, ಬಟ್ ಹೋಲ್ ಗ್ರೈನ್ಸ್ ಆಗಿ ಇರಬೇಕು, ಅದು ಮುಖ್ಯ. ಸೊ ಆದರೆ ದೇಹಕ್ಕೆ ಅನ್ನ ಅವಶ್ಯಕತೆ ಇದೆಯಾ ನಿಮ್ಮ ಪ್ರಕಾರ? ಅವಶ್ಯಕತೆ ಅಂತ ಇಲ್ಲ, ಬಟ್ ಬ್ಯಾಡ್ ಅಂತನೂ ಇಲ್ಲ. ಇಟ್ಸ್ ಹೆಲ್ತಿ ಆಸ್ ಲಾಂಗ್ ಎಸ್ ಇಟ್ಸ್ ಹೋಲ್ ಗ್ರೈನ್. ಸೊ ಖಂಡಿತ ಅದು ಮಾಡ್ಬೋದು. ನಾನು ತಿಂತೀನಿ. ಆ್ಯಂಡ್ ನನ್ನ ಯಾವ ಪೇಷಂಟ್ಸ್ಗೂ ಕೂಡ ಅದು ಕಂಪ್ಲೀಟಾಗಿ ಬಿಡಬೇಕು ಅಂತಲೂ ರೆಕಮೆಂಡ್ ಮಾಡಲ್ಲ. ಸೊ ಕಂಟಿನ್ಯೂ ಮಾಡ್ಬೋದು, ನೋ ಪ್ರಾಬ್ಲಮ್ ಅಟ್ ಆಲ್. ಬಟ್ ವೈಟ್ ರೈಸ್ ಆ್ಯಂಡ್ ಮೈದಾ ಮಾತ್ರ ಬಿಟ್ಬಿಟ್ಟು ಹೋಲ್ ಗ್ರೈನ್ಸ್ಗೆ ಶಿಫ್ಟ್ ಮಾಡಬೇಕು. ಲೈಕ್ ಮಿಲೆಟ್ಸಲ್ಲಿ ಕೂಡ ಅದು ವೈಟ್ ಕಲರ್ ಆಗಿದ್ದರೆ ಒಳ್ಳೆಯದು. ದಟ್ಸ್ ಆಲ್ಸೋ ಪಾಲಿಶ್ಡ್. ಸೊ ಅದು ಅವಾಯ್ಡ್ ಮಾಡಬೇಕು. ಆ್ಯಂಡ್ ಹೋಲ್ ಗ್ರೈನ್ ಮಿಲೆಟ್ಸ್, ಹೋಲ್ ಗ್ರೈನ್ ರೈಸ್, ಹೋಲ್ ಗ್ರೈನ್ ವೀಟ್ ಇವೆಲ್ಲ ಒಳ್ಳೆ. ಸೊ ಇವಾಗ ನೆಕ್ಸ್ಟು 10-12 ವರ್ಷಗಳಿಗೆ ಅಥವಾ 20 ವರ್ಷಗಳಿಗೆ ಏನು ಯೋಜನೆ ಮಾಡಬೇಕು ಆ ಥರ ಎಲ್ಲ? ನಾನು ಎಲ್ಲ ಗೆಸ್ಟ್ಗಳಿಗೂ ಕೇಳ್ತೀನಿ ಅದು. ಡು ಯು ಹ್ಯಾವ್ ಅ ವಿಷನ್ ಆಫ್ ಎಂಪವರಿಂಗ್ ದ ಲ್ಯಾಂಡ್ ಆಫ್ ಭಾರತ್? ಯಾಕಂದರೆ ನನ್ನ ಭಾರತ ಅಂತ ನಾನು ಇಟ್ಟಿರೋದು ಹೆಸರು, ಅದೇ ಉದ್ದೇಶ ನಾನು, ಬಿಕಾಸ್ ಯು ರೆಪ್ರೆಸೆಂಟ್ ಭಾರತ್. ಇವಾಗ ನೀವು ಏನೇನು ಜ್ಞಾನವನ್ನು ಹಂಚ್ಕೋತಾ ಇದ್ದೀರಾ, ಬದಲಾವಣೆಗಳನ್ನ ಜನಗಳಲ್ಲಿ ಬದಲಾವಣೆ ಏನು ತರಬೇಕಂತ ಅಂದ್ಕೊಂಡಿದ್ದೀರಾ, ಅದು ಪಾರಂಪರ್ಯವಾಗಿ ನಮ್ಮ ಸಂಸ್ಕೃತಿಯಲ್ಲೂ ಬಂದಿದೆ, ದಿನಚರಿಯಲ್ಲೂ ಬಂದಿದೆ.
ನಮ್ಮ ಪೂರ್ವಿಕರಿಂದನೂ ಬಂದಿದೆ. ಒಂದು ಕೊನೆಯ ಪ್ರಶ್ನೆ, ನಿಮ್ಮ ಈಗಿನ ಸಮಯದಲ್ಲಿ 2025ರಲ್ಲಿ ಮಾತಾಡ್ತಾ ಇದ್ದೀನಿ, 2045ಕ್ಕೆ ಹೋಗ್ತೀನಿ ಅಂತ ಹೇಳ್ಕೊಳ್ಳಿ. ಆ ಥರ ಏನಾದರೂ ನನಗೊಂದು ಯೋಜನೆ ಹಾಕೊಂಡಿರಾ? ಇಸ್ ದರ್ ಎನಿಥಿಂಗ್ ದಟ್ ಯು ಎನ್ವಿಷನ್ ಶೋರ್ ದಟ್ ಯು ಹ್ಯಾವ್ ಟು ಡೂ ವಿತ್ ರೆಸ್ಪೆಕ್ಟ್ ಟು? ಶೋರ್. ಇನ್ಫ್ಯಾಕ್ಟ್ ನಾನು 2 ವಿಷಯ ಹೇಳ್ತೀನಿ ಹರ್ಷ ಅವರೇ. ಫಸ್ಟ್ ಬಂದ್ಬಿಟ್ಟು ಐ ಆಮ್ ಅ ಸ್ಟೂಡೆಂಟ್ ಆಫ್ ಯೋಗ. ತುಂಬ ಇಷ್ಟ ಯೋಗ. ಆ್ಯಂಡ್ ಯಾವುದೇ ನೀವು ಯೋಗ ಟೆಕ್ಸ್ಟ್ ಓಪನ್ ಮಾಡಿ ಓದೋದು ಶುರು ಮಾಡಿದರೆ ಫಸ್ಟ್ ಸ್ಟೆಪ್ಪು ದೇಹ ಆರೋಗ್ಯ ಅಂತಲೇ ಬರೋದು. ಹೌದು, ಶರೀರ ಮಾಧ್ಯಮ ಖಲು ಧರ್ಮ ಸಾಧನ. ಸೊ ಅದು ಹೆಂಗೆ ಮಾಡೋದು ಅಂಥದ್ದು ಎಲ್ರಿಗೂ ಗೊತ್ತಿರಬೇಕು. ದಟ್ಸ್ ನಂಬರ್ 1. ಎರಡನೇದು ಪತಂಜಲಿಸ್ ಯೋಗ ಸೂತ್ರಾಸಲ್ಲಿ 8 ಸ್ಟೆಪ್ಸಲ್ಲಿ ಅಷ್ಟಾಂಗ ಯೋಗ ನೋಡುವಾಗ ಫಸ್ಟ್ ಸ್ಟೆಪ್ ಯಮದಲ್ಲಿ ಫಸ್ಟ್ ಯಮ ಬಂದುಬಿಟ್ಟು ಅಹಿಂಸಾ. ಆ್ಯಂಡ್ ಪ್ರತಿ ದಿವಸ ನಾವು ನಮ್ಮ ಕಿಚನಲ್ಲೇ ಅಹಿಂಸಾ ಫಾಲೋ ಮಾಡ್ತಾ ಇಲ್ಲ ಅಂದರೆ ಅದು ಕಷ್ಟ. ಸೊ ದಟ್ಸ್ ದ ಸೆಕೆಂಡ್ ಅವೇರ್ನೆಸ್. ಆ್ಯಂಡ್ ಮೂರನೇದು ಬಂದುಬಿಟ್ಟು ಈ ಭೂಮಿಯಲ್ಲಿ ಭಾರತದಲ್ಲಿ ಏನು ಚೇಂಜ್ ಆಗಬೇಕು, ಏನು ಬದಲಾವಣೆ ಬರಬೇಕು ಅಂತ ಕೇಳಿದ್ರೆ ಗೊತ್ತಿಲ್ಲ. ಹೇಗೋ ನನಗೆ ನನ್ನ ಮನಸ್ಸಿಗೆ ಅಷ್ಟು ದೊಡ್ಡದಾಗಿ ಯೋಚನೆ ಮಾಡೋದು ಕಷ್ಟ ಆಗ್ತಾಯಿದೆ. ಬಟ್ ಖಂಡಿತ ನನಗೆ ಏನು ಗೊತ್ತು ಅಂದರೆ, ನಾನು ಈ ಭೂಮಿಯಲ್ಲಿ ಇರೋ ತನಕ ನನ್ನ ಕೈಯಲ್ಲಿ ಈ 2 ವಿಷಯಗಳು ಅವೇರ್ನೆಸ್ ತೊಗೊಂಬರೋಕ್ಕೆ ಏನೇನು ಮಾಡೋಕ್ಕಾಗತ್ತೋ ನನ್ನ ಕೈಯಲ್ಲಿ ಪ್ರತಿ ದಿವಸ, ಪ್ರತಿ ನಿಮಿಷ, ಪ್ರತಿ ಕ್ಷಣ ಮಾಡ್ತಾನೇ ಹೋಗ್ತಾ ಇರ್ತೀನಿ. ಇದೇ ನನ್ನ ಪ್ರಾರ್ಥನೆ. ಎಷ್ಟು ದಿವಸ ಇಲ್ಲಿ ಇರ್ತೀನೋ ಅಷ್ಟು ದಿವಸ ಇದು ಮಾಡೋಕ್ಕೆ ಶಕ್ತಿ ಬೇಕು, ಆಪರ್ಚುನಿಟಿಗೆ. ಇದು ನಿಮ್ಮ ಚಾರಿಟಬಲ್ ಆರ್ಗನೈಸೇಷನ್ದು ಮೂಲ ಉದ್ದೇಶನ? ಐ ಸಾ ಅಬೌಟ್ ಏನೋ ರಾಧಾ ಈಶ್ವರ್ ಅವ್ರದ್ದು ನೀವೆಲ್ಲ ಪದ್ಧತಿ ತುಂಬ ಚೆನ್ನಾಗಿತ್ತು. ದ ಆಂಟ್ರಪ್ರನ್ಯೂರಲ್ ಫೌಂಡೇಶನ್ ಬಗ್ಗೆ ಯು ಡೂ ಅ ಲಾಟ್ ಆಫ್ ಚಾರಿಟಬಲ್ ವರ್ಕ್ ಆಲ್ಸೋ. ಯಾಕಂದರೆ ಇದೆಲ್ಲ ಒಂದಕ್ಕೊಂದು ಎಲ್ಲ ಪೂರ್ತಿ ಇಂಟರ್ನ ಲಿಂಕ್ ಆಗಿದೆ ಅಂತ ಅನ್ಸುತ್ತೆ ಅಲ್ವಾ? ವಾಟ್ ಮೇಡ್ ಯು ಟೇಕ್ ದಿಸ್ ಇನಿಷಿಯೇಟಿವ್? ಇಟ್ ವಾಸ್ ಜಸ್ಟ್ ದ ಇಂಪ್ಯಾಕ್ಟ್ ಹರ್ಷ ಅವರೇ. ನನ್ನ ಫಸ್ಟ್ 5 ಇಯರ್ಸ್ ಕ್ಲಿನಿಕಲ್ಲಿ 2000 ಮೆಂಬರ್ಸ್ ರೀಚ್ ಆದೆ. ಹಿಂಗೆ ಕಂಟಿನ್ಯೂ ಮಾಡಿದರೆ ಖುಷಿ ಆಗುತ್ತಾ ಅಂತ ಯೋಚನೆ ಸದ್ಯ ಇಲ್ಲ, ಸಾಕಾಗ್ತಾ ಇಲ್ಲ, ಇನ್ನೂ ಜನ ರೀಚ್ ಆಗಬೇಕು ಅಂತ ಒಂದು ಪ್ಯಾಷನ್ ಇತ್ತು. ಅದಕ್ಕೆ ಹೇಗೆ ಮಾಡೋದು ಅಂತ ಕೇಳಿದಾಗ ನಮ್ಮಮ್ಮ ಆಂಟ್ರಪ್ರನರ್ಶಿಪ್ಪಲ್ಲಿ ಜಾಸ್ತಿ ಇಂಪ್ಯಾಕ್ಟ್ ಬೇಕು ಅಂದರೆ ಅದರಲ್ಲಿ ಮಾತ್ರ ಸಿಗುತ್ತೆ ಅಂತ ಹೇಳಿ ಸರಿ ಅಂತ ಹೇಳಿ ಶುರು ಮಾಡಿದೆ. ನೆಕ್ಸ್ಟ್ 5 ವರ್ಷದಲ್ಲಿ 2 lakh ಹೋಯಿತು ನಂಬರ್. ಆ್ಯಂಡ್ ದ್ಯಾಟ್ ಇಸ್ ದ ಮೇನ್ ರೀಸನ್. ಓಕೆ, ಅದೊಂದು. ಇನ್ನೊಂದು ಬಂದುಬಿಟ್ಟು ಸೋಷಿಯಲ್ ಆಂಟ್ರಪ್ರನರ್ಶಿಪ್ ಯಾಕೆ ಸೆಲೆಕ್ಟ್ ಮಾಡಿದ್ವಿ ಅಂದರೆ, ಈಗ ರೆಗ್ಯುಲರ್ ಆಂಟ್ರಪ್ರನರ್ಶಿಪ್ಪಲ್ಲಿ ಐ ಮೇಕ್ ಮನಿ, ಸೋಷಿಯಲ್ ಆಂಟ್ರಪ್ರನರ್ಶಿಪ್ಪಲ್ಲಿ ವಿ ಮೇಕ್ ಮನಿ. ಓಕೆ, ಆ್ಯಂಡ್ ನಾಟ್ ಓನ್ಲಿ ಇನ್ ಇಂಡಿಯಾ ಬಟ್ ಎವ್ರಿವೇರ್ ಇನ್ ದ ವರ್ಲ್ಡ್ ಪಾವರ್ಟಿ ಇಸ್ ಅ ಹ್ಯೂಜ್ ಪ್ರಾಬ್ಲಮ್. ಈಗ ನಾವು ಇಷ್ಟೊಂದೆಲ್ಲ ಮಾತಾಡ್ತಾ ಇದ್ದೀವಿ, ಹಣ್ಣು ತಿನ್ನಬೇಕು, ತರಕಾರಿ ತಿನ್ನಬೇಕು. ತುಂಬ ಜನಕ್ಕೆ ಒಂದು ಹಣ್ಣು ತಗೊಳ್ಳೋಕ್ಕೂ ಹಣ ಇಲ್ಲ. ಆ್ಯಂಡ್ ಅದು ಚೇಂಜ್ ಆಗಬೇಕಲ್ವಾ? ಪ್ರತಿಯೊಬ್ಬರಿಗೆ ಹೆಲ್ತಿಯಾಗಿರೋಕ್ಕೆ, ಆರೋಗ್ಯವಾಗಿರೋಕ್ಕೆ, ಆಯುಷ್ಯವಾಗಿ ಇರೋಕ್ಕೆ ಏನೇನು ಬೇಸಿಕ್ಸ್ ಬೇಕೋ ಅದೆಲ್ಲ ಸಿಗಬೇಕು ಅವರು. ಅದು ಸಿಗೋಕ್ಕೆ ದೇ ಹ್ಯಾವ್ ಟು ಕಮ್ ಔಟ್ ಆಫ್ ಪವರ್. ಆದ್ದರಿಂದ ವಿ ಸ್ಟಾರ್ಟೆಡ್ ಎ ಸೋಷಿಯಲ್ ಎಂಟರ್ಪ್ರೈಸ್. ಯಾವ್ಯಾವ ಟೀಮ್ ಮೆಂಬರ್ಸ್ ನಮ್ಮ ಜೊತೆಗೆ ಇರ್ತಾರೋ ಅವರೆಲ್ಲ ಹಣ ಕಷ್ಟ ಬಿಟ್ಟು ಆಚೆ ಬರಬೇಕು ಅಂತ ಹೇಳಿಬಿಟ್ಟು ಶುರು ಮಾಡಿದ್ದೀವಿ. ಒಂದೊಂದು ರೂಪಾಯಿ ಪ್ರಾಫಿಟ್ ಬರೋದೆಲ್ಲ ಅವ್ರಿಗೆ ಹೋಗುತ್ತೆ, ನನಗೆ ಬರಲ್ಲ. ನಾನು ಅದು ನೋಡಿದೆ, ಯು ರೇಸ್ಡ್ 4 lakhs ಸಮಥಿಂಗ್, ಆಲ್ಮೋಸ್ಟ್ ಹಿಟ್ಟಿಂಗ್ ದ ಟಾರ್ಗೆಟ್ ದಟ್ ಯು ಹ್ಯಾವ್ ಸೆಟ್. ನಾನು ಖಂಡಿತ ಮೆನ್ಷನ್ ಮಾಡ್ತೀನಿ. ನಿಮ್ಮ nutritionscience.com ಮತ್ತು ನೀವು ಯಾವ್ಯಾವ ಇನಿಷಿಯೇಟಿವ್ಸ್ ತೊಗೊಂಡಿದ್ದೀರಾ, ಫೌಂಡೇಶನ್ ಮಾಡ್ತಾ ಇದ್ದೀರಾ, you've taken this up, for the betterment of the society and the country as a whole. ಖಂಡಿತ ನನ್ನ ಕಡೆಯಿಂದನೂ ಏನು ಸಹಾಯ ಆಗುತ್ತೆ ಅದನ್ನು ಮಾಡ್ತೀನಿ. ಯೋರ್ ವರ್ಕ್ ಆ್ಯಂಡ್ ದ ವೇ ಯು ಟಚ್ ಲೈವ್ಸ್, ವ್ಯಕ್ತಿಗಳಲ್ಲಿ ಬದಲಾವಣೆ ಕಾಣ್ತಾ ಇದೆ, ವಯಸ್ಸಾಗಿರೋರಲ್ಲಿ ಬದಲಾವಣೆಗಳು ಕಾಣ್ತಾ ಇದೆ. ಎಲ್ಲ ಆಹಾರ ಪದ್ಧತಿ ಚಿಕ್ಕ ಬದಲಾವಣೆ, ಚಿಕ್ಕ ಅಭ್ಯಾಸಗಳನ್ನು ಅನುಸರಿಸ್ಕೊಂಡು ಬದಲಾವಣೆ ಹೇಗೆ, ಅದು ಮನೆಯಲ್ಲಿರೋ ಮದ್ದುಗಳೇ ಇಲ್ಲ, ಯಾವುದು ಗುಳಿಗೆಯಿಂದ ಬರ್ತಾ ಇರೋದಲ್ಲ. ತುಂಬ ಸಂತೋಷ ಆಯಿತು ಈ ಎಲ್ಲ ವಿಷಯಗಳನ್ನು ನಿಮ್ಮಿಂದ ತಿಳಿದು. ಖಂಡಿತ ನನ್ನ ವ್ಯೂವರ್ಸ್ಗೂ, ನನ್ನ ವಿದ್ಯಾರ್ಥಿಗಳಿಗೂ ಇದೆಲ್ಲ ಹಂಚ್ಕೋತೀನಿ. ಹಾಪ್ಫುಲಿ ಅವ್ರಿಗಳಿಗೂ ಎಲ್ಲ ಸಾಕಷ್ಟು ಪ್ರಯೋಜನಗಳು ಗೊತ್ತಾಗುತ್ತೆ. ಈ 3ನೇ ಎಪಿಸೋಡಿಗೆ ಬಂದು ನನ್ನೊಂದಿಗೆ ನಿಮ್ಮ ಈ ಸಮಯವನ್ನು ಕಳೆದಕ್ಕೆ ತುಂಬ ಧನ್ಯವಾದಗಳು. ಒಂದು ಮುಖ್ಯವಾಗಿ ಏನಾದ್ರು, ಇಸ್ ದರ್ ಸಮಥಿಂಗ್ ಯು ವಾಂಟ್ ಟು ಶೇರ್ ಇನ್ ಪರ್ಟಿಕ್ಯುಲರ್, ಒನ್ ಲಾಸ್ಟ್ ಮೆಸೇಜ್ ಫಾರ್ ಭಾರತ್ ಆ್ಯಂಡ್ ಫಾರ್ ಎವ್ರಿವನ್? ಐ ವುಡ್ ಜಸ್ಟ್ ಸೇ ಸ್ಟಾರ್ಟ್ ಸಮಥಿಂಗ್ ನೌ. ನೀವು ಇಷ್ಟೊಂದು 1 hour ಕೇಳಿದ್ದೀರಿ.
ಇದರಲ್ಲಿ ನಿಮಗೆ ಏನು ಚೇಂಜ್ ಮಾಡಬೇಕು ಅಂತ ಅನಿಸುತ್ತೋ ಯಾವುದಾದ್ರೂ ಒಂದು ಸಣ್ಣವಾಗಿರೋ ಚಿಕ್ಕ ಒಂದು ವಿಷಯ ತೊಗೊಂಡು ಶುರು ಮಾಡಿ ಅಷ್ಟೇ. ಕಂಪ್ಲೀಟಾಗಿ ಬದಲಾವಣೆ ಒಂದೇ ದಿವಸದಲ್ಲಿ ಆಗೋದು ತುಂಬ ಕಷ್ಟ. ಆ್ಯಂಡ್ ಅದು ಎಕ್ಸ್ಪೆಕ್ಟು ಮಾಡಬೇಡ. ಏನು ಚೇಂಜ್ ಮಾಡ್ತೀರಾ ಇವತ್ತು? ಹಣ್ಣು ತಿಂತೀರಾ ಜಾಸ್ತಿ, ಸೊಪ್ಪು ತಿಂತೀರಾ, ತರಕಾರಿ ತಿಂತೀರಾ, ಪ್ಲಾಂಟ್ ಬೇಸ್ಡ್ ಮಿಲ್ಕ್ ಟ್ರೈ ಮಾಡ್ತೀರಾ, ಟ್ರೆಡಿಷ್ನಲ್ ಮಿಲ್ಕ್ಸ್ ಟ್ರೈ ಮಾಡ್ತೀರಾ, ಹೋಗಿ ಆನ್ಲೈನ್ ಹೋಲ್ ಫುಡ್ ಪ್ಲಾಂಟ್ ಬೇಸ್ಡ್ ಅಂತ ಸರ್ಚ್ ಮಾಡ್ತೀರಾ. ಏನಾದ್ರು ಒಂದು ಮಾಡಿ, ಶುರು ಮಾಡಿ. ನಿಮ್ಮ ಲೈಫಲ್ಲಿ ನಿಮ್ಮ ಪವರಲ್ಲಿ ಏನಿದೆಯೋ ಅದರಿಂದ ಶುರು ಮಾಡಿ ಅಷ್ಟೇ. ಸೊ ಅಚ್ಯುತನ್ ಈಶ್ವರ್ ಅವ್ರದ್ದು ಸಂಪೂರ್ಣ ಆಹಾರದ ಲಿಂಕು, ಇವ್ರದ್ದು ಡಯಾಬಿಟಿಸ್ ರಿವರ್ಸಲ್ ಪ್ರೋಗ್ರಾಮ್, ಇವತ್ತು ಸುಮಾರು ಆನ್ಲೈನ್ ಪ್ರೋಗ್ರಾಮ್ಸ್ ಸಿಗ್ಲಿದ್ದಾವೆ. ಸೊ ಎಲ್ಲವನ್ನು ನಾನು ಲಿಂಕಲ್ಲಿ ಡಿಸ್ಕ್ರಿಪ್ಷನ್ನಲ್ಲಿ ಹಾಕಿರ್ತೀನಿ. ಅಚ್ಯುತನ್ ಅವ್ರ ಹತ್ರ ನೀವು ಕನ್ಸಲ್ಟೇಷನ್ ಮಾಡ್ಬೋದು. ನಾನು ಇಬ್ಬರು ಸ್ಟೂಡೆಂಟ್ಸ್ ಆಗಲೇ ಕಳಿಸಿದ್ದೆ. ಸೊ ಅವ್ರ ಕ್ಲಿನಿಕ್ ಅಡ್ರೆಸ್ ಎಲ್ಲನೂ ಮೆನ್ಷನ್ ಮಾಡ್ತೀನಿ ಆ ಲಿಂಕಲ್ಲಿ. ಸೊ ಯಾರ್ಯಾರಿಗೆ ಅವಶ್ಯಕತೆ ಇದೆ ಖಂಡಿತವಾಗೂ ಅವ್ರ ಹತ್ರ ಅಪಾಯಿಂಟ್ಮೆಂಟ್ ತೊಗೊಳ್ಳಿ, ಪ್ರೋಗ್ರಾಮ್ಸ್ಗಳನ್ನು ಮಾಡಿ, ಡಯಾಬಿಟಿಸಿಂದ ಹೊರಗೆ ಬನ್ನಿ. ಯಾವುದೇ ರೀತಿ ಹಾರ್ಮೋನಲ್ ಬ್ಯಾಲೆನ್ಸಸ್ ಏನೇನಿದೆ ಸ್ಪೆಷಲಿ ಫಾರ್ ವುಮೆನ್, ಸೊ ಎಲ್ಲದ್ರ ಬಗ್ಗೆ ಇನ್ ಡೀಟೇಲ್ ಅವ್ರು ರಿಸರ್ಚ್ ಮಾಡಿ, ಅಭ್ಯಾಸ ಮಾಡಿ ಲಕ್ಷಾಂತರ ಜೀವನಗಳನ್ನ ಬದಲಾಯಿಸಿದ್ದಾರೆ ಆಗಲೇ. ಅದ್ರ ಜೊತೆ ಯೋಗಾಭ್ಯಾಸನೂ ಎಲ್ಲ ಸೇರಿಸ್ಕೊಂಡು ಖಂಡಿತವಾಗಿ ನೀವು ನಿಮ್ಮ ದೇಹ, ಮನಸ್ಸು ಮತ್ತು ಬುದ್ಧಿ ಹೇಗೆ ಗಟ್ಟಿಯಾಗಿ ಇಟ್ಕೋಬೇಕು ಅನ್ನೋದನ್ನು ನೀವು ನಿಮ್ಮ ಕೈಯಲ್ಲೇ ಇದೆ. ಅದನ್ನು ಹೇಗೆ ಅನುಸರಿಸ್ಬೇಕು ಅದನ್ನು ಬಿಟ್ಟು